ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ನೀವು ನೋಡ್ತಾ ಇದ್ದೀರಾ ಅಂದರೆ ಆಬ್ವಿಯಸ್ಲಿ ನಿಮ್ಮ ಮೈಂಡ್ಸೆಟ್ ಒಳಗಡೆ ಈ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೋಬೇಕು ಅಂತ ಈ ಕಾನ್ಸೆಪ್ಟ್ ಬಂದಿರುತ್ತೆ. ಈ ಇನ್ವೆಸ್ಟಿಂಗು ಟ್ರೇಡಿಂಗು ಯಾವ ಥರ ಕೆಲಸ ಆಗುತ್ತೆ ಏನು ಅಂತ ತುಂಬ ಕನ್ಫ್ಯೂಷನ್ಸ್ ಒಳಗಡೆ ಕ್ಲಾರಿಟಿ ಸಿಕ್ಕಿರಲ್ಲ. ಇದು ನನಗೂ ಗೊತ್ತು, ಬಿಕಾಸ್ ಬಿಗಿನಿಂಗ್ ಟೈಮ್ ಒಳಗಡೆ ನಾನು ಇದೇ ಮಾಡ್ತಿದ್ದೆ. ಯಾಕಂದರೆ ಇನ್ವೆಸ್ಟಿಂಗ್ ಹೇಗಾಗುತ್ತೆ, ಟ್ರೇಡಿಂಗ್ ಹೇಗಾಗುತ್ತೆ ಅಂತ ಗೊತ್ತಿದ್ದಿಲ್ಲ, ಈ ಸ್ಟಾಕ್ಸ್ ಅಂದರೆ ಏನೋ ಗೊತ್ತಿದ್ದಿಲ್ಲ, FNO ಅಂದರೆ ಏನು, ಕಮೋಡಿಟೀಸ್, ಕ್ರಿಪ್ಟೋ, ಫಾರೆಕ್ಸ್. ಸೊ ಟೋಟಲಿ ಬರ್ಬರ್ತಾ ಮಾರ್ಕೆಟ್ಸ್ ಒಳಗಡೆ ಟೈಮ್ ಕೊಟ್ಟಂಗೆ ಒಂದೊಂದೇ ಕಾನ್ಸೆಪ್ಟ್ಸ್ ನನಗೆ ಕ್ಲಿಯರ್ ಆಗ್ತಾ ಬಂದು. ಸೊ ನಿಮಗೂ ಲರ್ನಿಂಗ್ ಜರ್ನಿ ಒಳಗಡೆ ಅಥವಾ ಲರ್ನಿಂಗ್ ಫೇಸ್ ಒಳಗಡೆ ಇದ್ದಾಗ ಒಂದು ಕ್ಲಾರಿಟಿ ಸಿಗಲಿ, ಒಂದು ರೋಡ್ ಮ್ಯಾಪ್ ಸಿಗಲಿ ಅನ್ನೋ ಸಂಬಂಧ ಈ ಒಂದು ಪ್ಯೂರ್ಲಿ ಎಜುಕೇಷ್ನಲ್ ವಿಡಿಯೋಸ್ನ ಮಾಡ್ತಾ ಇದ್ದೀನಿ. ಇದರೊಳಗಡೆ ಯಾವುದೇ ರೀತಿಯಾದಂತಹ ಟಿಪ್ಸ್ ಕೊಡೋದಾಗಿರ್ಬೋದು, ಬೈ ಸೆಲ್ ರೆಕಮೆಂಡೇಷನ್ಸ್ ಆಗಿರ್ಬೋದು, ಅಥವಾ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಆಗಿರ್ಬೋದು, ಅಥವಾ ಇಂಡ್ಯೂಸ್ಮೆಂಟ್ ಮಾಡೋದಾಗಿರ್ಬೋದು, ಯಾವುದೇ ರೀತಿಯಾದಂತಹ ದುರುದ್ದೇಶ ಇಲ್ಲ. ಪ್ಯೂರ್ಲಿ ಇದು ಎಜುಕೇಷನಲ್ ಪರ್ಪಸಿಗೆ ಮಾಡಿದ್ದು, ಹಾಗಾಗಿ ಈ ವಿಡಿಯೋನ ಕ್ರಿಯೇಟ್ ಮಾಡಿದ್ದೀನಿ. ಆಮೇಲೆ ಈ ವಿಡಿಯೋನ ನೋಡಬೇಕಾದ್ರೆ ಮೇನ್ಲಿ ನೀವು ಫ್ರೀ ಆಗಿರಬೇಕು, ಹಾಗೆ ಪೆನ್ನು ಮತ್ತು ಒಂದು ನೋಟ್ಸ್ ಕೈಯಲ್ಲಿರಲಿ. ಬಿಕಾಸ್ ನಿಮ್ಗೆ ಏನೇ ಡೌಟ್ಸ್ ಬಂತಂದ್ರೂ ಒಂದು ಜರ್ನಲ್ ಮಾಡಿಟ್ಕೊಳ್ಳಿ, ಯಾಕಂದರೆ ನೆಕ್ಸ್ಟ್ ಕ್ಲಾರಿಫಿಕೇಷನ್ ಮಾಡ್ಕೊಳ್ಳಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಹಾಗಾದರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೇನ್ಲಿ ಷೇರು ಮಾರುಕಟ್ಟೆ ಅಂದ್ರೇನು ಅಂತ ನೋಡೋದಾದರೆ, ಷೇರು ಮಾರುಕಟ್ಟೆ ಅಂದರೆ ಈಗ ವೆಜಿಟೇಬಲ್ ಮಾರ್ಕೆಟ್ ಅಂದರೆ ನಮಗೇನು ಸಿಗುತ್ತೆ, ವೆಜಿಟೇಬಲ್ ಸಿಗುತ್ತೆ. ಅದೇ ಕಾರ್ ಶೋರೂಮ್ ಅಂದರೆ ನಮಗೆ ಕಾರ್ಗಳು ಸಿಗುತ್ತೆ. ಅದೇ ರೀತಿ ಸ್ಟಾಕ್ ಮಾರ್ಕೆಟ್ ಅಥವಾ ಷೇರು ಮಾರುಕಟ್ಟೆ ಅಂದರೆ ಇದ್ರೊಳಗಡೆ ನಮಗೆ ಷೇರುಗಳನ್ನು ನೋಡಲಿಕ್ಕೆ ಸಿಗುತ್ತೆ. ಶೇರ್ಸ್ ಅನ್ಬೋದು, ಸ್ಟಾಕ್ಸ್ ಅನ್ಬೋದು, ಈ ಥರ ನೋಡಲಿಕ್ಕೆ ಸಿಗುತ್ತೆ ದೊಡ್ಡ ಕಂಪ್ನಿಗಳ. ಹಾಗೆ ಈ ಶೇರ್ಸ್ ಅಂದರೆ ಏನು ಸರ್ ಅಂತ ಕೇಳಿದರೆ, ಶೇರ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಎ ಮೋಟರ್ಸ್ ಅಂತ ಒಂದು ಕಂಪ್ನಿ ಇದೆ. ಎ ಮೋಟರ್ಸ್, ಈ ಕಂಪ್ನಿಯ ಒಳಗಡೆ ನಮಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅನಿಸುತ್ತೆ. ಸೊ ಕಂಪ್ನಿಗೆ ಏನಾಗುತ್ತೆ, ಕಂಪ್ನಿ ಚೆನ್ನಾಗಿ ಅಪ್ಕಮಿಂಗ್ ಡೇಸ್ ಒಳಗಡೆ ಪ್ರಾಫಿಟ್ ಕೊಡಬೇಕು, ಚೆನ್ನಾಗಿ ಗ್ರೋತ್ ಆಗಬೇಕು ಅಂದ್ರೆ ಅವ್ರಿಗೆ ಏನಾಗಬೇಕಾಗತ್ತೆ, ಕ್ಯಾಶ್ ಬೇಕಾಗುತ್ತೆ. ಸೊ ಹೀಗೆ ಕಂಪ್ನಿದವರು ಒಂದು ಸ್ವಲ್ಪ ಕ್ಯಾಶ್ನ ಇಸ್ಕೊಳ್ಳೋ ಸಂಬಂಧ ತಮ್ಮಲ್ಲಿರುವ ಒಂದು ಸ್ವಲ್ಪ ಭಾಗನ ಪಬ್ಲಿಕ್ಕಿಗೆ ಕೊಡ್ತಾರೆ ಅಥವಾ ಇನ್ವೆಸ್ಟರ್ಸಿಗೆ ಕೊಡ್ತಾರೆ. ಅಂದರೆ ಈಗ 100 ಭಾಗ ಮಾಡಿದರೆ ಈ ಕಂಪ್ನಿನ, ಇದ್ರೊಳಗಡೆ ಒಂದು 10 ಭಾಗನ ಪಬ್ಲಿಕ್ಕಿಗೆ ಬಿಡ್ತಾರೆ, ಅಂದರೆ ಇನ್ವೆಸ್ಟರ್ಸಿಗೆ. ಸೊ ಈ 10 ಭಾಗ ತೊಗೊಳ್ರಿ, ಅದ್ರ ತಕ್ಕಂಗೆ ನಮಗೆ ಕ್ಯಾಶ್ ಕೊಡ್ರಿ, ನಾವು ನಿಮಗೆ ಶೇರ್ಸ್ ಕೊಡ್ತೀವಿ ಅಂತ. ಸೊ ಇವಾಗ ನಾನು ಆ 10 ಭಾಗನ ಖರೀದಿ ಮಾಡಿದೆ ಅಂದರೆ ಈ ಕಂಪ್ನಿ ಒಳಗಡೆ ನಂದು 10% ಶೇರ್ ಇದ್ದಂಗೆ. ಅರ್ಥ ಆಯ್ತಾ? ಸೊ ಈ ಥರ ಈ ಶೇರ್ಸ್ ಅನ್ನೋದು ವರ್ಕ್ ಆಗುತ್ತೆ. ಇನ್ನೂ ಈಸಿಯಾಗಿ ಹೇಳಬೇಕಾಗಿದ್ದರೆ, ಸ್ಟಾಕ್ ಮಾರ್ಕೆಟ್ ಅಂದರೆ ಗೌರ್ಮೆಂಟ್ ಕ್ರಿಯೇಟ್ ಮಾಡಿರೋ ಒಂದು ಪ್ಲೇಸು. ಇದು ಗೌರ್ಮೆಂಟ್ ರೆಗ್ಯುಲೇಟ್ ಮಾಡುತ್ತೆ. ಇಲ್ಲಿ ಕಂಪ್ನಿಗಳ ಮತ್ತು ಇನ್ವೆಸ್ಟರ್ಸ್ಗಳ ಮಧ್ಯೆ ಬಿಸ್ನೆಸ್ ಆಗುತ್ತೆ. ಯಾವ ಥರ? ಕಂಪ್ನಿಗಳಿಂದ ಶೇರ್ಸ್ಗಳನ್ನು ಇನ್ವೆಸ್ಟರ್ಸಿಗೆ ಕೊಡ್ತಾರೆ, ಇನ್ವೆಸ್ಟರ್ಸ್ಗಳು ತಮ್ಮಲ್ಲಿರೋ ಕ್ಯಾಶ್ಗಳನ್ನು ಕಂಪ್ನಿಗೆ ಕೊಡ್ತೀವಿ. ಈ ಥರ ಒಂದು ಪ್ರೊಸೆಸ್ಸಿಗೆ ಬೇಕಾಗಿರೋ ಪ್ಲೇಸೇ ಸ್ಟಾಕ್ ಮಾರ್ಕೆಟ್ ಅಥವಾ ಷೇರು ಮಾರುಕಟ್ಟೆ ಅಂತ ಕರಿತೀವಿ. ಸೊ ಇದು ಬಂದು ಪ್ಯೂರ್ಲಿ ಗೌರ್ಮೆಂಟ್ ರೆಗ್ಯುಲೇಟೆಡ್. ಇದರೊಳಗಡೆ ಗೌರ್ಮೆಂಟಿನ ತುಂಬ ರೆಗ್ಯುಲೇಷನ್ಸ್, ರೂಲ್ಸ್ ಇದ್ದಾವೆ. ಬಿಕಾಸ್ ಏನು ಪಂಪ್ ಮತ್ತು ಡಂಪ್ ಆಗಬಾರ್ದು, ಇನ್ವೆಸ್ಟರ್ಸ್ ಹಾಳಾಗಬಾರ್ದು ಅಂತ. ಸೊ ಪ್ರಾಪರಾಗಿ ಸೆಬಿ ರಿಜಿಸ್ಟರ್ಡ್ ವೆಬ್ಸೈಟ್, ಸೆಬಿ ರಿಜಿಸ್ಟರ್ಡ್ ಆ್ಯಪ್ಸಿಂದ ಇನ್ವೆಸ್ಟಿಂಗು ಟ್ರೇಡಿಂಗ್ ಮಾಡಿದರೆ ಇನ್ವೆಸ್ಟರ್ಸ್ ಬಚಾವಾಗ್ತೀವಿ. ಸುಮ್ಮನೆ ಫೇಕ್ ವೆಬ್ಸೈಟ್ಸ್, ಫೇಕ್ ಆ್ಯಪ್ಸಿಂದ ಏನಾದರೂ ಇನ್ವೆಸ್ಟ್ಮೆಂಟು ಟ್ರೇಡಿಂಗು ಆಸೆ ದುರಾಸೆಗಳಿಂದ ಮಾಡಿದಾಗ ಲಾಸ್ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಇದನ್ನೊಂದು ಸ್ವಲ್ಪ ಹುಷಾರಾಗಿರಿ. ಇವಾಗ ಶೇರ್ ಮಾರ್ಕೆಟ್ ಒಳಗಡೆ ಮೇನ್ಲಿ ಏನಕ್ಕೆ ಎಂಟರ್ ಆಗ್ತೀವಿ ಅಂದರೆ, ಆಬ್ವಿಯಸ್ಲಿ ವೆಲ್ತ್ ಕ್ರಿಯೇಟ್ ಆಗಲಿಕ್ಕೆ, ಏನೋ ನಮ್ಮ ಕಡೆ ಇರುವಂತಹ ಕ್ಯಾಶ್ ಅಥವಾ ಶ್ರೀಮಂತರಾಗಲಿಕ್ಕೆ ಅಥವಾ ಇರೋ ಅಮೌಂಟನ್ನು ದುಡಿಸ್ಲಿಕ್ಕೆ ಸ್ಟಾಕ್ ಮಾರ್ಕೆಟಿಗೆ ಎಂಟ್ರಿ ಆಗ್ತೀವಿ. ಮೇನ್ಲಿ 2 ಟೈಪ್ ಒಳಗಡೆ ವೇಸ್ ಐತಿ. ಯಾವುದಂದರೆ, ಒಂದನ್ನು ಇನ್ವೆಸ್ಟಿಂಗ್ ಅಂತ ಕರಿತೀವಿ, ಇನ್ನೊಂದು ಟ್ರೇಡಿಂಗ್ ಅಂತ ಕರಿತೀವಿ. ಸೊ ಇನ್ವೆಸ್ಟಿಂಗು ಟ್ರೇಡಿಂಗ್ ಒಳಗಡೆ ಇನ್ವೆಸ್ಟ್ ಅಂದರೆ ಸ್ಟಾಕ್ಸ್, ಆಪ್ಷನ್ಸ್, ಫ್ಯೂಚರ್ಸ್, ಏನೇ ಒಟ್ಟು ಸ್ಟಾಕ್ ಮಾರ್ಕೆಟ್ ಒಳಗಡೆ ಈ ಒಂದು ಎರಡನ್ನೂ ಪ್ರೊಸೆಸ್ನ ಕಲಿಬೇಕಾದರೆ ತುಂಬ ಟೈಮ್ ಹಿಡಿಯುತ್ತೆ. ಒಂದು ನಾವಾಗೇ ಅನಲೈಸಿಸ್ ಮಾಡ್ಬೋದು, ಅದರ್ವೈಸ್ ಬೇಡ ಅಂದರೆ ಸೆಬಿ ರಿಜಿಸ್ಟರ್ಡ್ ಅನಲೈಸಿಸ್ ಇರ್ತಾರೆ, ಅಂದರೆ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಥವಾ ರಿಸರ್ಚ್ ಅನಲಿಸ್ಟ್ ಅಂತೇಳಿ. ಒಂದು ಸ್ವಂತ ಅನಲೈಸಿಸ್ಸು ಬೇಡ, ನಮ್ಗಂತ ರಿಸ್ಕ್ ಎಲ್ಲ ಬೇಡ ಅಂದರೆ ರಿಸರ್ಚ್ ಅನಲಿಸ್ಟ್ಸ್ ಇರ್ತಾರಲ್ಲ, ಅವ್ರ ಕಡೆ ಹೋಗಿನೂ ನಾವು ನಮ್ಮ ಒಂದು ಏನೇನು ಎಲಿಜಿಬಿಲಿಟಿ ಅದನ್ನು ಅವ್ರಿಗೆ ಹೇಳ್ಕೊಂಡು ಇನ್ವೆಸ್ಟಿಂಗು ಮತ್ತು ಟ್ರೇಡಿಂಗ್ ಕೆರಿಯರ್ನ ಸ್ಟಾರ್ಟ್ ಮಾಡ್ಕೋಬೋದು. ಇವಾಗ ಈ ಸ್ಟಾಕ್ ಮಾರ್ಕೆಟ್ ಇದನ್ನೆಲ್ಲ ಕಲಿಬೇಕಾಗಿದ್ರೆ ಕೆಲವೊಂದು ಕೀ ಟರ್ಮ್ಸ್ ಬೇಕಾಗುತ್ತೆ. ಅದೇನು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಮೇನ್ಲಿ ಏನು ಬೇಕು ಅಂದರೆ ನಾಲೆಜ್ ಬೇಕು. ಸೊ ಮೇನ್ಲಿ ನಾಲೆಜ್ ಬೇಕು. ವಿತೌಟ್ ನಾಲೆಜ್ ನಾವು ಏನೇ ಕೆಲಸ ಮಾಡೋಕ್ಕೋದ್ರೂ ಅದರೊಳಗಡೆ ಸಕ್ಸಸ್ಫುಲ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ನೆಕ್ಸ್ಟ್ ಬೇಕಾಗಿರೋದು ಕ್ಯಾಪಿಟಲ್. ಇದು ಒಂದು ನಾಣ್ಯದ 2 ಮುಖ ಇದ್ದಂಗೆ. ಇವು ಏನಕ್ಕೆ ಹೇಳ್ತೀನಿ ಅಂದರೆ, ನಾಲೆಜ್ ಇದ್ದು ಕ್ಯಾಪಿಟಲ್ ಇಲ್ಲ ಅಂದರೆ ವೇಸ್ಟ್.
ಕ್ಯಾಪಿಟಲ್ ಇದ್ದು ನಾಲೆಜ್ ಇಲ್ಲ ಅಂದರೆ ವೇಸ್ಟ್. ಸೊ ಇವೆರಡು 50-50% ವರ್ಕ್ ಆಗುತ್ತೆ. ಸೊ ನೋಡಿರ್ಬೋದು ನೀವು ಬಿಗಿನಿಂಗ್ ಒಳಗಡೆ ನಿಮ್ಮ ಕಡೆ ಕ್ಯಾಶ್ ಇರುತ್ತೆ, ಬಟ್ ಟ್ರೇಡಿಂಗ್ನ ನಾಲೆಜ್ ಇರೋಂಗಿಲ್ಲ. ಸೊ ಕ್ಯಾಪಿಟಲ್ ವೈಪ್ ಔಟ್ ಮಾಡ್ಕೊತೀವಿ. ನೆಕ್ಸ್ಟು ಕ್ಯಾಪಿಟಲ್ ಇರುತ್ತೆ, ಅಂದರೆ ನೆಕ್ಸ್ಟು ನಾಲೆಜ್ ಬಂದಿರುತ್ತೆ, ಬಟ್ ಟ್ರೇಡ್ ಮಾಡೋಕ್ಕೆ ಕ್ಯಾಪಿಟಲ್ಲೇ ಇರಲ್ಲ. ಸೊ ಸಕ್ಸಸ್ಫುಲ್ ಆಗಂದರೆ ಆಗಲ್ಲ. ಸೊ ಈ ಥರ ನಾಲೆಡ್ಜು ಮತ್ತು ಕ್ಯಾಪಿಟಲ್ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ವಿಚ್ ಪ್ಲೇಸ್ 50-50 ರೋಲ್. ನೆಕ್ಸ್ಟು ಡಿಮ್ಯಾಟ್ ಮತ್ತು ಟ್ರೇಡಿಂಗ್ ಅಕೌಂಟ್. ಈಗ ಸ್ಟಾಕ್ಸ್ ಅಥವಾ ಇನ್ವೆಸ್ಟಿಂಗ್ ಆಗಿರಲಿ, ಏನೇ IPO, FN, ಕಮೋಡಿಟೀಸ್ ಏನೇ ಮಾಡಬೇಕಾದ್ರೂ ಒಂದು ಅಕೌಂಟ್ ಬೇಕಾಗುತ್ತೆ. ಅದನ್ನೇ ಅಂತ ಕರಿತೀವಿ ಡಿಮ್ಯಾಟ್ ಅಕೌಂಟ್ ಅಂತ ಕರಿತೀವಿ. ಈಗ ಬ್ಯಾಂಕ್ ಒಳಗಡೆ ಹೆಂಗೆ ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡ್ತೀವಲ್ಲ, ಅದೇ ರೀತಿ ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡ್ಕೋತೀವಿ. ಇದು ಸೆಬಿ ರಿಜಿಸ್ಟರ್ಡ್ ಆಗಿರಬೇಕು. ಅವ್ರದ್ದು ಯಾವುದೇ ಅಕೌಂಟ್ ಓಪನ್ ಮಾಡಬೇಕಾದ್ರೆ ಅವ್ರದ್ದು ಸೆಬಿ ರಿಜಿಸ್ಟರ್ಡ್ ID ಬರುತ್ತೆ. ಹಾಗೆ ಅದು ಗೌರ್ಮೆಂಟ್ ರೆಗ್ಯುಲೇಟೆಡ್ ಆಗಿರ್ಬೇಕು, ಅಂದರೆ ಮಾತ್ರ ನಮ್ಮ ಅಮೌಂಟು ಸೇಫ್ ಆಗಿರುತ್ತೆ. ಅದರ್ವೈಸ್ ಸುಮ್ಮನೆ ಸ್ಕ್ಯಾಮ್ ಫ್ರಾಡ್ ಆಯ್ತಂದರೆ ಲಾಸ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಏನು ಚೂಸ್ ಮಾಡ್ಕೊತೀವಲ್ಲ ಅದು ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್, ಕಂಟ್ರೋಲ್ ಆನ್ ಮೈಂಡ್ ಅಥವಾ ಎಮೋಷನ್ಸ್ ಮೇಲೆ ತುಂಬ ಕಂಟ್ರೋಲ್ ಇರಬೇಕು. ಬಿಕಾಸ್ ಮಾರ್ಕೆಟ್ಸ್ ಆರ್ ಸುಪ್ರೀಮ್ ಅಂತ ಕರಿತೀವಿ. ಮಾರ್ಕೆಟ್ಸ್ ಆರ್ ಸುಪ್ರೀಮ್. ಅವುಗಳಿಗೆ ಅದರದ್ದೇ ಆದಂತಹ ದಾರಿ ಐತಿ. ಹಾಗೆ ಮಾರ್ಕೆಟ್ಸ್ ಆರ್ ಅನ್ಸರ್ಟೈನ್. ಅವುಗಳಿಗೆ ಇಷ್ಟೇ ಪರ್ಟಿಕ್ಯುಲರ್ ರಿಟರ್ನ್ಸ್ ಬರುತ್ತೆ ಅಂತಲೂ ಹೇಳಲಿಕ್ಕಾಗಲ್ಲ, ಇಷ್ಟು ಪ್ರಾಫಿಟ್ ಒಮ್ಮೆಕ್ಲೆ ಬಂತಂತೇಳಿ ಖುಷಿನೂ ತಡ್ಕೊಳಿಕ್ಕಾಗಲ್ಲ. ಆ ಥರ ಅನ್ಸರ್ಟೈನಿಟಿ ಇರುತ್ತೆ. ಇವೆರಡು ನೆನ್ಪಿಟ್ಕೋಬೇಕು. ನೆಕ್ಸ್ಟು ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೋಬೇಕು. ರಿಸ್ಕ್ ರಿವಾರ್ಡ್. ನಾನು ಶೇರ್ ಮಾರ್ಕೆಟಿಗೆ ಬರ್ತಾ ಇದ್ದೀನಿ ಅಂದರೆ ನನ್ನ ಲಾಸ್ ಎಷ್ಟಾಗಿರಬೇಕು, ನನ್ನ ಲಾಭ ಎಷ್ಟಾಗಿರಬೇಕು, ಇವೆರಡು, ನನ್ನ ಲಾಸ್ ಎಷ್ಟಾಗಿರಬೇಕು, ನನ್ನ ಲಾಭ ಎಷ್ಟಾಗಿರಬೇಕು, ಇವೆರಡು ಗೊತ್ತಿತ್ತು ಅಂದರೆ ಆಲ್ಮೋಸ್ಟ್ ನಮಗೆ ಪ್ಯಾನಿಕ್ ಕ್ರಿಯೇಟ್ ಆಗಲ್ಲ ಮಾರ್ಕೆಟ್ಸ್ ಒಳಗಡೆ. ನೆಕ್ಸ್ಟು ಟ್ಯಾಕ್ಸ್ ಡೀಟೇಲ್ಸ್. ಅರ್ನ್ ಮಾಡಿರೋ ಅಮೌಂಟಿಗೆ ಟ್ಯಾಕ್ಸ್ನ ಯಾವ ಥರ ಫಿಲ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅಂತ ಕರಿತೀವಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅಂತ ಕರಿತೀವಿ. ಅದರ್ವೈಸ್ ನೆಕ್ಸ್ಟ್ ಇಂಟ್ರಾಡೇ ಟ್ರೇಡಿಂಗ್ ಮಾಡಿದರೆ, FN ಮಾಡಿದರೆ, ಇವೆಲ್ಲ ಇದೆ. ಸೊ ಟ್ಯಾಕ್ಸ್ ಡೀಟೇಲ್ಸ್ ಬಗ್ಗೆ ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಇವಾಗ ಮೇಯ್ನಾಗಿ ಸ್ಟಾರ್ಟ್ ಮಾಡೋಣ ಆ್ಯಕ್ಚುಯಲ್ ಟಾಪಿಕ್. ಇವಾಗ ಶೇರ್ ಮಾರ್ಕೆಟ್ ಒಳಗಡೆ ಫಸ್ಟಿಗೆ ಒಂದು ಸ್ವಲ್ಪ ಹೇಳೋದಾದರೆ, ಮಾರ್ಕೆಟ್ಸ್ ನಾನೇನಂತ ಕರಿತೀನಿ, ಅಂತ ಕರಿತೀನಿ. ಅಂದರೆ ಮಾರ್ಕೆಟ್ಸ್ ಆರ್ ಸುಪ್ರೀಮ್. ನೆಕ್ಸ್ಟು ಮಾರ್ಕೆಟ್ಸ್ ಆರ್ ಅನ್ಸರ್ಟೈನಿಟಿ. ಮಾರ್ಕೆಟ್ಸ್ ಆರ್ ಸುಪ್ರೀಮ್. ಮಾರ್ಕೆಟ್ಸ್ ಒಳಗಡೆ ನಾವು ಹೇಳ್ದಂಗೆ ಅವು ಕೇಳಲ್ಲ. ಮಾರ್ಕೆಟ್ ಏನು ಹೇಳುತ್ತೆ ಅದ ಥರ ನಾವು ಹೋಗಬೇಕಾಗತ್ತೆ. ಯಾವತ್ತೂ ಟ್ರೆಂಡ್ ಅಪೋಸಿಟ್ ಹೋಗಬಾರ್ದು. ಇದೊಂದು ನೆನ್ಪಿಟ್ಟಿರಲಿ. ನೆಕ್ಸ್ಟ್ ಅನ್ಸರ್ಟೈನಿಟಿ. ಸಡನ್ನಾಗಿ ಫ್ಲಕ್ಚುಯೇಷನ್ಸ್ ಆಗಿ ಪ್ರಾಫಿಟೇಬಲ್ ಪೋರ್ಟ್ಫೋಲಿಯೋ ರೆಡ್ಡು ಆಗ್ಬೋದು, ರೆಡ್ ಆಗಿರೋ ಪೋರ್ಟ್ಫೋಲಿಯೋ ಗ್ರೀನು ಆಗ್ಬೋದು. ಸೊ ಈ ಥರ ಮಾರ್ಕೆಟ್ಸ್ ಒಳಗಡೆ ಅನ್ಸರ್ಟೈನಿಟಿ ಇರುತ್ತೆ. ಇನ್ನೊಂದು ಮಾತು ಹೇಳೋದಾದರೆ, ನದಿಗಳಿಗೆ ಒಂದು ಟ್ಯಾಗ್ಲೈನ್ ಐತಿ. ಏನಪ್ಪ ಅಂದರೆ, ನದಿಗಳು ಯಾವತ್ತೂ ಅವುಗಳ ದಾರಿನ ನೆನಪು ಹಾರಲ್ಲ ಅಂತೇಳಿ. ಅದೇ ಥರ ಸ್ಟಾಕ್ ಮಾರ್ಕೆಟು ಕೂಡ ಯಾವುದೇ ತರಹ ಅವುಗಳ ಬಂದಂತಹ ಹಾದಿಯನ್ನು ಮರೆಯೋಂಗಿಲ್ಲ. ಇದರೊಳಗಡೆ ಹಿಸ್ಟರಿ ರಿಪೀಟ್ಸ್ ಅಂತ ಕರಿತೀವಿ. ಸೊ ನಾವು ಹೇಳ್ದಂಗೆ ಮಾರ್ಕೆಟ್ಸ್ ಕೇಳಲ್ಲ, ಮಾರ್ಕೆಟ್ಸ್ ಹೇಳ್ದಂಗೆ ನಾವು ಕೇಳಬೇಕಾಗತ್ತೆ. ನಮ್ಮ ಈಗೋ ಆಗಿರ್ಬೋದು, ನಮ್ಮ ಅಹಂ, ದುರಹಂಕಾರ, ಆಸೆ, ಹೆದರಿಕೆ ಇವೆಲ್ಲ ಇತ್ತು ಅಂದರೆ ಕಂಟ್ರೋಲ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಫಸ್ಟ್ ಏನಾದರೂ ಅಹಂ ಇತ್ತು ಅಂದರೆ ಮಾರ್ಕೆಟ್ಸ್ ಒಳಗಡೆ ಕರಗಿ ಹೋಗುತ್ತಾ 3 to 4 years ನಾವು ಟ್ರೇಡಿಂಗ್ ಒಳಗಡೆ ಇದ್ದಾಗ. ಸೊ ಇವನ್ನೆಲ್ಲನೂ ತಿಳ್ಕೊಂಡು ಸ್ಟಾಕ್ ಮಾರ್ಕೆಟ್ ಎಂಟ್ರಿ ಆದರೆ ವಿಚ್ ಈಸ್ ಗುಡ್. ಅದರ್ವೈಸ್ ಕ್ಯಾಪಿಟಲ್ ಡ್ರಾಡೌನ್ ಆಯಿತು, ಕ್ಯಾಪಿಟಲ್ ವೈಪೌಟ್ ಆಯಿತು ಅಂದರೆ ನಮ್ಮ ಮನಸ್ಥಿತಿ ನಮ್ಮ ಕೈಲಿರೋದಿಲ್ಲ. ಸೊ ಫಿಸಿಕಲಿನೂ ಫಿಟ್ ಇರಬೇಕು, ಮೆಂಟಲಿನೂ ಫಿಟ್ ಇರಬೇಕು, ಫೈನಾನ್ಷಿಯಲಿನೂ ಫಿಟ್ ಇರಬೇಕು ಸ್ಟಾಕ್ ಮಾರ್ಕೆಟ್ ಒಳಗಡೆ ಟ್ರೇಡಿಂಗ್ ಮತ್ತು ಇನ್ವೆಸ್ಟಿಂಗ್ ಮಾಡಲಿಕ್ಕೆ. ಸೊ ಇದಕ್ಕೆ ನನ್ನ ಎಕ್ಸ್ಪೀರಿಯನ್ಸ್ ಇದೆ, ಅದಕ್ಕೆ ಹೇಳ್ತಾ ಇದ್ದೀನಿ, ಸ್ವಲ್ಪ ಹುಷಾರಾಗಿರಿ. ಇವಾಗ ಸ್ಟಾಕ್ ಮಾರ್ಕೆಟ್ನ ಚೂಸ್ ಮಾಡ್ಕೊಂಡಾಗ 2 ಟೈಪ್ ಬರುತ್ತೆ. ದಟ್ ಈಸ್ ಇನ್ವೆಸ್ಟಿಂಗು ಮತ್ತು ಟ್ರೇಡಿಂಗು. ಸೊ ಇನ್ವೆಸ್ಟಿಂಗ್ ಒಳಗಡೆ ಮತ್ತೆ 2 ಟೈಪ್ಸ್. ಶಾರ್ಟ್ ಟರ್ಮ್ ಇನ್ವೆಸ್ಟಿಂಗು, ಲಾಂಗ್ ಟರ್ಮ್ ಇನ್ವೆಸ್ಟಿಂಗು. ಶಾರ್ಟ್ ಟರ್ಮ್ ಇನ್ವೆಸ್ಟಿಂಗ್ ಅಂದರೆ 0 to 1 years. ಲಾಂಗ್ ಟರ್ಮ್ ಅಂದರೆ 1 ವರ್ಷದ ಮೇಲ್ಪಟ್ಟು 2 ವರ್ಷ ಆಗಿರ್ಬೋದು, 1, 3, 4, 5 ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು, 20, 30 ಈ ಥರ ವರ್ಷಗಳೆಲ್ಲ ಆಗ್ಬೋದು. ನೆಕ್ಸ್ಟು ಈ ಇನ್ವೆಸ್ಟಿಂಗ್ನ ಅನಲೈಸಿಸ್ ಮಾಡಲಿಕ್ಕೆ ಒಂದು ಟೆಕ್ನಿಕ್ ಇದೆ, ದಟ್ ಈಸ್ ಕಾಲ್ಡ್ ಆಸ್ ದಿ ಫಂಡಮೆಂಟಲ್ ಅನಾಲಿಸಿಸ್ ಅಂತ ಕರಿತೀವಿ. ಸೊ ಈ ಫಂಡಮೆಂಟಲ್ ಅನಾಲಿಸಿಸ್ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫಂಡಮೆಂಟಲ್ ಅನಾಲಿಸಿಸ್ ಅಂದರೆ ಆ ಒಂದು ಸ್ಟಾಕ್ಸ್ನ ಏನು ಇನ್ವೆಸ್ಟ್ ಮಾಡ್ತೀವಿಲ್ಲ ಅದರದ್ದು ಒಂದು ಜಾತಕ ಕುಂಡ್ಲಿನೇ ತೆಗ್ದಂಗೆ. ಸೊ ಆ ಜಾತಕನ ಪೂರ್ತಿ ಗೊತ್ತಾಯಿತು ಅಂದರೆ ನೆಕ್ಸ್ಟ್ ನಮಗೆ ಇನ್ವೆಸ್ಟಿಂಗ್ ಮಾಡಲಿಕ್ಕೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೇಮ್ ಅದನ್ನು ಫಂಡಮೆಂಟಲ್ ಅನಾಲಿಸಿಸ್ ಅಂತ ಕರಿತೀವಿ. ನೆಕ್ಸ್ಟ್ ಟ್ರೇಡಿಂಗ್ ಚೂಸ್ ಮಾಡಿಕೊಂಡ್ರೆ, ಟ್ರೇಡಿಂಗ್ ಈಸ್ ಒನ್ ಆಫ್ ದಿ ಮೋಸ್ಟ್ ಹಾಟ್ ಟಾಪಿಕ್ಕು. ಬಿಫೋರ್ ಇನ್ವೆಸ್ಟಿಂಗು ಅಥವಾ ಟ್ರೇಡಿಂಗ್ ಶುರು ಮಾಡೋಕ್ಕಿಂತ ಮುಂಚೆ ಇನ್ವೆಸ್ಟಿಂಗ್ ಶುರು ಮಾಡ್ಕೊಳ್ಳಿ ಸ್ಮಾಲ್ ಅಮೌಂಟ್ಲೆ. ಒಮ್ಮಿದೊಮ್ಮೆಗೆ ಟ್ರೇಡಿಂಗ್ ಬರ್ಲಿಕ್ಕೆ ಹೋಗ್ಬೇಡಿ. ಬಿಕಾಸ್ ಇದ್ರೊಳಗಡೆ ಫೇಲ್ ಆಗ್ತಾ ಬಂದ್ವಿ ಅಂದರೆ ನಮ್ಮ ಮನಸ್ಥಿತಿ ನಮ್ಮ ಕೈಯಲ್ಲಿರೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದೇನೆ. ಟ್ರೇಡಿಂಗ್ ಒಳಗಡೆ 2 ಟೈಪ್ಸ್, ಶಾರ್ಟ್ ಟರ್ಮ್ ಟ್ರೇಡಿಂಗು, ಲಾಂಗ್ ಟರ್ಮ್ ಟ್ರೇಡಿಂಗು. ಶಾರ್ಟ್ ಟರ್ಮ್ ಒಳಗಡೆ ಡೇ ಟ್ರೇಡಿಂಗ್ ಅಂತ ಬರುತ್ತೆ.
ಲಾಂಗ್ ಟರ್ಮ್ ಒಳಗಡೆ ಡೆಲಿವರಿ ಟ್ರೇಡಿಂಗ್ ಅಂತ ಕರುತ್ತೆ. ಈಗ ಹೆಂಗೂ ಒಂದು ಆರ್ಡರ್ನ ಪಂಚ್ ಮಾಡಬೇಕಾದ್ರೆ 2 ಟೈಪ್ ಕೇಳುತ್ತೆ, ಒಂದು ಇಂಟ್ರಾಡೇಲ್ ಮಾಡ್ತೀರಾ ಅಥವಾ ಡೆಲಿವರಿ ಮಾಡ್ತೀರಾ ಅಂತೇಳಿ. ಅದೇ ರೀತಿಯೇ ಇದು ಡೇ ಟ್ರೇಡಿಂಗ್ ಒಳಗಡೆ 2 ಟೈಪ್ಸ್ ಬರುತ್ತೆ, ದಟ್ ಈಸ್ ಸ್ಕ್ಯಾಲ್ಪಿಂಗು ಮತ್ತು ಇಂಟ್ರಾಡೇ. ಸ್ಕ್ಯಾಲ್ಪಿಂಗ್ ಅಂದರೆ ವಿದಿನ್ ಅ ಮಿನಿಟ್ಸ್ ಒಳಗಡೆ ಟ್ರೇಡ್ನ ಪಂಚ್ ಮಾಡ್ತೀವಿ, ಲಾಸ್ ಆಯ್ತಂದ್ರೆ ಲಾಸ್ ತೊಗೊಳ್ತೀವಿ, ಪ್ರಾಫಿಟ್ ಆಯ್ತಂದ್ರೆ ಪ್ರಾಫಿಟ್ ತೊಗೋತೀವಿ, ಇದನ್ನು ಸ್ಕ್ಯಾಲ್ಪಿಂಗ್ ಅಂತ ಕರಿತೀವಿ. ಇಂಟ್ರಾಡೇ ಅಂದರೆ ಒಂದು 5 ಮಿನಿಟ್ಸ್, ಹಾಫ್ ಆನ್ ಅವರ್, 1 ಅವರ್ ಈ ಥರ ವೆಯ್ಟ್ ಮಾಡಿ ಏನು ಒಂದು ಟ್ರೇಡ್ ಮಾಡ್ತೀವಲ್ಲ ಅದಕ್ಕೆ ಇಂಟ್ರಾಡೇ ಅಂತ ಕರಿತೀವಿ. ಸೊ ಟ್ರೇಡಿಂಗ್ ಒಳಗಡೆನೂ ಲಾಸು ಆಗುತ್ತೆ, ಪ್ರಾಫಿಟ್ ಆಗುತ್ತೆ, ಬಟ್ ನಮ್ಮ ರಿಸ್ಕ್ ಮತ್ತು ರಿವಾರ್ಡು ನಮ್ಮ ಕೈಲಿರಬೇಕು. ಸೊ ರಿಸ್ಕ್ ಮ್ಯಾನೇಜ್ಮೆಂಟ್ ಇಲ್ಲ ಅಂದರೆ ಕ್ಯಾಪಿಟಲ್ ಒಂದೇ ದಿನದಲ್ಲಿಲ್ಲ, ಒಂದೇ ತಾಸಲ್ಲಿನೂ ಪೂರಾ ಅಕೌಂಟು ಖಾಲಿ ಆಗ್ಬೋದು. ಸ್ವಲ್ಪ ಇದನ್ನು ಹುಷಾರಾಗಿ ನೋಡ್ಕೋಬೇಕು. ನೆಕ್ಸ್ಟ್ ಡೆಲಿವರಿ ಟ್ರೇಡಿಂಗ್ ಒಳಗಡೆ 2 ಟೈಪ್ಸ್, ದಟ್ ಈಸ್ ಸ್ವಿಂಗ್ ಟ್ರೇಡಿಂಗ್ ಮತ್ತು ಪೊಸಿಷನಲ್ ಟ್ರೇಡಿಂಗ್. ಸ್ವಿಂಗ್ ಟ್ರೇಡಿಂಗ್ ಅಂದರೆ ಒನ್ ಡೇ 2 ಡೇಸ್ ಅಥವಾ ಒಂದು 5 ಡೇಸ್, 1 ವೀಕ್, 2 ವೀಕ್ಸ್ ಈ ಥರ ಸ್ವಿಂಗ್ ಟ್ರೇಡಿಂಗ್ ಅಂತ ಕರಿತೀವಿ. ಪೊಸಿಷನಲ್ ಟ್ರೇಡಿಂಗ್ ಅಂದರೆ 3 ಮಂತ್ಸ್, 4 ಮಂತ್ಸ್, 5 ಮಂತ್ಸ್, 6 ಮಂತ್ಸ್ ಈ ಥರ ಏನು ಟ್ರೇಡ್ ಮಾಡ್ತೀವಲ್ಲ ಅದಕ್ಕೆ ಪೊಸಿಷನಲ್ ಟ್ರೇಡಿಂಗ್ ಅಂತ ಕರಿತೀವಿ. ಸೊ ಈ ಟ್ರೇಡಿಂಗನ್ನು ಅನಲೈಸಿಸ್ ಮಾಡೋಕ್ಕೆ ಒಂದು ಟೆಕ್ನಿಕ್ನ ಕಾಣ್ತೀವಿ, ಅದೇನಪ್ಪ ಅಂದರೆ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಕರಿತೀವಿ. ಸೊ ಈ ಟೆಕ್ನಿಕಲ್ ಅನಾಲಿಸಿಸ್ ಅಂದರೆ ಆಬ್ವಿಯಸ್ಲಿ ಪ್ರೈಸ್ ಆಕ್ಷನ್ಸ್ ಆಗಿರ್ಬೋದು, ಮಾರ್ಕೆಟ್ನ ಯಾವ ಥರ ರೀಡ್ ಮಾಡ್ತೀವಿ, ಪ್ರೈಸ್ನ, ಕ್ಯಾಂಡಲ್ ಸ್ಟಿಕ್ಸು, ಪ್ಯಾಟರ್ನ್ಸು, ಡಬಲ್ ಟಾಪ್ ಡಬಲ್ ಬಾಟಮ್ ಕೇಳಿರ್ತೀರ, ಟ್ರೆಂಡ್ ಲೈನ್ ಕೇಳಿರ್ತೀರ, ಪ್ಯಾರಲಲ್ ಚಾನಲ್, ಸೊ ಇವನ್ನೆಲ್ಲ ಅಂತ ಕರಿತೀವಿ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಕರಿತೀವಿ. ಸೊ ಸೈಕಾಲಜಿ ಅನ್ನೋದು ತುಂಬ ಮ್ಯಾಟರ್ಸ್ ಆಗುತ್ತೆ ಟ್ರೇಡಿಂಗ್ ಒಳಗಡೆ. ಇವಾಗ ಸರ್ ಇಷ್ಟೆಲ್ಲ ತಿಳ್ಕೊಂಡ್ವಿ, ಇವುಗಳನ್ನು ನಮಗೆ ಸ್ಟಾಕ್ಸ್ ಒಳಗಡೆ ಇನ್ವೆಸ್ಟಿಂಗು ಟ್ರೇಡಿಂಗ್ ಮಾಡಬೇಕಲ್ಲ, ಬಟ್ ಅವುಗಳನ್ನು ನೋಡೋಕ್ಕೆ ಎಲ್ಲಿ ಸಿಗುತ್ತೆ ಅಂತ ನೋಡಿದರೆ ಅವನ್ನ ನಾವು ಎಕ್ಸ್ಚೇಂಜಸ್ ಒಳಗಡೆ ನೋಡ್ತೀವಿ. ಎಕ್ಸ್ಚೇಂಜ್ ಅಂದರೆ ಇಲ್ಲಿ ಕಂಪ್ನಿಗಳ ಸ್ಟಾಕ್ಸ್ ಏನಾಗಿರುತ್ತೆ ಬಂದು ಲಿಸ್ಟ್ ಆಗಿರುತ್ತೆ, ಅಲ್ಲಿ ಲಿಸ್ಟ್ ಆದಮೇಲೆ ನಾವೇನು ಮಾಡ್ತೀವಿ, ಆರ್ಡರ್ಸ್ನ ಪಂಚ್ ಮಾಡಿದಾಗ ವಿಯಾ ಬ್ರೋಕರಿಂದ ಎಕ್ಸ್ಚೇಂಜಸ್ ಸಿಗೋಗುತ್ತೆ. ಆ ಎಕ್ಸ್ಚೇಂಜಸ್ ಒಳಗಡೆ ಈಗ ಫಾರ್ ಎಕ್ಸಾಂಪಲ್ ನನಗೊಂದು ಶೇರ್ ಬೇಕಾಯಿತು ಅಂದರೆ ಇಲ್ಲಿ ಆ ಪ್ರೈಸಿಗೆ ಎಕ್ಸ್ಚೇಂಜ್ ಒಳಗಡೆ ಪ್ರೈಸ್ ಮ್ಯಾಚ್ ಆಗುತ್ತೆ. ಮ್ಯಾಚ್ ಆದರೆ ಮಾತ್ರ ನಮಗೆ ಸಿಗುತ್ತೆ, ಮ್ಯಾಚ್ ಆಗಲಿಲ್ಲ ಅಂದ್ರೆ ಸಿಗೋದಿಲ್ಲ. ಈ ಕೆಲಸನ ಮಾಡೋದು ಯಾವುದಪ್ಪ ಅಂದರೆ ಎಕ್ಸ್ಚೇಂಜಸ್. ಇವರು ಒಂದು ಸ್ವಲ್ಪ ಫೀಸ್ ತೊಗೊಳ್ತಾರೆ, ಇಷ್ಟು % ಅಂತೇಳಿ. ಅದ್ರ ಬೇಸಿಸ್ ಮೇಲೆ ಇದು ಗೌರ್ಮೆಂಟ್ ರೆಗ್ಯುಲೇಟೆಡ್ ಆಗಿರುತ್ತೆ. ಮೇಜರ್ಲಿ ಎಕ್ಸ್ಚೇಂಜಸ್ ಯಾವುದಪ್ಪ ಅಂದರೆ NSE, BSE, MCX, NCDEX. NSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, BSE ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, MCX ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್, NCDEX ನ್ಯಾಷನಲ್ ಕಮೋಡಿಟಿ ಡೆರಿವೇಟಿವ್ಸ್ ಎಕ್ಸ್ಚೇಂಜ್. ಇದಿಷ್ಟು ಬಂದು ಎಕ್ಸ್ಚೇಂಜಸ್ ಬಗ್ಗೆ. ಇವಾಗ ಸ್ವಲ್ಪ ಡೆಪ್ತ್ ಆಗಿ ತಿಳ್ಕೊಳ್ಳೋಣ. ಎಕ್ಸ್ಚೇಂಜಸ್ ಅಂದರೆ ಹೇಳಿದೆ ಅಲ್ವಾ, ಮೇಜರ್ ಸ್ಟಾಕ್ ಎಕ್ಸ್ಚೇಂಜ್, ಇದರೊಳಗಡೆ ಸ್ಟಾಕ್ಸ್ಗಳ ಕಂಪ್ನಿಗಳ ಲಿಸ್ಟ್ ಆಗಿರ್ತಾವೆ. ಇವಾಗ ಇದನ್ನು ರೆಗ್ಯುಲೇಟ್ ಮಾಡೋದು ಗೌರ್ಮೆಂಟ್, ದಟ್ ಈಸ್ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಬೇಕಾದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಸೆಬಿ ಅಂದರೆ ಏನು ಅಂತೇಳಿ. ಸೊ ಈ ಸೆಬಿಯವರು ಪ್ರತಿಯೊಂದನ್ನು ಟ್ರ್ಯಾಕ್ ಮಾಡ್ತಿರ್ತಾರೆ, ಬಿಕಾಸ್ ಪ್ರೀವಿಯಸ್ ಡೇಸ್ ಒಳಗಡೆ ಅಂದರೆ ಬಿಫೋರ್ 1992 ಏನಾಗಿತ್ತು ಅಂದರೆ ಕೆಲವೊಂದು ಸ್ಕ್ಯಾಮ್ಸ್, ಫ್ರಾಡ್ ಎಲ್ಲ ಆಗಿದ್ದು. ಅವಾಗ ಸ್ಟಾಕ್ಸ್ಗಳನ್ನು ಏಕ್ದಮ್ ಪಂಪ್ ಮಾಡ್ತಿದ್ರು, ಏಕ್ದಮ್ ಡಂಪ್ ಮಾಡ್ತಿದ್ರು. ಪಂಪ್ ಆ್ಯಂಡ್ ಡಂಪ್ ಆಗ್ತಿದ್ದಾಗ ಸುಮಾರಷ್ಟು ಇನ್ವೆಸ್ಟರ್ಸ್ಗಳು ಹಣ ಕಳ್ಕೊಳ್ಳೋದ್ರ ಜೊತೆಗೆ ತಮ್ಮ ಜೀವನ ಕಳ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಅದಕ್ಕೋಸ್ಕರ ಈ ಥರ ಆಗಬಾರ್ದು, ಇನ್ವೆಸ್ಟರ್ಸ್ಗಳು ಅವೇರ್ನೆಸ್ ಇರಲಿ, ಲಾಸ್ ಮಾಡಿಕೊಂಡ್ರು ಹುಷಾರಾಗಿರಬೇಕು, ಪ್ರಾಫಿಟ್ ಮಾಡಿಕೊಂಡು ಡೀಸೆಂಟ್ ಆಗಿರಬೇಕು, ಯಾವುದೇ ರೀತಿಯಾದಂಥ ಸ್ಪೆಕ್ಯುಲೇಷನ್ಸ್, ಮ್ಯಾನಿಪುಲೇಷನ್ ಆಗಬಾರ್ದು ಅಂತ ಈ ಸೆಬಿ ಏನು ಮಾಡುತ್ತಾ ಇದ್ರ ಮೇಲೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಹಾಕಿ ಹದ್ದಿನ ಕಣ್ಣಿಟ್ಟಿರುತ್ತೆ. ಸೊ ಇವಾಗ ಮೇಜರ್ ಸ್ಟಾಕ್ ಎಕ್ಸ್ಚೇಂಜಸ್ ಯಾವ್ಯಾವುದು, BSE, NSE ಮತ್ತು MCX. BSE ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ತುಂಬ ಹಳೆಯದು. NSE ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ 1992 ಮೇಲ್ಗಡೆ ಬಂದಿದ್ದು. MCX ಅಂದರೆ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅಂತ ಕರಿತೀವಿ. BSEಗೆ ಒಂದು ಇಂಡೆಕ್ಸ್ ಇದೆ, ಅದನ್ನೇನಂತ ಕರಿತೀವಿ ಸೆನ್ಸೆಕ್ಸ್ 30 ಅಂತ ಕರಿತೀವಿ. ಅಂದರೆ ಟಾಪ್ 30 ಕಂಪ್ನೀಸ್ಗಳು ಇದ್ರೊಳಗಡೆ ಲಿಸ್ಟ್ ಆಗಿದಾವೆ. ಸೊ ನಿಮ್ಮ ಕಡೆ ಬ್ರೋಕರಿಂಗ್ ಅಕೌಂಟ್ಸ್ ಇತ್ತು ಅಂದರೆ ಸೆನ್ಸೆಕ್ಸ್ 30 ಅಂತ ಹೊಡೆದಾಗ ಕಂಪ್ನಿಗಳ ಲಿಸ್ಟೇ ಬಂದ್ಬಿಡುತ್ತೆ. ಅಲ್ಲಿ ನಮ್ಗೆ ಟಾಪ್ 30 ಭಾರತದ ನೋಡೋಕ್ಕೆ ಸಿಗುತ್ತೆ. NSE ಇಂಡೆಕ್ಸ್ ಏನಪ್ಪ ಅಂದರೆ ನಿಫ್ಟಿ 50. ಈ ನಿಫ್ಟಿ 50 ಒಳಗಡೆ ಭಾರತದ ಟಾಪ್ 50 ಕಂಪ್ನಿಗಳು ಲಿಸ್ಟ್ ಆಗಿದಾವೆ. ಈಗ ಯಾವ್ಯಾವ್ದು ನೋಡಿರ್ತೀರಿ ನೀವು, ಆಬ್ವಿಯಸ್ಲಿ ನಿಮ್ಮ ಕಣ್ಣು ಮುಂದ್ಗಡೆ ಕೆಲವೊಂದು ಕಾರ್ಗಳೆಲ್ಲ ಮ್ಯಾನುಫ್ಯಾಕ್ಚರ್ ಆಗೋ ಕಂಪ್ನೀಸು, ಕೆಲವೊಂದು ಬೈಕ್ಸಿಂದು, ಏವಿಯೇಷನ್ ಸೆಕ್ಟರು, ಎನರ್ಜಿ ಸೆಕ್ಟರ್, ಇವೆಲ್ಲ ಕೆಲವೊಂದು ಸ್ಟಾಕ್ಸ್ಗಳು ಈ ಒಂದು ಇಂಡೆಕ್ಸ್ ಒಳಗಡೆ ನೋಡಲಿಕ್ಕೆ ನಮಗೆ ಸಿಗುತ್ತೆ. ಸೊ ಈ ಇಂಡೆಕ್ಸ್ ಒಳಗಡೆ ಅಥವಾ ಈ ಇಂಡೆಕ್ಸ್ ಒಳಗಡೆ ಲಿಸ್ಟ್ ಆಗಿರೋ ಸ್ಟಾಕ್ಸ್ಗಳಲ್ಲಿ ನಾವು ಇನ್ವೆಸ್ಟಿಂಗ್ ಮಾಡ್ಬೋದು, ಟ್ರೇಡಿಂಗ್ ಮಾಡ್ಬೋದು, ಅದು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಅಂತ ಕರಿತೀವಿ, ಅದನ್ನೆಲ್ಲ ಮಾಡ್ಬೋದು. ಸೇಮ್ BSE ಒಳಗಡೆ, NSE ಒಳಗಡೆ. ಹಾಗೆ ಕಮೋಡಿಟಿ ಎಕ್ಸ್ಚೇಂಜ್ ಅಂದರೆ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಇದೆಯಲ್ಲ MCX ಒಳಗಡೆ ಇನ್ವೆಸ್ಟಿಂಗ್ ಮಾಡ್ಲಿಕ್ಕೆ ಬರಲ್ಲ, ಬಿಕಾಸ್ ಇಲ್ಲೇ ನಾವು ಇಕ್ವಿಟಿ ಅಂತ ಇರಲ್ಲ, ಇದು ಡೆರಿವೇಟಿವ್ ಸೆಗ್ಮೆಂಟ್ ಆಗಿರುತ್ತೆ. ಅಂದರೆ ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡ್ತೀವಿ, ಫ್ಯೂಚರ್ಸ್ ಮತ್ತು ಆಪ್ಷನ್ಸಲ್ಲಿ. ಇವಾಗ ಹೈಲಿ ಲಿಕ್ವಿಡ್
ಇದು ಹೈಲಿ ಲಿಕ್ವಿಡ್ ಎಕ್ಸ್ಚೇಂಜ್ ಯಾವುದಪ್ಪ ಅಂದರೆ ಅದನ್ನು ನಿಫ್ಟಿ 50 ಅಂತ ಕರಿತೀವಿ. ಸೊ ಯಾವಾಗಲೂ ನಾನು ಎಸ್ಪೆಷಲಿ ಸ್ಟಾಕ್ಸ್ಗಳನ್ನು ಬೈ ಮಾಡಬೇಕಾದ್ರೆ ವಿಯಾ ನಿಫ್ಟಿ 50 ಅಥವಾ NSE ಎಕ್ಸ್ಚೇಂಜಿನ ಬೇಸ್ ಮೇಲೆ ಸ್ಟಾಕ್ಸ್ಗಳನ್ನು ಖರೀದಿ ಮತ್ತು ಸೆಲ್ ಮಾಡ್ತೀನಿ. BSE ಒಳಗಡೆ ಅಷ್ಟು ಲಿಕ್ವಿಡಿಟಿ ಇರಲ್ಲ ಅಂತೇಳಿ. ಮೇ ಬಿ ಅಪ್ಕಮಿಂಗ್ ಡೇಸ್ ಲಿಕ್ವಿಡಿಟಿ ಚೆನ್ನಾಗಿ ಬಂತು ಅಂದರೆ ಇದು ಕೂಡ ಬೂಮ್ ಆದರೂ ಆಗ್ಬೋದು, ಆಗದೇ ಇರ್ಬೋದು, ಗೊತ್ತಿಲ್ಲ. ಬಟ್ ಇವಾಗಂತೂ ಐ ಪ್ರಿಫರ್ ಮೋಸ್ಟ್ಲಿ ನಾ ಇದ್ರೊಳಗಡೆ NSE ಇಂದನೇ ಸ್ಟಾಕ್ಸ್ಗಳನ್ನು ಖರೀದಿ ಮತ್ತು ಸೆಲ್ ಮಾಡೋದು. ನೆಕ್ಸ್ಟು ಸೆಗ್ಮೆಂಟ್ಸ್ ಅಂದರೆ ಇವಾಗ ಎಕ್ಸ್ಚೇಂಜಸ್ ಎಲ್ಲ ಬಗ್ಗೆ ಕಲ್ತ್ವಿ, ಸ್ಟಾಕ್ಸ್ ಇನ್ವೆಸ್ಟಿಂಗ್ ಟ್ರೇಡಿಂಗ್ ಬಗ್ಗೆ ಎಲ್ಲ ಸ್ವಲ್ಪ ನೋಡಿದ್ವಿ. ಈ ಎಕ್ಸ್ಚೇಂಜಸ್ ಒಳಗಡೆ ನೋಡಿದ್ವಿಲ್ಲ, ಹಾಗೆ ಎಕ್ಸ್ಚೇಂಜಸ್ ಒಳಗಡೆ ಕೆಲವೊಂದು ಡಿಪಾರ್ಟ್ಮೆಂಟ್ಸ್ ಅಂತ ಬರ್ತಾವೆ, ಅದನ್ನೇ ಅಂತ ಕರಿತೀವಿ ಸೆಗ್ಮೆಂಟ್ಸ್ ಅಂತ ಕರಿತೀವಿ. ಈಗ ಕೆಲವೊಬ್ರು ನೋಡಿರ್ತೀರಲ್ಲ ನೀವು, ಅಂದರೆ ಸರ್ ನೀವೇನು ಮಾಡ್ತೀರಾ, ನಾವು ಆಪ್ಷನ್ಸ್ ಟ್ರೇಡ್ ಮಾಡ್ತೀನಿ, ಸರ್ ನೀವೇನು ಮಾಡ್ತೀರಾ ಫ್ಯೂಚರ್ ಟ್ರೇಡ್ ಮಾಡ್ತೀರಿ ಅಂತ ಕೇಳ್ತಿರ್ತಾರೆ. ಇನ್ನು ಕೆಲವೊಬ್ರು ಏನಂತಾರೆ ಇಕ್ವಿಟಿ ಟ್ರೇಡ್ ಮಾಡ್ತೀವಿ ಅಂತ ಕೇಳ್ತಿರ್ತಾರೆ. ಇನ್ನು ಕೆಲವೊಬ್ರು ಕ್ರಿಪ್ಟೋ, ಇನ್ನು ಕೆಲವೊಬ್ರು ಫಾರೆಕ್ಸ್, ಈ ಥರ ಏನು ಡಿಪಾರ್ಟ್ಮೆಂಟ್ಸ್ ಇದೆಯಲ್ಲ, ಅಂದರೆ ಏನು ಆಪ್ಷನ್ಸ್ ಇದಾವಲ್ಲ, ಅದೇ ರೀತಿಯೇ ಸೆಗ್ಮೆಂಟ್ಸ್ ಅಂತ ಸ್ಟಾಕ್ ಮಾರ್ಕೆಟ್ ಒಳಗಡೆ ಕರಿತೀವಿ. ಸೆಗ್ಮೆಂಟ್ಸ್ ಒಳಗಡೆ ಮೇನ್ಲಿ ಬರೋದೆ ಇಕ್ವಿಟಿ, ಡೆರಿವೇಟಿವ್, ಕಮೋಡಿಟಿ ಮತ್ತು ಕರೆನ್ಸಿ. ಇವು 4 ಮಾರ್ಕ್ ಮಾಡಿಟ್ಕೊಳ್ಳಿ, ಬಿಕಾಸ್ ದೀಸ್ 4 ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್. ಇಕ್ವಿಟಿ ಸೆಗ್ಮೆಂಟು, ಡೆರಿವೇಟಿವ್, ಕಮೋಡಿಟಿ, ಕರೆನ್ಸಿ. ನೆಕ್ಸ್ಟ್ ಡೆಪ್ಟ್ ಮತ್ತು ಬಾಂಡ್ಸು, ಮ್ಯೂಚುವಲ್ ಫಂಡ್ಸು, ETF, SME ಪ್ಲ್ಯಾಟ್ಫಾರ್ಮು, IPO, FPO, REITs, ಇನ್ವಿಟ್ಸ್ ಎಕ್ಸೆಟ್ರಾ 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 ಮತ್ತು ಬರ್ತಾ ಹೋಗುತ್ತೆ. ನೆಕ್ಸ್ಟು ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ನ ತಿಳ್ಕೊಳ್ಳೋಣ. ಇವಾಗ ಇಕ್ವಿಟಿ ಸೆಗ್ಮೆಂಟ್ ಅಂದರೆ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಶೇರ್ಸ್. ಏನು ಶೇರ್ಸ್ಗಳಲ್ಲಿ ಅಥವಾ ಸ್ಟಾಕ್ಸ್ಗಳಲ್ಲಿ ಹೂಡಿಕೆ ಮಾಡ್ತೀವಿ, ಟ್ರೇಡ್ ಮಾಡ್ತೀವಲ್ಲ, ಆ ಒಂದು ಪ್ರೊಸೆಸ್ನ ಅಥವಾ ಆ ಒಂದು ಸೆಗ್ಮೆಂಟ್ನ ಇಕ್ವಿಟಿ ಸೆಗ್ಮೆಂಟ್ ಅಂತ ಕರಿತೀವಿ. ಇವಾಗ ಏನೇ ಒಂದು ಶೇರ್ಸ್ನ ಪರ್ಚೇಸ್ ಮಾಡಿದಾಗ ಬ್ರೋಕಿಂಗ್ ಒಳಗಡೆ ಏನು ತೋರಿಸುತ್ತೆ ಅಂದರೆ ಆರ್ಡರ್ ಡೀಟೇಲ್ಸ್ ತೋರಿಸುತ್ತೆ. ಆ ಆರ್ಡರ್ ಡೀಟೇಲ್ಸ್ ಒಳಗಡೆ ಕ್ವಾಂಟಿಟಿ ಇನ್ ಕೇಸ್ ಒಂದು ಬೈ ಮಾಡಿದರೆ ಆ ಪ್ರೈಸು ಕೆಳಗಡೆ EQ ಅಂತ ತೋರಿಸುತ್ತೆ. ಸೊ ಈ EQ ಅಂದರೆ ಇಕ್ವಿಟಿ ಸೆಗ್ಮೆಂಟ್ ಅಂತ ಕರಿತೀವಿ. ಸೊ ಹಾಗೆ ಈಗ ಬ್ರೋಕಿಂಗ್ ಫೀಸ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಅದು ಕೇಳಿಸುತ್ತೆ, ಇಕ್ವಿಟಿ ಒಳಗೆ ಮಾಡಿದ್ದೀರಾ, ಫ್ಯೂಚರ್ಸ್ ಒಳಗಡೆ ಮಾಡಿದ್ದೀರಾ, ಆಪ್ಷನ್ಸ್ ಒಳಗಡೆ ಮಾಡಿದ್ದೀರಾ, ಬಿಕಾಸ್ ಪ್ರತಿಯೊಂದಕ್ಕೂ ಡಿಫ್ರೆಂಟ್ ಬ್ರೋಕರೇಜ್ ನಮಗೆ ಅಪ್ಲೈ ಆಗುತ್ತೆ. ಸೊ ಇದನ್ನು ಇಕ್ವಿಟಿ ಸೆಗ್ಮೆಂಟ್ಸ್ ಅಂತ ಕರಿತೀವಿ. ಇಕ್ವಿಟಿ ಸೆಗ್ಮೆಂಟ್ಸ್ ಅಂದರೆ ಪ್ಯೂರ್ಲಿ ಸ್ಟಾಕ್ಸ್ ಅಥವಾ ಶೇರ್ಸ್. ನೆಕ್ಸ್ಟು ಡೆರಿವೇಟಿವ್ ಸೆಗ್ಮೆಂಟ್ ಅಂದರೆ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್. ಒನ್ ಆಫ್ ದಿ ಮೋಸ್ಟ್ ಟ್ರೆಂಡಿಂಗ್ ಟಾಪಿಕ್ 2020 ಈ ಕಡೆ ತುಂಬ ಟ್ರೆಂಡಿಂಗ್ ಇರೋ ಟಾಪಿಕ್ಸು ಯಾವುದಪ್ಪ ಅಂದರೆ ಡೆರಿವೇಟಿವ್ ಸೆಗ್ಮೆಂಟ್, ಅದೇ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಅಂತ ಕರಿತೀವಿ. ನೆಕ್ಸ್ಟು ಕಮೋಡಿಟಿ ಸೆಗ್ಮೆಂಟ್, ಗೋಲ್ಡ್, ಸಿಲ್ವರ್, ಕ್ರೂಡ್ ಆಯಿಲ್ ಎಕ್ಸೆಟ್ರಾ, ಅದೇ ಗೋಲ್ಡಲ್ಲಿ, ಸಿಲ್ವರಲ್ಲಿ, ಕ್ರೂಡಲ್ಲಿ ಟ್ರೇಡ್ ಮಾಡೋದಕ್ಕೆ ಕಮೋಡಿಟಿ ಸೆಗ್ಮೆಂಟ್. ಕರೆನ್ಸಿ ಸೆಗ್ಮೆಂಟ್ ಅಂದರೆ ಟ್ರೇಡಿಂಗ್ ಏನದು ಕರೆನ್ಸಿ ಪೇರ್ಸ್ ಒಳಗಡೆ ಇನ್ನೊಂದು ದೇಶದ ಕರೆನ್ಸಿ ಪೇರ್ ಜೊತೆ ಟ್ರೇಡ್ ಮಾಡೋದಕ್ಕೆ ಕರೆನ್ಸಿ ಸೆಗ್ಮೆಂಟ್. ದಟ್ ಈಸ್ USD INR ಆಗಿರ್ಬೋದು, EUR ಆಗಿರ್ಬೋದು, ಎಕ್ಸೆಟ್ರಾ ಈ ಥರ ಇರೋದಕ್ಕೆ ಕರೆನ್ಸಿ ಸೆಗ್ಮೆಂಟ್ ಅಂತ ಕರಿತೀವಿ. ಡೆಪ್ಟ್ ಮಾರ್ಕೆಟ್ಸ್ ಅಂದರೆ ಬಾಂಡ್ಸ್ ಮತ್ತು ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಥವಾ GSEC ಅಂತ ಕರಿತೀವಿ. ಇವುಗಳಲ್ಲಿ ಸೆಗ್ಮೆಂಟಿಗೆ ಗೌರ್ಮೆಂಟ್ ಮತ್ತು ಬಾಂಡ್ ಸೆಕ್ಯೂರಿಟೀಸ್ ಅಂತ ಕರಿತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋದಾದರೆ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಕೇಳ್ತೀವಿ. ಸೊ ಮ್ಯೂಚುವಲ್ ಫಂಡ್ಸ್ ಅಂದರೆ ಮೆನಿ ಪೀಪಲ್ಸ್ ಮನಿ ಕಲೆಕ್ಟೆಡ್ ಆ್ಯಂಡ್ ಇನ್ವೆಸ್ಟೆಡ್ ಬೈ ಎ ಫಂಡ್ ಮ್ಯಾನೇಜರ್ ಟು ಅರ್ನ್ ರಿಟರ್ನ್ಸ್. ಈಗ ನನಗೆ ಸ್ಟಾಕ್ಸ್ ಒಳಗಡೆ ಇನ್ವೆಸ್ಟಿಂಗ್ ಮಾಡ್ಲಿಕ್ಕೆ ಹೆದರಿಕೆ ಆಗುತ್ತೆ, ನಂಗೆ ಫೈನಾನ್ಷಿಯಲ್ ಅಡ್ವೈಸರ್ಸ್ ಇದನ್ನು ಬೇಡ. ಸೊ ಕಡಿಮೆ ರಿಸ್ಕು, ನಾರ್ಮಲ್ ಡೀಸೆಂಟ್ ರಿಟರ್ನ್ಸ್ ಬೇಕು, ಹೈ ರಿಸ್ಕ್ ತೊಗೊಳ್ಳೋ ಕೆಪಾಸಿಟಿ ಇಲ್ಲ ಅಂದಾಗ ಇರೋ ಒಂದು ಕಾನ್ಸೆಪ್ಟೇ ಮ್ಯೂಚುವಲ್ ಫಂಡ್ಸ್. ಈ ಮ್ಯೂಚುವಲ್ ಫಂಡ್ಸ್ ಹೆಂಗೆ ಕೆಲಸ ಮಾಡುತ್ತೆ, ಈಗ ನಾವು ಹೋಗಿ ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಇದೊಂದು ಸಿಕ್ಕಾಪಟ್ಟೆ ಅಮೌಂಟ್ ಆಗುತ್ತೆ. ಸೊ ಈ ಫಂಡ್ಸಿಗೆ ಆ ಏನು ಇನ್ವೆಸ್ಟ್ ಮಾಡಿರ್ತೀವಿ ಮ್ಯೂಚುವಲ್ ಫಂಡ್ಸು, ಅದಕ್ಕೊಬ್ಬ ಮ್ಯಾನೇಜರ್ ಇರ್ತಾರೆ, ಫಂಡ್ಸ್ ಮ್ಯಾನೇಜರ್. ಆ ಮ್ಯಾನೇಜರ್ ಏನು ಮಾಡ್ತಾರೆ, ಈ ಒಂದು ಫಂಡ್ಸ್ನ ತೊಗೊಂಡೋಗಿ ಡಿಫ್ರೆಂಟ್ ಅಸೆಟ್ಸ್ ಒಳಗಡೆ, ಸ್ಟಾಕ್ಸ್ ಒಳಗಡೆ, ಬಾಂಡ್ಸ್ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಒಂದು ಡೀಸೆಂಟ್ ರಿಟರ್ನ್ಸ್ನ ಅರ್ನ್ ಮಾಡ್ತಾರೆ. ಸೊ ಆ ಡೀಸೆಂಟ್ ರಿಟರ್ನ್ಸ್ ಬಂದಿದ್ದ ಕೂಡಲೇ ಅದನ್ನು ಇನ್ವೆಸ್ಟರ್ಸ್ಗೆ ಕೊಡ್ತಾರೆ. ಈ ಒಂದು ಕಾನ್ಸೆಪ್ಟ್ನ ಮ್ಯೂಚುವಲ್ ಫಂಡ್ಸ್ ಅಂತ ಕರಿತೀವಿ. ನೆಕ್ಸ್ಟು ETF, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ಇದು ಯಾವ ಥರ ಅಂದರೆ ಮ್ಯೂಚುವಲ್ ಬಿಹೇವಿಯರ್ ಆಫ್ ಮ್ಯೂಚುವಲ್ ಫಂಡ್ಸು ಮತ್ತು ಸ್ಟಾಕ್ಸ್ ಅಂದರೆ ಇಕ್ವಿಟಿ, ಇವೆರಡು ಬಿಹೇವಿಯರ್ನ ಮಿಕ್ಸ್ ಮಾಡಿದಾಗ ಏನೊಂದು ಬಿಹೇವಿಯರ್ ಬರುತ್ತಲ್ಲ ಅದನ್ನು ETF ಅಂತ ಕರಿತೀವಿ. ನೆಕ್ಸ್ಟ್ SME, ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್. ಇವುಗಳಲ್ಲಿ IPO ಇಂದ ಬರುತ್ತೆ ಇದು. ಈಗ ದೊಡ್ಡ ನೀವು 100 CR ಕಂಪ್ನಿ, 200 CR ಕಂಪ್ನಿ ಇಲ್ಲ ಅಂದರೆ ನಾರ್ಮಲ್ ಸಣ್ಣ ಕಂಪ್ನಿಗಳು ಕೂಡ ತಮ್ಮ ಕಂಪ್ನಿಗಳನ್ನು ಮಾರ್ಕೆಟ್ಸ್ ಒಳಗಡೆ ಲಿಸ್ಟ್ ಮಾಡಲಿಕ್ಕೆ ಈ ಒಂದು ಸೆಗ್ಮೆಂಟಿಂದ ಬರುತ್ತೆ. ಸ್ಟಾಕ್ SME ಅಂತ ಕರಿತೀವಿ. ನೋಡಿರ್ಬೋದು ನೀವು, ನಾರ್ಮಲ್ ಇಕ್ವಿಟಿ IPO ಅಪ್ಲೈ ಮಾಡಬೇಕಾದ್ರೆ 15K ಬೇಕಾಯಿತು ಅಂದರೆ ಇದಕ್ಕೆ ಬೇಕಾಗುತ್ತೆ 1.5 lakh, 1 lakh, 3 lakh, 5 lakhs. ಸೊ ಇದನ್ನು SME ಅಂತ ಕರಿತೀವಿ. ನೆಕ್ಸ್ಟ್ IPO ಮತ್ತು FPO. IPO ಅಂದರೆ ವೆನ್ ಅ ಕಂಪ್ನಿ ಸೆಲ್ಸ್ ಇಟ್ಸ್ ಶೇರ್ಸ್ ಟು ದಿ ಪಬ್ಲಿಕ್ ಫಾರ್ ದಿ ಫಸ್ಟ್ ಟೈಮ್.
ಸ್ಟಾಕ್ ಎಕ್ಸ್ಚೇಂಜ್ ಒಳಗಡೆ ಲಿಸ್ಟ್ ಆಗಬೇಕಾದ್ರೆ ಫಸ್ಟ್ ಏನು ತಮ್ಮ ಶೇರ್ಸ್ನ ಪಬ್ಲಿಕ್ಕಿಗೆ ಆಫರ್ ಮಾಡ್ತಾರಲ್ಲ ಅದು IPO. FPO ಅಂದರೆ ಆಲ್ರೆಡಿ ಮಾರ್ಕೆಟ್ಸ್ ಒಳಗಡೆ ಲಿಸ್ಟ್ ಆಗಿದೆ ಸ್ಟಾಕ್ ಎಕ್ಸ್ಚೇಂಜ್ ಒಳಗಡೆ, ಅಗೇನ್ ನೆಕ್ಸ್ಟ್ ಫಂಡ್ಸ್ ರೈಸ್ ಮಾಡಲಿಕ್ಕೆ ಮತ್ತೆ ಶೇರ್ಸ್ನ ಕೊಡ್ತಾರಲ್ಲ ಅದಕ್ಕೆ FPO ಅಂತ ಕರಿತೀವಿ. ನೆಕ್ಸ್ಟು RETS ಆ್ಯಂಡ್ InvITs, ಇದು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಅಥವಾ ಪವರ್ ಲೈನ್ಸ್ ಆಗಿರ್ಬೋದು, ಮಾಲ್ಸ್, ಆಫೀಸಸ್, ಇದಕ್ಕೆ ರೇಟ್ಸ್ ಮತ್ತು InvITs ಅಂತ ಕರಿತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್ನ ನೋಡೋದಾದರೆ ಡಿಮ್ಯಾಟ್ ಅಕೌಂಟ್. ಸೊ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆಗುತ್ತೆ ಡಿಮ್ಯಾಟ್ಸ್ ಅಕೌಂಟನ್ನು ಓಪನ್ ಮಾಡ್ಕೊಳ್ಳೋದು. ಅನ್ಅಫಿಷಿಯಲ್ ಆಗಿ ಅನ್ಆಥರೈಸ್ಡ್ ಆಗಿ ಏನಾದ್ರು ಅಕೌಂಟ್ಸ್ ಓಪನ್ ಮಾಡಿಕೊಂಡು ಇನ್ವೆಸ್ಟಿಂಗು ಟ್ರೇಡಿಂಗ್ ಮಾಡಿದರೆ ಅದಕ್ಕೆ ಗೌರ್ಮೆಂಟ್ ಜವಾಬ್ದಾರಿ ಆಗಲ್ಲ. ನಾವು ಹಣ ಲೂಸ್ ಮಾಡಿಕೊಂಡ್ರೆ ಮುಗೀತು, ಒಂದ್ಸಲ ಅಮೌಂಟ್ ಹೋಯಿತು ಅಂದರೆ ಹೋಯಿತು, ಅದು ಗೋಲ್ಡನ್ ಹವರ್ ಅಂತ ಇರುತ್ತೆ, ಅಷ್ಟರೊಳಗೆ ಸಿಕ್ತು, ಸಿಗಲಿಲ್ಲ ಅಂದರೆ ನಾವು ಹ್ಯೂಜ್ ಲಾಸಸ್ನ ಫೇಸ್ ಮಾಡಬೇಕಾಗೋ ಸಿನಾರಿಯೋ ಸಿಗುತ್ತೆ. ಅದಕ್ಕೋಸ್ಕರ ಯಾವಾಗಲೂ ಅಕೌಂಟ್ಸ್ನ ಚೂಸ್ ಮಾಡ್ಕೋಬೇಕಾದ್ರೆ ಗೌರ್ಮೆಂಟ್ ರೆಗ್ಯುಲೇಟೆಡ್ ಸೆಬಿ ರಿಜಿಸ್ಟ್ರೇಷನ್ ಆಗಿರುವಂತಹ ಡಿಮ್ಯಾಟ್ಸ್ ಅಕೌಂಟ್ನ ಓಪನ್ ಮಾಡ್ಕೊಳ್ಳೋದು ಉತ್ತಮ. ಇವಾಗ ಈ ಡಿಮ್ಯಾಟ್ ಅಕೌಂಟ್ ಅಂದರೆ ಏನು ಅಂದರೆ, ಈಗ ಬ್ಯಾಂಕ್ ಅಕೌಂಟ್ ಒಳಗಡೆ ಏನು ಅಕೌಂಟ್ ಓಪನ್ ಮಾಡ್ತೀವಿ, ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡ್ತೀವಿ. ಇಲ್ಲಿ ನಾವು ಡೆಪಾಸಿಟ್ ಮಾಡ್ಬೋದು, ವಿಡ್ರಾ ಮಾಡ್ಬೋದು, ಟ್ರಾನ್ಸ್ಫರ್ ಮಾಡ್ಬೋದು, RTGS, ಹಂಗೆ ಹೀಗೆ ಈ ಟೋಟಲಿ ಕ್ಯಾಶಿನ ಸೆಗ್ಮೆಂಟ್ ಬಗ್ಗೆ ಟ್ರಾನ್ಸ್ಫರ್ ಅಥವಾ ಯೂಸ್ ಮಾಡಲಿಕ್ಕೆ ಬೇಕಾಗಿರೋ ಒಂದು ಅಕೌಂಟೇ ಸೇವಿಂಗ್ಸ್ ಅಕೌಂಟ್. ಅದೇ ರೀತಿ ಶೇರ್ ಮಾರುಕಟ್ಟೆ ಒಳಗಡೆ ಕೆಲಸ ಮಾಡೋಕ್ಕೆ ಅಂದರೆ ಅದು ಇನ್ವೆಸ್ಟಿಂಗ್ ಆಗಿರ್ಬೋದು ಅಥವಾ ಟ್ರೇಡಿಂಗ್ ಆಗಿರೋದು ಮಾಡೋಕ್ಕೆ ಒಂದು ಅಕೌಂಟ್ ಬೇಕು, ಅದನ್ನೇಂತ ಕರಿತೀವಿ ಡಿಮ್ಯಾಟ್ ಅಕೌಂಟ್ ಅಂತ ಕರಿತೀವಿ. ಇದ್ರೊಳಗಡೆ ಏನಾಗುತ್ತೆ, ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಕೊಂಡಾಗ ವಿಯಾ ಬ್ರೋಕರ್ ನಾವು ಆರ್ಡರ್ಸ್ನ ಪಂಚ್ ಮಾಡಿದಾಗ ಎಕ್ಸ್ಚೇಂಜಸ್ ಒಳಗಡೆ ಹೋಗಿ ಮ್ಯಾಚ್ ಆಗಿ ಬಂದು ಎಲೆಕ್ಟ್ರಾನಿಕ್ ಫಾರ್ಮ್ ಒಳಗಡೆ ನಮ್ಮ ಡಿಮ್ಯಾಟ್ ಅಕೌಂಟ್ ಒಳಗಡೆ ಸ್ಟೋರ್ ಆಗುತ್ತೆ. ಮೊದಲೆಲ್ಲ ಪೇಪರ್ಸ್ ಒಳಗಡೆ ಬೈ ಮಾಡಿ ಇಟ್ಕೋಬೇಕಾಗಿತ್ತು, ಒಂದು ಶೇರ್ಸ್ನ ಪರ್ಚೇಸ್ ಮಾಡಿದರೆ ಅದು ಪೇಪರ್ ಮುಖಾಂತರ ಬರ್ತಿತ್ತು. ಬಟ್ ಇವಾಗ ಏನಾಗಿದೆ, ಪೂರಾ ಎಲೆಕ್ಟ್ರಾನಿಕ್ ಫಾರ್ಮ್. ಈಗ ಒಂದು ಯಾವುದೋ ಶೇರ್ಸ್ನ ಪರ್ಚೇಸ್ ಮಾಡಿದೆ ಅಂದರೆ ಅದು ಬಂದು ಆಲ್ರೆಡಿ ಸ್ಟೋರ್ ಆಗಿಬಿಟ್ಟಿರುತ್ತೆ ಎಲೆಕ್ಟ್ರಿಕ್ ಫಾರ್ಮ್ ಒಳಗಡೆ. 1 to 2 days ತೊಗೊಳುತ್ತೆ ಪೂರಾ ನನ್ನ ಹೆಸರೊಳಗಡೆ ಆಗಲಿಕ್ಕೆ. ಅವಾಗ ಬಂದು ಇನ್ಸ್ಟೆಂಟಾಗಿ ಬಂದು ಸ್ಟೋರ್ ಆಗಿಬಿಡುತ್ತೆ, ದಟ್ ಈಸ್ ಡಿಮ್ಯಾಟ್ ಅಕೌಂಟ್ ಒಳಗಡೆ. ನೆಕ್ಸ್ಟ್ ಆಮೇಲೆ ಅದನ್ನು ಬೇಕಾದ್ರೆ ನಾವು ಪ್ರಾಫಿಟೇಬಲ್ ಆದ್ರೂ ಸೆಲ್ ಮಾಡ್ಕೋಬೋದು, ಆಗಲಿಲ್ಲ ಅಂದರೂ ಸೆಲ್ ಮಾಡ್ಕೋಬೋದು, ಇಂತಿಷ್ಟು ಟೈಮ್ ಅಂತ ಇರುತ್ತೆ. ಸೊ ಯಾವಾಗಲೂ ಮಾರ್ಕೆಟ್ಸ್ ಒಳಗಡೆ ಬೈ ಸೆಲ್ ಮಾಡೋದು 9:15 3:30, ಇದೊಂದು ನೆನಪಿರಲಿ. ಸೊ ಈ ಥರ ಡಿಮ್ಯಾಟ್ ಅಕೌಂಟ್ಸು ವರ್ಕ್ ಆಗುತ್ತೆ. ಸ್ಟೋರ್ಸ್ ಯುವರ್ ಶೇರ್ಸ್ ಡಿಜಿಟಲಿ, ನೀಡೆಡ್ ಟು ಬೈ ಸೆಲ್ ಸ್ಟಾಕ್ಸ್, ETF, ಮ್ಯೂಚುವಲ್ ಫಂಡ್ಸ್, ಸಮ್ ಕೇಸಸ್. ಸೊ ಏನಪ್ಪ ಅಂದರೆ ಸ್ಟಾಕ್ಸ್ಗಳಲ್ಲಿ ETF, ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಬೈ ಮತ್ತು ಸೆಲ್ ಮಾಡಲಿಕ್ಕೆ ಓಪನ್ಡ್ ವಿತ್ ಅ ಬ್ರೋಕರ್. ಸೊ ಪ್ರಾಪರ್ಲಿ ಕೆಲವೊಂದು ಬ್ರೋಕರ್ಸ್ ಇದ್ದಾರೆ ಇವಾಗ, ಕೆಲವೊಮ್ಮೆ ಬ್ಯಾಂಕ್ಸ್ ಕೂಡ ಓಪನ್ ಮಾಡಿಕೊಡುತ್ತೆ, ಇನ್ನು ಕೆಲವೊಮ್ಮೆ ಡಿಸ್ಕೌಂಟ್ ಬ್ರೋಕರ್ಸ್ ಅಂತ ಮಾರ್ಕೆಟ್ಸ್ ಒಳಗಡೆ ಇದ್ದಾರೆ, ಅವರು ಇದನ್ನು ಓಪನ್ ಮಾಡಿ ಕೊಡ್ತಾರೆ. ನೆಕ್ಸ್ಟು ವರ್ಕ್ಸ್ ಲೈಕ್ ಅ ಬ್ಯಾಂಕ್ ಅಕೌಂಟ್ ಫಾರ್ ಅ ಶೇರ್ಸ್. ಸೊ ಶೇರ್ಸ್ಗಳನ್ನು ಸ್ಟೋರ್ ಮಾಡಲಿಕ್ಕೆ, ಸೆಲ್ ಮಾಡಲಿಕ್ಕೆ ಇದು ಬ್ಯಾಂಕ್ ಅಕೌಂಟ್ ಥರ ವರ್ಕ್ ಆಗುತ್ತೆ. ಸೇಫ್ ಆ್ಯಂಡ್ ರೆಗ್ಯುಲೇಟೆಡ್ ಬೈ ದಿ ಸೆಬಿ. ಸೊ ಸೆಬಿ ಪ್ರಕಾರ ಸೇಫ್ ಆಗಿರುತ್ತೆ, ಪ್ರಾಪರಾಗಿ ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡ್ಕೊಂಡಿರಬೇಕು. ಆಧಾರ್ ಕಾರ್ಡ್, ಪಾನ್ ಕಾರ್ಡ್, KYC ಕೇಳಿಸುತ್ತೆ, KYC ಎಲ್ಲ ಪ್ರಾಪರಾಗಿ. ಸೊ ಹುಷಾರಾಗಿರ್ಬೇಕು, ಇಲ್ಲೇ ಕರೆಕ್ಟ್ ಚೂಸ್ ಮಾಡ್ಕೊಳ್ಳಿ. ಯು ಗೆಟ್ ಅ ಡಿಮ್ಯಾಟ್ ನಂಬರ್ ಟು ಹೋಲ್ಡ್ ಸೆಕ್ಯೂರಿಟೀಸ್. ನಮ್ಮ ಏನು ಓಪನ್ ಮಾಡ್ಕೋತೀವಲ್ಲ ಅಕೌಂಟ್ನ, ಅವಾಗ ಪ್ರತಿಯೊಂದು ಡೀಟೇಲ್ಸು ನಮಗೆ ಮೇಲ್ ಮುಖಾಂತರ ಅಥವಾ ಆ ಅಕೌಂಟಿನ ಡೀಟೇಲ್ಸು ಆಯಾ ಬ್ರೋಕರ್ ಒಳಗಡೆ ನಮಗೆ ಪೂರಾ ಡೀಟೇಲ್ಸ್ ಸಿಕ್ಬಿಡುತ್ತೆ. ನೆಕ್ಸ್ಟ್ ಡಿಮ್ಯಾಟ್ಸ್ ಅಕೌಂಟ್ ಎಲ್ಲ ಆದಮೇಲೆ ಇನ್ವೆಸ್ಟಿಂಗ್ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್ನ ಹೇಳ್ತೀನಿ. ಇವಾಗ ಇನ್ವೆಸ್ಟಿಂಗ್ ಅಂದ್ರೇನು, ಅಥವಾ ಬೈ ಶೇರ್ಸ್ ಅಂದರೆ ಓನರ್ಶಿಪ್ ಆಫ್ ಎ ಕಂಪ್ನಿ. ಈಗ ಯಾವುದೋ ಒಂದು A ಮೋಟರ್ಸ್ ಅಂತ ಇದೆ, ಈ A ಮೋಟರ್ಸ್ ಕಂಪ್ನಿನ ನಾನು ಇನ್ವೆಸ್ಟಿಂಗ್ ಮಾಡಿದೆ. ಸೊ ಅವಾಗ ಕಂಪ್ನಿ ಚೆನ್ನಾಗಿ ಗ್ರೋತ್ ಆಯಿತು ಅಂದರೆ ನನ್ನ ಪ್ರಾಫಿಟ್ ಆಗುತ್ತೆ, ಕಂಪ್ನಿ ಗ್ರೋತ್ ಆಗಲಿಲ್ಲ ಅಂದರೆ ನನಗೆ ಲಾಸ್ ಆಗುತ್ತೆ. ಈ ಕಾನ್ಸೆಪ್ಟ್ ಅಂದರೆ ಗೊತ್ತಿದ್ದೈತಿ. ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಇವಾಗ ಸ್ಟಾಕ್ ಪ್ರೈಸು ಮೇಲ್ಗಡೆ ಹೋದಾಗ ಯಾವ ಥರ ಸಿನಾರಿಯೋ ಅಂದರೆ ಬುಲ್ಲಿಶ್ ಸಿನಾರಿಯೋ, ಸೈಡ್ ವೇಸ್ ಸಿನಾರಿಯೋ ಅಥವಾ ನ್ಯೂಟ್ರಲ್ ಅಂತ ಕರಿತೀವಿ. ಇನ್ನೊಂದು ಬಿಯರಿಶ್ ಸಿನಾರಿಯೋ, ಬಿಯರಿಶ್, ಬುಲ್ಲಿಶ್, ನ್ಯೂಟ್ರಲ್. ಸೊ ಈಗ ಸ್ಟಾಕ್ ಪ್ರೈಸ್ ಮೇಲ್ಗಡೆ ಹೋದಾಗ ಕ್ವಾಂಟಿಟಿ ಪ್ರೈಸ್ ಒಂದಿದೆ, ಬೈ ಪ್ರೈಸು 1000ಕ್ಕಿದೆ, ಸೆಲ್ ಪ್ರೈಸು 1105 ರೂಪಾಯಿ. ಸೊ ನನ್ನ ಫೀಸ್ ಎಷ್ಟಾಗಬಹುದು ಅಪ್ರಾಕ್ಸಿಮೇಟ್ಲಿ ಹೇಳಿದ್ದೀನಿ, ಒಂದು 5 ರೂಪೀಸ್ ಅಂದ್ಕೊಂಡ್ರು ನನಗೆ ಪ್ರಾಫಿಟ್ ಎಷ್ಟಾಯಿತು, 100 ರೂಪಾಯಿ. ಸೊ 1000 ರೂಪಾಯಿಗೆ ಬೈ ಮಾಡಿದ್ದೀನಿ, 1105 ರೂಪಾಯಿಗೆ ಸೆಲ್ ಮಾಡಿದ್ದೀನಿ, ಫೀಸ್ ಬಂದು ಒಂದು 5 ರೂಪಾಯಿ ಇಟ್ಕೊಂಡ್ರು ಎಷ್ಟಾಯಿತು, 100 ರೂಪಾಯಿ ಪ್ರಾಫಿಟ್ ಆಯಿತು. ಇದು ಸ್ಟಾಕ್ನ ಪ್ರೈಸು ಮೇಲ್ಗಡೆ ಹೋದಾಗ. ಅದೇ ಸ್ಟಾಕ್ ಪ್ರೈಸು ನ್ಯೂಟ್ರಲ್ ಇದ್ದಾಗ, ಈಗ ಒಂದು ಇದು ಬೇರಿಶ್ ಇದ್ದಾಗ, ಓಕೆ ವೇಟ್ ಸ್ವಲ್ಪ ಕನ್ಫ್ಯೂಷನ್ಸ್ ಆಯ್ತಿಲ್ಲ. ಬುಲ್ಲಿಶ್,
ಬಿಯರಿಶ್ ಹಾಗೆ ನ್ಯೂಟ್ರಲ್. ಇದೇ ಸ್ಟಾಕ್ ಪ್ರೈಸ್ ಏನಾದರೂ 1105ಕ್ಕೆ ನಾನು ಬೈ ಮಾಡಿದ್ದೀನಿ, ಸೆಲ್ ಮಾಡಿದ್ದು 1000 ರೂಪಾಯಿಗೆ, 5 ರೂಪಾಯಿ ಫೀಸ್ ಹೋಯಿತು ಅಂದ್ರೆ ನನಗೆ ಎಷ್ಟಾಯಿತು? 100 ರೂಪೀಸ್ ಲಾಸ್ ಆಯಿತು. ಯಾಕಂದರೆ 100 ಪಾಯಿಂಟ್ಸ್ನ ನಾನು ಇಲ್ಲಿ ಕಳ್ಕೊಂಡೆ. 1100 ಖರೀದಿ ಮಾಡಿ 1000 ರೂಪಾಯಿಗೆ ನಾನು ಸೆಲ್ ಮಾಡಿದ್ದೀನಿ ಅಂದರೆ, 1105 ಖರೀದಿ ಮಾಡಿ 1000 ರೂಪಾಯಿಗೆ ಸೆಲ್ ಮಾಡಿದ್ದೀನಿ ಅಂದರೆ ಬ್ರೋಕರೇಜ್ ಎಲ್ಲ ಕಟ್ಟಾಗಿ 100 ರೂಪಾಯಿ ನನಗೆ ಲಾಸ್ ಆಯಿತು. ಇವಾಗ ನ್ಯೂಟ್ರಲ್ ಅಂದರೆ 1000 ರೂಪಾಯಿಗೆ ಎಂಟ್ರಿ ಹಾಕಿದ್ದೀನಿ, ಸುಮಾರು 1 ತಿಂಗಳಾಯಿತು, 2 ತಿಂಗಳಾಯಿತು, ಮಾರ್ಕೆಟ್ ಯಾಕೋ ಸ್ಟಾಕ್ಸ್ ಚೆನ್ನಾಗಿ ರಿಟರ್ನ್ಸೇ ಕೊಡಲಿಲ್ಲ, ಯಾಕೋ ನನಗೆ ಎಕ್ಸಿಟ್ ಆಗಬೇಕನ್ನಿಸ್ತು, ಎಕ್ಸಿಟ್ ಆದೆ. 1000 ರೂಪಾಯಿಗೆ ಎಕ್ಸಿಟ್ ಆದೆ. ಅವಾಗೇನಾಗುತ್ತೆ, ನಂದು ಜಸ್ಟ್ ಬ್ರೋಕರೇಜ್ ಕಟ್ ಆಗುತ್ತೆ. ಬ್ರೋಕರೇಜ್ ಎಷ್ಟು? ಒಂದು 5 ರೂಪಾಯಿ ಕಟ್ ಆಯಿತು ಅಂದರೆ ರಿಟರ್ನ್ಸ್ ಎಷ್ಟಾಯ್ತು ನನಗೆ? 5 ರೂಪೀಸ್ ಲಾಸ್ ಆಗುತ್ತೆ. ಬಿಕಾಸ್ ಇಲ್ಲೇ 0 ರೂಪೀಸ್ ಕಾಸ್ಟ್ ಎಕ್ಸಿಟ್ ಆಗಿದ್ದೀನಿ, ಬಟ್ ಬ್ರೋಕರೇಜ್ ಎಲ್ಲ ಕಟ್ಟಾಗಿ ನಂದು ಎಷ್ಟಾಗಿತ್ತು? 5 ರೂಪೀಸ್ ಲಾಸ್ ಆಗುತ್ತೆ ಒಂದು ಕ್ವಾಂಟಿಟಿ ಬೈ ಮಾಡಿದೆ. ಈ ರೀತಿ ಒಂದು ಮೆಥಮೆಟಿಕಲ್ ಕ್ಯಾಲ್ಕುಲೇಷನ್ ನಾನು ಜಸ್ಟ್ ನಿಮ್ಗೆ ಶೋ ಮಾಡಿದ್ದು ಇನ್ವೆಸ್ಟಿಂಗ್ ಒಳಗಡೆ. ಸೇಮ್ ಅದೇ ಥರನೇ ಟ್ರೇಡಿಂಗ್ ಒಳಗಡೆನೂ ವರ್ಕ್ ಆಗುತ್ತೆ. ಈ ಇನ್ವೆಸ್ಟಿಂಗ್ನ ಮಾಡಬೇಕಾದ್ರೆ 2 ಟೈಪ್ಸ್. ಫಸ್ಟ್ ಬರೋದೇ ಫಂಡಮೆಂಟಲ್ ಅನಾಲಿಸಿಸ್. ಫಂಡಮೆಂಟಲ್ ಅನಾಲಿಸಿಸ್ಸು, ಟೆಕ್ನಿಕಲ್ ಅನಾಲಿಸಿಸ್ನ ನೋಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಬಟ್ ಫಸ್ಟಿಗೆ ಸ್ಟಾಕ್ಸ್ನ ಜಾತಕ ಬೇಕಾಗಿರೋದೇ ಫಂಡಮೆಂಟಲ್ ಅನಾಲಿಸಿಸ್. ಸೊ ಇನ್ವೆಸ್ಟಿಂಗ್ ಒಳಗಡೆ 2 ಟೈಪ್ಸ್: ಶಾರ್ಟ್ ಟರ್ಮು ಇನ್ವೆಸ್ಟಿಂಗು, ಲಾಂಗ್ ಟರ್ಮು. 0 to 1 years ಶಾರ್ಟ್ ಟರ್ಮ್ ಇರುತ್ತೆ, 1 ವರ್ಷಕ್ಕಿಂತ ಮೇಲ್ಗಡೆ ಲಾಂಗ್ ಟರ್ಮ್ ಇರುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ನ ನೋಡೋದಾದರೆ ಟೈಪ್ಸ್ ಆಫ್ ಇನ್ವೆಸ್ಟಿಂಗ್. ಸೇಮ್ ಶಾರ್ಟ್ ಟರ್ಮ್, ಲಾಂಗ್ ಟರ್ಮು. ಈ ಶಾರ್ಟ್ ಟರ್ಮ್ ಮಾಡೋದಾದರೆ ಸ್ಟಾಕ್ಸ್ ಅಥವಾ ಐ ಪಿ ಒಸ್ ಕೆಲವೊಮ್ಮೆ ಫೋಕಸ್ ಆನ್ ಕ್ವಿಕ್ ಗೇನ್ಸ್. ನನಗೆ ಒಂದು ವರ್ಷದೊಳಗಡೆ ರಿಟರ್ನ್ಸ್ ಬೇಕು ಅಂದರೆ ಪ್ರಾಪರಾಗಿ ಅನಾಲಿಸಿಸ್ ಮಾಡಿ ಗೇನ್ ಪಡೆಯೋದಕ್ಕೆ ಶಾರ್ಟ್ ಟರ್ಮ್ ಇನ್ವೆಸ್ಟಿಂಗ್ ಅಂತ ಕರಿತೀವಿ. ಲಾಸು ಆಗ್ಬೋದು, ಪ್ರಾಫಿಟ್ ಆಗ್ಬೋದು, ಅನ್ಸರ್ಟೈನ್. ನೆಕ್ಸ್ಟ್ ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಅಂದರೆ 1 ವರ್ಷಕ್ಕಿಂತ 5 ವರ್ಷ. ಇದ್ರದ್ದು ಮೇನ್ ಬೆನಿಫಿಟ್ ಏನಂದರೆ ಸ್ಟಾಕ್ಸು, ಐ ಪಿ ಒಸ್, ಮ್ಯೂಚುವಲ್ ಫಂಡ್ಸ್, ETF, ಬೀಸ್ ಎಲ್ಲ ಇನ್ವೆಸ್ಟ್ ಏನೋ ಮಾಡ್ತೀವಿ ಕರೆ. ಬಟ್ ಮಾಡಿದ ಮೇಲೆ ಇದನ್ನು ಮೇನ್ಲಿ ಮೈಂಡ್ಸೆಟ್ ಒಳಗಡೆ ಇರುತ್ತೆ, ಫೋಕಸ್ ಆನ್ ವೆಲ್ತ್ ಕ್ರಿಯೇಷನ್ ಮತ್ತು ವೆಲ್ತ್ ಕಂಪೌಂಡಿಂಗ್. ಆಮೇಲೆ ಇದರಿಂದ ಇನ್ನೊಂದು ಪ್ಲಸ್ ಪಾಯಿಂಟು ಡಿವಿಡೆಂಡ್ ಸಿಗುತ್ತೆ, ಸ್ಟಾಕ್ ಸ್ಪ್ಲಿಟ್ ಸಿಗುತ್ತೆ, ಬೋನಸ್ ಶೇರ್ಸ್ ಸಿಗುತ್ತೆ ಇನ್ ಕೇಸ್ ನಾವು ಇನ್ವೆಸ್ಟ್ಮೆಂಟ್ ಮಾಡಿರೋ ಸ್ಟಾಕ್ಸ್ ಇವುಗಳನ್ನು ಕೊಡೋ ಎಲಿಜಿಬಿಲಿಟಿ ಇದ್ದರೆ. ನೆಕ್ಸ್ಟು ವೋಟಿಂಗ್ ಪವರ್ ಸಿಗುತ್ತೆ. ಜಾಸ್ತಿ ಶೇರ್ಸ್ ಇದ್ದಷ್ಟು ವೋಟಿಂಗ್ ಪವರ್ ಸಿಗುತ್ತೆ, ಜಾಸ್ತಿ ಶೇರ್ಸ್ ಇಲ್ಲ ಅಂದರೆ ಅಷ್ಟು ವೋಟಿಂಗ್ ಪವರ್ ನಿಮಗೆ ಸಿಗಲ್ಲ. ಬಟ್ ಆಲ್ಮೋಸ್ಟ್ ಡಿವಿಡೆಂಡ್ಸ್, ಸ್ಟಾಕ್ ಸ್ಪ್ಲಿಟ್, ಬೋನಸ್ ಶೇರ್ಸ್ನ ಕೆಲವೊಂದು ಶೇರ್ಸ್ಗಳಲ್ಲಿ ನೋಡೋಕ್ಕೆ ನಮಗೆ ಸಿಗುತ್ತೆ. ನೆಕ್ಸ್ಟ್ ಫಂಡಮೆಂಟಲ್ ಅನಾಲಿಸಿಸ್ ಅಂದರೆ ಸ್ಟಡಿಯಿಂಗ್ ಅ ಕಂಪ್ನೀಸ್ ಫೈನಾನ್ಷಿಯಲ್ ಹೆಲ್ತ್, ಬಿಸ್ನೆಸ್ ಮಾಡೆಲ್, ಪ್ರಾಫಿಟ್ಸ್ ಆ್ಯಂಡ್ ಫ್ಯೂಚರ್ ಗ್ರೋತ್ ಟು ಫೈಂಡ್ ದ ರಿಯಲ್ ವ್ಯಾಲ್ಯೂ ಆಫ್ ಇಟ್ ಸ್ಟಾಕ್. ಅಂದರೆ ಈಗ ಒಂದು ಎಕ್ಸಾಂಪಲ್, ಎ ಮೋಟರ್ಸ್ ಅಂತ ಕಂಪ್ನಿ ಇದೆ ಅಲ್ವಾ, ಈ ಕಂಪ್ನಿ ಒಳಗಡೆ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಏನು ಒಂದು ಮುಂಜಾಗೃತವಾಗಿ ಆ ಕಂಪ್ನಿ ಒಳಗಡೆ ಏನು ರೆವಿನ್ಯೂ ಬರ್ತಾಯಿತ್ತಾ ಇಲ್ವಾ, ಅಸೆಟ್ಸ್ ಎಷ್ಟಿದೆ, ನೆಕ್ಸ್ಟು ಪ್ರಾಫಿಟ್ ಆಗ್ತಾಯಿತ್ತು, ಲಾಸ್ ಆಗ್ತಾಯಿತ್ತು, ನೆಕ್ಸ್ಟ್ ಜನ್ರೇಷನ್ ಅಂದರೆ ನೆಕ್ಸ್ಟ್ ಇನ್ನೊಂದು 10 ವರ್ಷಕ್ಕೂ ಇದು ಹೆಂಗೆ ಕೆಲಸ ಮಾಡುತ್ತೆ, ಇನ್ನೊಂದು 20 ವರ್ಷ ಆದರೆ ಇದ್ರದ್ದು ಮಾಡ್ಯೂಲ್ ಏನೇನೈತಿ, ನನಗೆ ಇದರಿಂದ ಪ್ರಾಫಿಟೇಬಲ್ ಆಗುತ್ತೋ ಇಲ್ಲೋ ಅಂತ ಒಂದು ಅನಾಲಿಸಿಸ್ ಮಾಡ್ತೀವಲ್ಲ, ಅದನ್ನು ಫಂಡಮೆಂಟಲ್ ಅನಾಲಿಸಿಸ್ ಅಂತ ಕರಿತೀವಿ. ಟೋಟಲಿ ಜಾತಕ ನೋಡೋದು. ಇದ್ರದ್ದು ಕೀ ಪಾಯಿಂಟ್ಸ್ ಅಂದರೆ ಚೆಕ್ಸ್ ಕಂಪ್ನಿ ಫೈನಾನ್ಷಿಯಲ್, ಪ್ರಾಫಿಟ್ಸ್, ರೆವೆನ್ಯೂ, ಡೆಪ್ಸ್. ಎಷ್ಟು ಸಾಲ ಇದೆ, ಎಷ್ಟು ಆದಾಯ ಬರ್ತಾ ಐತಿ, ಪ್ರಾಫಿಟ್ಸ್ ಎಷ್ಟಿದೆ, ಸೊ ಟರ್ನ್ ಓವರ್ ಎಷ್ಟಿದೆ, ಎಲ್ಲನೂ ನಾವು ಇದರಲ್ಲಿ ನೋಡ್ತೀವಿ, ಲಾಭ ಎಷ್ಟಿದೆ. ಸ್ಟಡೀಸ್ ಬಿಸ್ನೆಸ್ ಮಾಡೆಲ್ ಆ್ಯಂಡ್ ಕಾಂಪಿಟೇಟಿವ್ ಅಡ್ವಾಂಟೇಜಸ್. ಸೊ ಬಿಸ್ನೆಸ್ ಮಾಡೆಲ್ ಯಾವ ಥರ ಐತಿ, ಕಾಂಪಿಟೇಟಿವ್ ಅಡ್ವಾಂಟೇಜಸ್ ಐತಿ ಯಾವ ಥರ ಇದೆ, ಸೊ ಅದರ ಅಪೋಸಿಟ್ ಕ್ಯಾರೆಕ್ಟರ್ ಏನಾದರೂ ಮಾಡ್ತಿದ್ದಾರಾ ಅಥವಾ ಅವ್ರ ಅಪೋಸಿಟ್ ಇವ್ರು ಏನಾದರೂ ಆಲ್ಟರ್ನೇಟಿವ್ ತರ್ತಿದಾರ ಅಂತ ಹೀಗೆಲ್ಲ ಅನಾಲಿಸಿಸ್ನ ಮಾಡ್ತೀವಿ. ಅನಲೈಸ್ ಮ್ಯಾನೇಜ್ಮೆಂಟ್ ಕ್ವಾಲಿಟಿ. ಸೊ ಮ್ಯಾನೇಜಿಂಗ್ ಹೋಲ್ಡರ್ಸ್ ಯಾರ್ಯಾರಿದ್ದಾರೆ, ಮ್ಯಾನೇಜ್ಮೆಂಟಿನ ಅವ್ರ CEO ಯಾರಿದ್ದಾರೆ, ಅವ್ರ ಬ್ಯಾಕ್ಗ್ರೌಂಡ್ ಏನಿದೆ, ಟೋಟಲಿ ಈ ಕಂಪ್ನಿಯ ಹೆಂಗಿಂಗಿದೆ ಅನ್ನೋದನ್ನು ಪೂರ ಅನಾಲಿಸಿಸ್ನ ಮಾಡ್ತೀವಿ. ಲುಕ್ಸ್ ಆ್ಯಟ್ ಇಂಡಸ್ಟ್ರಿ ಗ್ರೋತ್, ಯೂಸಸ್ ರೇಷಿಯೋಸ್ ಲೈಕ್ PE, ROE ಆ್ಯಂಡ್ EPS. ಇದನ್ನು ತುಂಬ ಜನ ಅನಾಲಿಸಿಸ್ ಮಾಡ್ತಾರೆ ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಒಳಗಡೆ. ನೆಕ್ಸ್ಟ್ ಹೆಲ್ಪ್ಸ್ ಫೈಂಡ್ ಅಂಡರ್ ವ್ಯಾಲ್ಯೂಡ್ ಆರ್ ಓವರ್ ವ್ಯಾಲ್ಯೂಡ್ ಸ್ಟಾಕ್ಸ್. ಅಂಡರ್ ವ್ಯಾಲ್ಯೂ ಮತ್ತು ಓವರ್ ವ್ಯಾಲ್ಯೂ ಆದಂತಹ ಸ್ಟಾಕ್ಸ್ಗಳನ್ನು ಫೈಂಡ್ ಔಟ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಬೆಸ್ಟ್ ಫಾರ್ ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್. ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ 5 ವರ್ಷ, 10, 20, 30 ಈಗ ಕೇಳಿರ್ತೀವಲ್ಲ, ಇನ್ಫೋಸಿಸ್ಸು, ವಿಪ್ರೋ, 1980, 1990 ಈ ಥರ ಎಲ್ಲ ಕೆಲವೊಂದು ಸ್ಟೋರೀಸ್ ಇದಾವಲ್ಲ, ಅವೆಲ್ಲ ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಅಂತ ಕರಿತೀವಿ. ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಒಳಗಡೆ ಈ ಥರ ಕೆಲವೊಂದು ಕೀ ಪಾಯಿಂಟ್ಸ್ ಎಲ್ಲ ನಮಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಅಡ್ವಾಂಟೇಜಸ್ಸು ಮತ್ತು ಡಿಸ್ಅಡ್ವಾಂಟೇಜಸ್. ಅಡ್ವಾಂಟೇಜಸ್ ಅಂದರೆ ಪೊಟೆನ್ಷಿಯಲ್ ಫಾರ್ ಲಾಂಗ್ ಟರ್ಮ್ ವೆಲ್ತ್ ಕ್ರಿಯೇಷನ್. ಲಾಂಗ್ ಟರ್ಮ್ ಒಳಗಡೆ ವೆಲ್ತ್ ಕ್ರಿಯೇಷನ್ ಆಗೋಕ್ಕೆ ಒಂದು ಚಾನ್ಸ್ ಇರುತ್ತೆ, ಅನುಕೂಲ. ನೆಕ್ಸ್ಟು ಕ್ಯಾನ್ ಅರ್ನ್ ಡಿವಿಡೆಂಡ್ಸ್ ಆರ್ ಇಂಟ್ರೆಸ್ಟ್. ಡಿವಿಡೆಂಡ್ಸ್ ಅಂತ ಕರಿತೀವಿ, ಅಂದರೆ ಕಂಪ್ನಿ ಚೆನ್ನಾಗಿ ಗ್ರೋತ್ ಆಯಿತು ಅಂದರೆ ಅವರ ಕೆಲವೊಂದು ಪ್ರಾಫಿಟ್ಗಳನ್ನು
ತಮ್ಮ ಶೇರ್ ಹೋಲ್ಡರ್ಸಿಗೆ ಕೊಡ್ತಾರೆ. ಅದಕ್ಕೆ ಏನಂತ ಕರಿತೀವಿ, ಡಿವಿಡೆಂಡ್ಸ್ ಅಂತ ಕರಿತೀವಿ. ಹೆಲ್ಪ್ಸ್ ಟು ಬೀಟ್ ಇನ್ಫ್ಲೇಷನ್ಸ್ನ ಬೀಟ್ ಮಾಡಲಿಕ್ಕೆ ಇನ್ವೆಸ್ಟಿಂಗ್ ಅನ್ನೋದು ಹೆಲ್ಪ್ ಆಗುತ್ತೆ. ಡೈವರ್ಸಿಫಿಕೇಶನ್ ರಿಡ್ಯೂಸಸ್ ರಿಸ್ಕ್ ಇಫ್ ಇನ್ವೆಸ್ಟೆಡ್ ಇನ್ ಮಲ್ಟಿಪಲ್ ಸ್ಟಾಕ್ಸ್ ಆರ್ ಫಂಡ್ಸ್. ಬಟ್ ಇದನ್ನ ಪ್ರಾಪರ್ ಆಗಿ ಅರ್ಥ ಮಾಡ್ಕೋಬೇಕು. ಪೆನ್ನಿ ಸ್ಟಾಕ್ಸ್ ಒಳಗಡೆ ಅಂತ ಅಲ್ಲ, ಕರೆಕ್ಟಾಗಿ ಸ್ಟಾಕ್ಸ್ ಒಳಗಡೆ ಡೈವರ್ಸಿಫೈ ಮಾಡೋದು ಮಾತ್ರ ಗೊತ್ತಿದ್ರೆ ಮಾತ್ರ ಡೈವರ್ಸಿಫಿಕೇಶನ್ಸ್ ಹೋಗಬೇಕು, ಅದರ್ವೈಸ್ ಹೋಗ್ಬಾರ್ದು. ಕಂಪೌಂಡಿಂಗ್ ಗ್ರೋಸ್ ಮನಿ ಓವರ್ ಟೈಮ್. ಸೊ ಒಂದಿಷ್ಟು ಪರ್ಸೆಂಟ್ ಅಂತ ಅರ್ನ್ ಮಾಡ್ತೀವಿ ವರ್ಷಕ್ಕೆ, ಅದ್ರ ಮೇಲೆ ಮತ್ತೆ ಕಂಪೌಂಡಿಂಗ್ ಆಗುತ್ತೆ, ಅದ್ರ ಮೇಲೆ ಮತ್ತೆ ಕಂಪೌಂಡಿಂಗ್ ಆಗುತ್ತೆ. ಈ ಥರ ಒಂದು ಕಾನ್ಸೆಪ್ಟಿಗೋಸ್ಕರ ಇನ್ವೆಸ್ಟಿಂಗ್ ಬೇಸಿಸ್, ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ನ ಒಂದು ಸ್ವಲ್ಪ ಅಡ್ವಾಂಟೇಜಸ್. ಡಿಸ್ಅಡ್ವಾಂಟೇಜಸ್ ಏನು ಅಂದರೆ, ಮಾರ್ಕೆಟ್ ರಿಸ್ಕ್, ಪ್ರೈಸಸ್ ಕ್ಯಾನ್ ಗೋ ಡೌನ್. ಅಂದರೆ ಮಾರ್ಕೆಟ್ಸಿನ ರಿಸ್ಕ್ ಇರುತ್ತೆ. ಅಂದರೆ ಇವಾಗ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ಸಮ್ ಟೈಮ್ಸ್ ಈಗ ನಮ್ದು ಇನ್ನೇನು ಟಾರ್ಗೆಟ್ ರೀಚ್ ಆಗಬೇಕಾಗಿರುತ್ತೆ ಅಂತ ಪ್ರಾಫಿಟೇಬಲಿಗೆ ಇಷ್ಟು ಪರ್ಸೆಂಟ್ ಅಂತೇಳಿ ರೀಚ್ ಆಗ್ತಾ ಬಂದಿರುತ್ತೆ ಪ್ರೈಸು. ಸಡನ್ನಾಗಿ ಯಾವುದೇ ಒಂದು ದೇಶ ಯುದ್ಧ ಘೋಷಣೆ ಮಾಡಿಬಿಡ್ತು, ಅದರ್ವೈಸ್ ಏನೋ ಫೈನಾನ್ಷಿಯಲ್ ಕ್ರೈಸಿಸ್ ಬಂತು ಅಂದಾಗ ಸಡನ್ನಾಗಿ ಮಾರ್ಕೆಟ್ಸ್ ಫಾಲ್ ಆಗ್ತು ಅಂತ ಬಂತು ಅಂದರೆ ನಮ್ಮ ಸ್ಟಾಕು ಆ ಒಂದು ಮೇಜರ್ ಕಂಪೋನೆಂಟ್ ಆಗಿತ್ತು ಇಂಡೆಕ್ಸ್ ಒಳಗಡೆ ಅಂದರೆ ಆಬ್ವಿಯಸ್ಲಿ ಫಾಲ್ ಆಗಿಬಿಡುತ್ತೆ. ಸೊ ಈ ಥರ ಫಾಲ್ ಆಯಿತು ಅಂದರೆ ಸಡನ್ನಾಗಿ ನಮ್ಮ ಇನ್ವೆಸ್ಟ್ಮೆಂಟ್ ಕೂಡ ಚೆನ್ನಾಗಿ ಪ್ರಾಫಿಟೇಬಲ್ ಇರೋದು ಲಾಸ್ ಒಳಗಡೆ ಕನ್ವರ್ಟ್ ಆಗುತ್ತೆ. ಅವಾಗ ಅದನ್ನು ನೋಡಿ ಮ್ಯಾನೇಜ್ ಮಾಡುವಂಥ ಶಕ್ತಿ ಇತ್ತು ಅಂದರೆ ಮ್ಯಾನೇಜ್ ಮಾಡ್ತೀವಿ. ಮ್ಯಾನೇಜ್ ಮಾಡೋ ಶಕ್ತಿ ಇಲ್ಲ ಅಂದರೆ ಪ್ಯಾನಿಕ್ ಒಳಗಡೆ ಅಗೇನ್ ಸೆಲ್ಲಿಂಗ್ ಒಳಗಡೆ ಹೋಗ್ಬಿಡ್ತೀವಿ. ಸೊ ಈ ಥರ ಏನಾಗುತ್ತೆ, ಸಮ್ಟೈಮ್ಸ್ ನಮಗೆ ಮಾರ್ಕೆಟ್ಸ್ ಒಳಗಡೆ ನೋಡಲಿಕ್ಕೆ ಸಿಗುತ್ತೆ. ಮಾರ್ಕೆಟ್ ರಿಸ್ಕ್, ಪ್ರೈಸಸ್ ಕ್ಯಾನ್ ಗೋ ಡೌನ್. ನೆಕ್ಸ್ಟು, ನೋ ಗ್ಯಾರಂಟಿ ರಿಟರ್ನ್ಸ್ ಲೈಕ್ ಫಿಕ್ಸ್ಡ್ ಡೆಪಾಸಿಟ್. ಬ್ಯಾಂಕ್ ಒಳಗಡೆ ಎಫ್ ಡಿ ಕೊಡ್ತಾರಲ್ಲ, ಇನ್ 7%, 8%, 6%, ಆ ಥರ ಇವ್ರದ್ದು ಮಾರ್ಕೆಟ್ ಒಳಗಡೆ ಫಿಕ್ಸ್ ಇರಲ್ಲ. ಸಮ್ಟೈಮ್ಸ್ ಚೆನ್ನಾಗಿ ಪ್ರಾಫಿಟೇಬಲ್ ಬರ್ತಿರುತ್ತೆ, ಬರಲಿಲ್ವಾ ಲಾಸ್ ಒಳಗೆ ಹೊಣ್ತು ಅಂದರೆ ಹೋಗ್ಬೋದು. ನೆಕ್ಸ್ಟ್ ಇನ್ನೇನು ಲಾಸ್ ಒಳಗೆ ಹೊಣ್ತು ಅಂದಂಗೆ ಸಡನ್ನಾಗಿ ಪ್ರೈಸು ನಮ್ಗೆ ಪ್ರಾಫಿಟೇಬಲ್ ಬರ್ಬೋದು. ಪ್ರಾಫಿಟೇಬಲ್ ಆಗ್ತೀನಿ ಅಂದಂಗೆ ಮಾರ್ಕೆಟ್ ಲಾಸ್ ಆಗ್ಬೋದು. ಸೊ ಈ ಥರ ನೋ ಗ್ಯಾರಂಟಿ ರಿಟರ್ನ್ಸ್ ಇರುತ್ತೆ. ಒಂದು ಡೀಸೆಂಟಾಗಿ ಪ್ರೈಸ್ನ ಕೊಡ್ಬೋದು, ರಿಟರ್ನ್ಸ್ ಕೊಡದೇನೂ ಇರ್ಬೋದು. ರಿಕ್ವೈರ್ಸ್ ನಾಲೆಜ್ ಟು ಚೂಸ್ ಗುಡ್ ಇನ್ವೆಸ್ಟ್ಮೆಂಟ್ಸ್. ಈ ಗುಡ್ ಇನ್ವೆಸ್ಟ್ಮೆಂಟ್ನ ಚೂಸ್ ಮಾಡಲಿಕ್ಕೆ ತುಂಬ ನಮಗೆ ನಾಲೆಜ್ ಬೇಕಾಗುತ್ತೆ. ನಾವು ಫಸ್ಟಿಗೆ ಏನು ಮಾಡ್ತೀವಿ, ಸಸ್ತಾ ಮೇ ಮಸ್ತಾ, ಯಾವುದು ಕಡಿಮೆ ರೇಟ್ ಸಿಗುತ್ತಲ್ಲ ಅದರೊಳಗಡೆ ಹ್ಯೂಜ್ ಅಮೌಂಟ್ ಹಾಕಿಟ್ಬಿಡ್ತೀವಿ. ಆ ಸ್ಟಾಕ್ಸ್ ಏನಾದರೂ ಲಿಕ್ವಿಡಿಟಿ ಇಶ್ಯೂಸ್ ಆಗಿ ನಾವು ಅಗೇನ್ ಬೈ ಮಾಡಲಿಕ್ಕಾಗಲ್ಲ, ಅಗೇನ್ ಸೆಲ್ ಮಾಡಲಿಕ್ಕಾಗಲ್ಲ, ಸ್ಟಕ್ ಆಗಿ ಕೂತ್ಕೊಂಡ್ವಿ ಅಂದರೆ ಅಗೇನ್ ನಾವು ಮಾರ್ಕೆಟ್ಸಿಗೆ ಬರಲಿಕ್ಕೆ ಆಗಲ್ಲ. ಇದಕ್ಕೆ ಅಂತ ಕರಿತೀವಿ, ಗುಡ್ ಇನ್ವೆಸ್ಟ್ಮೆಂಟ್ಸಿಗೆ ಚೂಸ್ ಮಾಡ್ಕೊಳ್ಳಿಕ್ಕೆ ಚೆನ್ನಾಗಿ ನಾಲೆಜ್ ಬೇಕಾಗುತ್ತೆ. ನೆಕ್ಸ್ಟ್, ಲಿಕ್ವಿಡಿಟಿ ಇಶ್ಯೂಸ್ ಇನ್ ಸಮ್ ಇನ್ವೆಸ್ಟ್ಮೆಂಟ್ಸ್. ಅಂದರೆ ಪಾರ್ಟಿಸಿಪೇಷನ್ಸ್ ಇರಲ್ಲ ಅದರೊಳಗಡೆ, ಅದಕ್ಕೋಸ್ಕರ ಆ ಥರದ ಸ್ಟಾಕ್ಸ್ ಅಥವಾ ಆ ಥರದ ಇನ್ವೆಸ್ಟ್ಮೆಂಟ್ಗಳನ್ನು ಚೂಸ್ನ ಮಾಡ್ಕೋಬಾರ್ದು. ಆಮೇಲೆ ಇಮೋಷ್ನಲ್ ಡಿಸಿಷನ್ಸ್ ಕ್ಯಾನ್ ಲೀಡ್ ಟು ಲಾಸಸ್. ಇಮೋಷ್ನಲ್ ಡಿಸಿಷನ್ಸ್ ಅಂದರೆ ಈಗ ಲಾಸ್ ಆಗ್ತಿರುತ್ತಾ, ಇಲ್ಲ ಪ್ರಾಫಿಟೇಬಲ್ ಪಕ್ಕ ಆಗತ್ತೆ, ನಾನು ಎಕ್ಸಿಟ್ ಮಾಡೋದು ಬೇಡ, ಇನ್ನೂ ಹೋಲ್ಡ್ ಮಾಡ್ತೀನಿ ಅಂದ್ ಕೊನೆಗೆ 1,000 ಲಾಸ್ ಇರೋದು 10K ಲಾಸ್ ಆಗುತ್ತೆ. ಸೊ ಹೀಗೆ ಏನು ಎಮೋಷನಲ್ಸ್ ಕಂಟ್ರೋಲ್ ಇಲ್ಲ ಅಂದರೆ ಲಾಸಸ್ ತುಂಬ ಆಗುತ್ತೆ ಮಾರ್ಕೆಟ್ಸ್ ಒಳಗಡೆ. ಇದು ಮೇನ್ಲಿ ಡಿಸ್ಅಡ್ವಾಂಟೇಜಸ್. ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋದಾದರೆ ಟ್ರೇಡಿಂಗ್. ಒನ್ ಆಫ್ ದಿ ಮೋಸ್ಟ್ ಹಾಟ್ ಟಾಪಿಕ್ ಟ್ರೇಡಿಂಗು ಕಾನ್ಸೆಪ್ಟು. ಟ್ರೇಡಿಂಗು ಏನಕ್ಕಂದರೆ ಮಲ್ಟಿಪಲ್ ಪೀಪಲ್ಸಿಗೆ ಅಥವಾ ಮಲ್ಟಿಪಲ್ ಮೈಂಡ್ಸೆಟ್ಟಿಗೆ ತುಂಬ ಇಷ್ಟ ಆಗಿರೋ ಕಾನ್ಸೆಪ್ಟ್ಸ್ ಏನಂದರೆ ಕ್ವಿಕ್ ಅರ್ನ್ಸ್, ಕ್ವಿಕ್ ಲಾಸ್. ನನಗೆ ಫಟಾಫಟ್ ಅಮೌಂಟ್ ಬಂದುಬಿಡ್ಬೇಕು ಟ್ರೇಡಿಂಗ್ ಒಳಗಡೆ, ಇನ್ವೆಸ್ಟಿಂಗ್ ಮಾಡತ್ಲೇನ ಅಥವಾ ಟ್ರೇಡಿಂಗ್ ಮಾಡತ್ಲೇನ, ಹಿಂಗೆ ಬೈ ಮಾಡಿರ್ತೀನಿ, ನೆಕ್ಸ್ಟ್ ನಾನು ಟಾರ್ಗೆಟ್ ಇಟ್ ಆಗಬೇಕು. ಸೊ ಈ ಥರ ಕಾನ್ಸೆಪ್ಟ್ಸಿಂದ ಕ್ವಿಕ್ ಗೇರ್ ಅರ್ನ್ ಮಾಡಲಿಕ್ಕೆ ಏನು ಬರ್ತೀವಲ್ಲ ಅದನ್ನು ಟ್ರೇಡಿಂಗ್ ಒಳಗಡೆ, ವಿಚ್ ಈಸ್ ಟೂ ಡೇಂಜರಸ್. ಪ್ರಾಪರಾಗಿ ಟ್ರೇಡಿಂಗನ್ನು ಒಂದು ಬಿಸ್ನೆಸ್ ಮೈಂಡ್ಸೆಟ್ ಒಳಗಡೆ ಬರಬೇಕು. ಸೊ ಟ್ರೇಡಿಂಗ್ ಅಂದರೆ ಏನು ಅಂದರೆ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಸ್ಟಾಕ್ಸ್ ಅಥವಾ ಕಮೋಡಿಟೀಸ್, ಡೆರಿವೇಟಿವ್ಸ್ ಆರ್ ಕರೆನ್ಸೀಸ್ ಫ್ರೀಕ್ವೆಂಟ್ಲಿ ಟು ಅರ್ನ್ ಶಾರ್ಟ್ ಟರ್ಮ್ ಪ್ರಾಫಿಟ್ಸ್ ಬೈ ಟೆಕ್ನಿಕಲ್ ಅನಾಲಿಸಿಸ್. ಸೊ ಈಗ ಒಂದು ಸ್ಟಾಕ್ಸ್ ಇದೆ, ಆ ಸ್ಟಾಕ್ಸ್ ಒಳಗಡೆ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ನಂಗೆ ಚೆನ್ನಾಗಿ ರಿಟರ್ನ್ ಸಿಗಬೇಕಂದ್ರೆ ಒಂದು ಎಷ್ಟೋ ಲಕ್ಷಗಟ್ಟಲೆ ಅಮೌಂಟ್ ಹಾಕಿದೆ ಅಂದರೆ ಒಂದಿಷ್ಟು ರಿಟರ್ನ್ಸ್ ಬರಲಿಕ್ಕೆ 3 months ಆಗ್ಬೋದು, 1 year ಆಗ್ಬೋದು, 5 years ಆಗ್ಬೋದು, 10 years ಆಗ್ಬೋದು, ಅಥವಾ ಆಗದೇನೂ ಇರ್ಬೋದು, ಅಗೇನ್ ಲಾಸು ಆಗ್ಬೋದು. ಸೊ ಈ ಟೋಟಲಿ ಟೇಕ್ಸ್ ಟೈಮ್ಸ್ ಏನು ತೊಗೊಳುತ್ತಾ, 1 ವರ್ಷದಿಂದ 5 ವರ್ಷ ತೊಗೊಳುತ್ತೆ. ಬಟ್ ನನಗೆ 5 ವರ್ಷ ತೊಗೊಳುತ್ತೆ, ನನಗಿಷ್ಟು ಎಲ್ಲ ವರ್ಷ ತರ್ಕೊಳ್ಳೋ ಕೆಪಾಸಿಟಿ ಇಲ್ಲ, ನನಗೆ ಫಟಾಫಟ್ ಅಮೌಂಟ್ ಬರಬೇಕು, ಫಟಾಫಟ್ ಅಮೌಂಟ್ ಹೋಗ್ಬೇಕು. ಈ ಮೈಂಡ್ಸೆಟ್ಟಿಂದ ಏನು ಬರ್ತೀವಿ, ಟ್ರೇಡಿಂಗಿಗೆ ಬರ್ತೀವಿ. ಬಟ್ ಅದ್ರ ಹಿಂದ್ಗಡೆ ಗೊತ್ತಿಲ್ಲ, ಎಷ್ಟು ಲಘು ಅಮೌಂಟ್ ಬರುತ್ತಲ್ಲ ಅಷ್ಟು ಹಿಂದೆ ಲಘು ಅಮೌಂಟ್ ಹೋಗೋ ಚಾನ್ಸಸ್ಸು ಇರುತ್ತೆ ಅಂತೇಳಿ. ಸೊ ಈ ಥರ ಕ್ವಿಕ್ ಗೇನ್ಸಿಗೆ ಮಾಡ್ಕೊಳ್ಳಿಕ್ಕೆ ಏನು ಒಂದು ಪ್ರೊಫೆಷನ್ ಚೂಸ್ ಮಾಡ್ಕೊತೀವಿ, ಅದನ್ನೇ ಟ್ರೇಡಿಂಗ್ ಅಂತ ಕರಿತೀವಿ. ಕ್ವಿಕ್ ಗೇನ್ಸ್ ಇದೆ ಇಲ್ಲ ಅನ್ನೋಂಗಿಲ್ಲ ನಾನು, ಬಟ್
ಈ ಕ್ವಿಕ್ ಗೇನ್ಸ್ ಅರ್ನ್ ಮಾಡಲಿಕ್ಕೆ ಸಿಕ್ಕಾಪಟ್ಟೆ ರಿಸರ್ಚ್ ಮಾಡಬೇಕಾಗಿತ್ತು, ಸರ್ಚ್ ಮಾಡಬೇಕಾಗತ್ತೆ. ಪ್ರೈಸ್ ಹೆಂಗೆ ಮೂವ್ ಆಗುತ್ತೆ, ಹೇಗೆ ಮೂವ್ ಆಗಲ್ಲ, ಇದ್ರೊಳಗಡೆ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಬೇಕಾಗುತ್ತೆ, ರಿಸ್ಕ್ ರಿವಾರ್ಡ್ ಮೇಂಟೈನ್ ಮಾಡಬೇಕಾಗುತ್ತೆ. ಪ್ರತಿಯೊಂದು ಕೀ ಪಾಯಿಂಟ್ಸ್ ಗೊತ್ತಿತ್ತು ಅಂದರೆ ಟ್ರೇಡಿಂಗಿಂದನೂ ಚೆನ್ನಾಗಿ ಅರ್ನ್ ಮಾಡ್ತೀವಿ. ಬಟ್ ಚೆನ್ನಾಗಿ ಅರ್ನ್ ಮಾಡಿದ್ದನ್ನು ಎಮೋಷನ್ಸ್ ಕಂಟ್ರೋಲ್ ಇಲ್ಲ ಅಂದರೆ ಎಲ್ಲ ಅರ್ನ್ ಮಾಡಿದ್ದು ಒಂದೇ ಸರಿಗೆ ಲಾಸ್ ಮಾಡ್ಕೊತೀವಿ. ಸೊ ಅನ್ಲೆಸ್ ಅಂಟಿಲ್ ನಾವು ಇದ್ರೊಳಗಡೆ ಹೈಲಿ ಮಾಸ್ಟರ್ ಆಗೋವರೆಗೂ ನಾವು ಪ್ರಾಫಿಟೇಬಲ್ ಆಗಲಿಕ್ಕಾಗಲ್ಲ. ಒಂದು ಸಲ ಪ್ರಾಫಿಟೇಬಲ್ ಆದ್ವಿ ಅದನ್ನ ಯಾರೂ ಪ್ರಶ್ನೆನೂ ಮಾಡಲ್ಲ. ಬಟ್ ಪ್ರಾಫಿಟೇಬಲ್ ಆಗಲಿಕ್ಕೆ ಸಿಕ್ಕಾಪಟ್ಟೆ ಮಾಸ್ಟರಿಂಗ್ ಮಾಡಲಿಕ್ಕಾಗುತ್ತೆ, ವಿಚ್ ರಿಕ್ವೈರ್ಸ್ 3 years 5 years ಅದಕ್ಕಿಂತ ಜಾಸ್ತಿನೂ ಬೇಕಾಗ್ಬೋದು. ಸೊ ಈ ಥರ ಟ್ರೇಡಿಂಗ್ ಅನ್ನೋದು ಒಂದು ಕಾನ್ಸೆಪ್ಟ್ ಇರುತ್ತೆ. ಫೋಕಸಸ್ ಕೀ ಪಾಯಿಂಟ್ಸ್ ನೋಡಿದ್ರೆ ಫೋಕಸಸ್ ಆನ್ ಶಾರ್ಟ್ ಟರ್ಮ್ ಪ್ರಾಫಿಟ್ಸ್. ಸೊ ಅದನ್ನು ಇಂಟ್ರಾಡೇ ಅಂತ ಕರಿತೀವಿ, ವೀಕ್ಲಿ ಅಂತ ಕರಿತೀವಿ, ಮಂತ್ಲಿ ಅಂತ ಕರಿತೀವಿ. ಸೊ ಕ್ವಿಕ್ ಶಾರ್ಟ್ ಟರ್ಮ್ ಪ್ರಾಫಿಟ್ಸ್. ಈಗ ಒಂದು ಎಕ್ಸಾಂಪಲ್ ಕೊಡೋದಾದರೆ ಎ ಅನ್ನೋ ಒಂದು ಮೋಟ್ರಸ್ ಇದೆ, ಅದ್ರ ಸ್ಟಾಕ್ ಪ್ರೈಸ್ ಬಂದು ₹10 ಇದೆ. ಸೊ ನನಗೆ ಏನು ಅನ್ಸುತ್ತೆ, ನನ್ನ ಕಡೆ ಎಷ್ಟೋ ಒಂದು ₹100 ಇದೆ. ಸೊ ಈ ₹10 ನನಗೆ ಒಂದು ಡೈಲಿ ಇದ್ರದ್ದು ಒಂದು 2% ಅಂದರೆ ₹2. ಸೊ ಈ ₹10 ₹12 ಹೋದ್ರೂ ನನಗೆ ಎಷ್ಟಾಯಿತು, 2% ಬರೆದ್ರೆ ಸಾಕು ಅಂತ ಏನು ಆಗಿಂದಾಗಲೇ ಟ್ರೇಡ್ ಮಾಡ್ತೀವಲ್ಲ, ಅದು 1 day ಒಳಗಡೆ ಆದರೆ ಇಂಟ್ರಾಡೇ ಅಂತ ಕರಿತೀವಿ. 1 week ಒಳಗಡೆ ರೀಚ್ ಆಯ್ತು ಅಂದರೆ ವೀಕ್ಲಿ, ಮಂತ್ಲಿ ಒಳಗಡೆ ರೀಚ್ ಆಯ್ತು ಅಂದರೆ ಮಂತ್ಲಿ. ಸೊ ಈ ಥರ ಜಸ್ಟ್ ಒಂದು 2% ಅರ್ನ್ ಮಾಡೋಕ್ಕೆ, ಈ ಥರ ಅರ್ನ್ ಮಾಡೋಕ್ಕೆ ಏನು ಕ್ವಿಕ್ಕಾಗಿ ಟ್ರೇಡ್ ಮಾಡ್ತೀವಲ್ಲ ಅದನ್ನು ಶಾರ್ಟ್ ಟರ್ಮ್ ಪ್ರಾಫಿಟ್ಸಿಗೆ ಅದನ್ನ ಟ್ರೇಡಿಂಗ್ ಅಂತ ಕರಿತೀವಿ. ಸೊ ಅಲ್ಲಿ ಲಾಸು ಆಗ್ಬೋದು, ಪ್ರಾಫಿಟು ಆಗ್ಬೋದು. ಸೊ ಲಾಸ್ ತಡ್ಕೊಳಕ್ಕೆ ನಾನು ₹2 ಲಾಸ್ ತಡ್ಕೊಳಕ್ಕೆ ರೆಡಿ ಇದ್ದೀನಿ ಅಂದರೆ 2% ಅರ್ನ್ ಮಾಡೋಕ್ಕೆ ರೆಡಿ ಇರ್ತೀವಿ. ಸೊ 3% ಲಾಸ್ ಮಾಡ್ಕೊಳಕ್ಕೆ ರೆಡಿ ಇದ್ದೀನಿ ಅಂದರೆ ಅಗೇನ್ 3% ಅಥವಾ ಅದಕ್ಕಿಂತ ಡಬಲ್ ರೇಷಿಯೋ ಅರ್ನ್ ಮಾಡೋಕ್ಕೆ ರೆಡಿ ಇರ್ತೀವಿ. ಸೊ ಇದೆಲ್ಲ ಟೆಕ್ನಿಕಲ್ ಅನಾಲಿಸಿಸ್ ಅಥವಾ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್. ಕನ್ಫ್ಯೂಷನ್ಸ್ ಆಗುತ್ತೆ, ಐ ನೋ. ಬರ್ತಾ ನಿಮಗೆ ಟ್ರೇಡಿಂಗ್ ಬಗ್ಗೆನೇ ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ, ಅವಾಗ ನಿಮ್ಗೆ ಎಲ್ಲ ಇನ್ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಸೊ ಯೂಸಸ್ ಟೆಕ್ನಿಕಲ್ ಅನಾಲಿಸಿಸ್, ಚಾರ್ಟ್ಸ್ ಮತ್ತು ಟ್ರೆಂಡ್ಸ್. ಸೊ ಟೆಕ್ನಿಕಲ್ ಅನಾಲಿಸಿಸ್ನ ಯೂಸ್ ಮಾಡ್ತೀವಿ. ಅದು ಈ ಥರ ಟ್ರೆಂಡ್ ಲೈನ್ಸ್ ಆಗಿರ್ಬೋದು, ರೆಸಿಸ್ಟೆನ್ಸ್ ಆಗಿರ್ಬೋದು, ಡಿಮ್ಯಾಂಡ್ ಅಂತ ಕರಿತೀವಿ, ನೆಕ್ಸ್ಟ್ ಸಪ್ಲೈ ಝೋನ್ಸು, ನೆಕ್ಸ್ಟ್ ಇದು ಸಪೋರ್ಟ್ ಆಗಿರ್ಬೋದು. ಇದನ್ನೆಲ್ಲ ಏನು ಕರಿತೀವಲ್ಲ ಇದಕ್ಕೆ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಕರಿತೀವಿ. ರಿಕ್ವೈರ್ಸ್ ಟ್ರೇಡಿಂಗ್ ಅಕೌಂಟ್ ಅಂದರೆ ಡಿಮ್ಯಾಟ್ ಅಕೌಂಟ್ಸ್ ಇರಬೇಕು, ಅವರು ಟ್ರೇಡಿಂಗ್ ಅಲೋ ಮಾಡ್ತಿರ್ಬೇಕು. ಹೈಯರ್ ರಿಸ್ಕ್ ದೆನ್ ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್. ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಒಳಗಡೆ ಇನ್ವೆಸ್ಟ್ಮೆಂಟ್ ಮಾಡಿ ಕೈ ಬಿಟ್ಬಿಡ್ತೀವಿ. ಬಟ್ ಅದೇ ಟ್ರೇಡಿಂಗ್ ಒಳಗಡೆ ಹೈಯರ್ ರಿಸ್ಕ್ ಇರುತ್ತೆ, ಬಿಕಾಸ್ ಎನಿ ಫ್ಲಕ್ಚುಯೇಷನ್ಸ್ ಲೀಡ್ಸ್ ಟು ಹೈಯರ್ ಲಾಸಸ್, ಹೈಯರ್ ರಿಟರ್ನ್ಸ್. ಸೊ ಆ ಫ್ಲಕ್ಚುಯೇಷನ್ಸ್ನ ಕೆಪಾಸಿಟಿ ಇದ್ದರೆ ಮಾತ್ರ ಟ್ರೇಡ್ ಮಾಡಬೇಕು, ಅದರ್ವೈಸ್ ಮಾಡಬಾರ್ದು. ಕ್ಯಾನ್ ಟ್ರೇಡ್ ಇನ್ ಇಕ್ವಿಟಿ, FNO, ಕಮೋಡಿಟೀಸ್ ಆ್ಯಂಡ್ ಕರೆನ್ಸೀಸ್. ಸೊ ಇಕ್ವಿಟಿ ಒಳಗಡೆ ಮಾಡ್ಬೋದು, FNO ಒಳಗಡೆ ಮಾಡ್ಬೋದು, ಕಮೋಡಿಟೀಸ್ ಮತ್ತು ಕರೆನ್ಸೀಸ್. ನೀಡ್ಸ್ ಕ್ವಿಕ್ ಡಿಸಿಷನ್ಸ್ ಮೇಕಿಂಗ್ ಆ್ಯಂಡ್ ಡಿಸಿಪ್ಲಿನ್. ಇದನ್ನು ನೆನಪಿಟ್ಕೊಳ್ಳಿ, ನೀಡ್ಸ್ ಕ್ವಿಕ್ ಡಿಸಿಷನ್ಸ್. ಇಂಥ ಕ್ವಿಕ್ ಡಿಸಿಷನ್ ತೊಗೊಳ್ಳೋ ಕೆಪಾಸಿಟಿ ಇರಬೇಕು ನಮಗೆ. ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಒಳಗಡೆ ಪ್ರೈಸಿಂಗ್ ಮೂವ್ ಆಯಿತಾ, ನಾ ಹೆಂಗೆ ಮಾಡಬೇಕು, ಪ್ರೈಸಿಂಗ್ ಫಾಲ್ ಆಯಿತಾ, ನಾ ಏನು ಮಾಡಬೇಕು. ಸೊ ಈ ಥರ ಡಿಸಿಷನ್ ಮೈಂಡ್ ಸೆಟ್ ಇದ್ದರೆ ಮಾತ್ರ ಟ್ರೇಡಿಂಗ್ ಒಳಗಡೆ ಸಕ್ಸಸ್ ಆಗೋಕ್ಕೆ ಸಾಧ್ಯ, ಅದರ್ವೈಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಕ್ವಿಕ್ ಡಿಸಿಷನ್ಸ್ ಮೇಕಿಂಗ್ ಮತ್ತು ಡಿಸಿಪ್ಲಿನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯೂಸಸ್ ಲೆವರೇಜ್ ಮಾರ್ಜಿನ್ ಇನ್ ಸಮ್ ಕೇಸಸ್. ಇನ್ವೆಸ್ಟಿಂಗ್ ಒಳಗಡೆ ನಮಗೆ ಲೆವರೇಜ್ ಸಿಗಲ್ಲ. ಅಂದರೆ ಈಗ ಒಂದು ₹100 ಇತ್ತು ಅಂದರೆ ಇದ್ರದ್ದು 5x ಅಂದರೆ ₹500 ಸಂಬಂಧಪಟ್ಟಂತಹ ಇನ್ಸ್ಟ್ರೂಮೆಂಟ್ ಒಳಗಡೆ ನನಗೆ ಇನ್ವೆಸ್ಟಿಂಗ್ ಮಾಡಲಿಕ್ಕೆ ಆಫರ್ ಮಾಡಲ್ಲ. ಅದೇ ಟ್ರೇಡ್ ಮಾಡಲಿಕ್ಕೆ ಈ ಒಂದು ಲೆವರೇಜ್ ನಮಗೆ ಸಿಗುತ್ತೆ. ಪ್ರಾಫಿಟ್ಸ್ ಆರ್ ಟ್ಯಾಕ್ಸ್ಡ್ ಆ್ಯಸ್ ಬಿಸ್ನೆಸ್ ಇನ್ಕಮ್. ಸೊ ಪ್ರಾಫಿಟ್ಸ್ ಏನಾಗುತ್ತೆ, ಅದು ಇನ್ಕಮ್ ಫ್ರಮ್ ದಿ ಬಿಸ್ನೆಸ್ ಅಂತೇಳಿ ಟ್ಯಾಕ್ಸ್ನ ಆಗುತ್ತೆ. ನೆಕ್ಸ್ಟ್ ಟೈಪ್ಸ್ ಆಫ್ ಟ್ರೇಡಿಂಗ್ ಒಳಗಡೆ 2 types, ಡೇ ಟ್ರೇಡಿಂಗ್ ಮತ್ತು ಡೆಲಿವರಿ ಟ್ರೇಡಿಂಗ್. ಡೇ ಟ್ರೇಡಿಂಗ್ ಒಳಗಡೆ ಸ್ಕ್ಯಾಲ್ಪಿಂಗ್ ಮತ್ತು ಇಂಟ್ರಾಡೇ ಅಂತ ಕರಿತೀವಿ, ಸ್ವಿಂಗ್ ಮತ್ತು ಪೊಸಿಷನಲ್ನ ಡೆಲಿವರಿ ಟ್ರೇಡಿಂಗ್ ಒಳಗೆ ಕರಿತೀವಿ. ಸೊ ಒಂದ್ಸಲ ಟ್ರೇಡಿಂಗ್ ಚೂಸ್ ಮಾಡ್ಕೊಂಡಾಗ ಇದು ಕಾನ್ಸೆಪ್ಟ್ಸ್ನ ಬಹಳ ಅರ್ಥ ಮಾಡ್ಕೋಬೇಕು. ಅಂದರೆ ನಾನು ಸ್ಕ್ಯಾಲ್ಪರ್ ಆಗ್ತೀನೋ, ಡೇ ಟ್ರೇಡರ್ ಆಗ್ತೀನೋ, ಸ್ವಿಂಗ್ ಟ್ರೇಡರ್ ಆಗ್ತೀನೋ, ಪೊಸಿಷನಲ್ ಟ್ರೇಡರ್ ಆಗ್ತೀನೋ ಅನ್ನೋದು. ಬಿಕಾಸ್ ಇವೆರಡು ವೇ ಒಳಗಡೆ ಈ 4 ಪ್ರೊಫೆಷನ್ಸ್ ಬರುತ್ತೆ. ಈ 4 ಪ್ರೊಫೆಷನ್ಸ್ನ ಮಾಸ್ಟರ್ ಮಾಡ್ಕೊಳ್ಳೋದು ಭಾಳ ಕಠಿಣ ಇರುತ್ತೆ, ಎಸ್ಪೆಷಲಿ ಸ್ಕ್ಯಾಲ್ಪಿಂಗ್ ಮತ್ತು ಇಂಟ್ರಾಡೇ. ಇದಕ್ಕಂತರೂ ತಪಸ್ಸೇ ಬೇಕು. ಇಷ್ಟು ಡಿಸಿಪ್ಲಿನ್ ಇರಬೇಕು, ಇಷ್ಟು ಎಮೋಷನ್ಸ್ ಕಂಟ್ರೋಲ್ ಇರಬೇಕು. ಅಂದರೆ ಸ್ಕ್ಯಾಲ್ಪಿಂಗ್ ಮತ್ತು ಇಂಟ್ರಾಡೇಗೆ ಹೈಲಿ ಪ್ರೊಫೆಷನ್ಸ್ ಆಗಿರಬೇಕು, ಡಿಸಿಪ್ಲಿನ್ ಇರಬೇಕು, ಡಿಸಿಷನ್ಸ್ ಮೇಕಿಂಗ್ ಇರಬೇಕು. ಎಕ್ಸ್ಪ್ಲೇನ್ ಮಾಡೋದಾದರೆ ಸ್ಕ್ಯಾಲ್ಪಿಂಗ್ ಅಂದರೆ ಒಂದು ಟ್ರೇಡ್ನ ಪಂಚ್ ಮಾಡ್ತೀನಿ, ಅದು 0 to ಅಂದರೆ ಕೆಲವೊಂದು ಸೆಕೆಂಡ್ಸಿಂದ ಮಿನಿಟ್ಸ್ ಒಳಗಡೆ 1 minute 2 minutes ಒಳಗಡೆ ಏನು ಟ್ರೇಡ್ ಮಾಡಿ ನನ್ನ ಅವತ್ತಿನ ಒಂದು ಡೇನ ಕ್ಲೋಸ್ ಮಾಡ್ತೀನಿಲ್ಲ, ಅದು ಸ್ಕ್ಯಾಲ್ಪಿಂಗ್ ಅಂತ ಕರಿತೀವಿ. ಇಂಟ್ರಾಡೇ ಅಂದರೆ ವೇಟ್ ಮಾಡ್ತೀನಿ, ಒಂದು 5 minutes, ಒಂದು 30 minutes, 1 hour, 4 hour ಈ ಥರ ಏನು ಟ್ರೇಡ್ ಮಾಡೋದಕ್ಕೆ ಇಂಟ್ರಾಡೇ. ಡೆಲಿವರಿ ಟ್ರೇಡಿಂಗ್ ಅಂದರೆ ಸ್ವಿಂಗ್ ಟ್ರೇಡಿಂಗ್ ಅಂದರೆ
ಈಗೇನೋ ಜಾಬ್ ಮಾಡ್ತಿರ್ತೀನಿ, ನಂಗೆ ಇದರೊಳಗಡೆ ಡೇ ಟ್ರೇಡಿಂಗ್ ಮಾಡೋಷ್ಟು ನಂಗೆ ಮನಸ್ಥಿತಿ ಇಲ್ಲ ಅಂದಾಗ ಸ್ವಿಂಗ್ ಟ್ರೇಡಿಂಗಿಗೆ ಶಿಫ್ಟ್ ಆಗ್ತೀವಿ. ಸ್ವಿಂಗ್ ಟ್ರೇಡಿಂಗ್ ಒಳಗಡೆ ಒಂದು ಪೊಸಿಷನ್ಸ್ನ ಬಿಲ್ಡ್ ಮಾಡಿದ್ವಿ ಅಂದರೆ ಸ್ಟಾಪ್ ಲಾಸು ಅಷ್ಟೇ ದೊಡ್ಡದಿರುತ್ತೆ, ರಿಟರ್ನ್ಸು ಅಷ್ಟೇ ದೊಡ್ಡದಿರುತ್ತೆ. ಸೊ ಒಂದು ವೀಕಿಗೆ, 1 ಮಂತಿಗೆ, ಹಿಂಗೆ ಏನು ಪೊಸಿಷನ್ಸ್ ಬಿಲ್ಡ್ ಮಾಡ್ತೀವಲ್ಲ ಅದನ್ನು ಸ್ವಿಂಗ್ ಟ್ರೇಡಿಂಗ್ ಅಂತ ಕರಿತೀವಿ. ಸೊ ರಿಸ್ಕ್ ಎಲ್ಲದರಲ್ಲೂ ಇರುತ್ತೆ, ಲಾಸ್ ಆಗೋ ಚಾನ್ಸಸ್ಸು ಇರುತ್ತೆ, ಇರಲ್ಲ ಅನ್ನೋಂಗಿಲ್ಲ. ಪ್ರತಿಯೊಂದಕ್ಕೂ ರಿಟರ್ನ್ಸ್ನ ಎಕ್ಸ್ಪೆಕ್ಟ್ ಮಾಡೋದಾಗಿರೋದಿಲ್ಲ. ಸಮ್ಟೈಮ್ಸ್ ಲಾಸು ಎಕ್ಸೆಪ್ಟ್ ಮಾಡ್ಕೋಬೇಕಾಗಿರುತ್ತೆ ನಾವು. ನೆಕ್ಸ್ಟು ಪೊಸಿಷನಲ್ ಟ್ರೇಡಿಂಗ್ ಅಂದರೆ 1 ಮಂತ್ 2 ಮಂತ್ 3 ಮಂತ್ಸ್ 4 ಮಂತ್ಸ್ 5 ಮಂತ್ಸ್ ಹೀಗೆ ಟ್ರೇಡ್ ಮಾಡೋದಕ್ಕೆ ಪೊಸಿಷನಲ್ ಟ್ರೇಡಿಂಗ್ಸ್ ಅಂತ ಕರಿತೀವಿ. ಸೊ ನೋಟ್ ಡೌನ್ ಇಟ್ಕೊಳ್ಳಿ, ಇದನ್ನ ಹೆಲ್ಪ್ ಆಗ್ಬೋದು. ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋದಾದರೆ ಟೆಕ್ನಿಕಲ್ ಅನಾಲಿಸಿಸ್. ಸೊ ಟೆಕ್ನಿಕಲ್ ಅನಾಲಿಸಿಸ್ ಅಂದರೆ ಸ್ಟಡಿಂಗ್ ಪ್ರೈಸ್ ಚಾರ್ಟ್ಸ್, ಪ್ಯಾಟರ್ನ್ಸ್, ಇಂಡಿಕೇಟರ್ಸ್ ಟು ಪ್ರಿಡಿಕ್ಟ್ ಫ್ಯೂಚರ್ಸ್, ಸ್ಟಾಕ್ ಮೂವ್ಮೆಂಟ್ಸ್ ಆ್ಯಂಡ್ ಮೇಕ್ ಟ್ರೇಡಿಂಗ್ ಡಿಸಿಷನ್ಸ್. ಸೊ ಟೋಟಲಿ ಈಗೊಂದು ಪ್ರೈಸ್ ಇದೆ, ಇದ್ರ ನೆಕ್ಸ್ಟ್ ಮೂಮೆಂಟು ಪ್ರೈಸ್ ಮೇಲಕ್ಕೆ ಹೋಗುತ್ತೋ, ಸೈಡ್ ವೇಸ್ ಇರುತ್ತೋ, ಇನ್ನು ಡೌನ್ ಸೈಡ್ ಹೋಗುತ್ತೋ, ಯಾರೂ 100% ಪ್ರಿಡಿಕ್ಟ್ ಮಾಡಲಿಕ್ಕಾಗಲ್ಲ, ಪ್ರೊಬಬಿಲಿಟಿ ಇರಲ್ಲ. ಜಸ್ಟ್ ಒಂದು ಏನೋ ಒಂದು ಅಸಂಪ್ಷನ್ಸ್ ಮೇಲೆ ಒಂದು ಅನಾಲಿಸಿಸ್ ಮಾಡಿಕೊಂಡು ಟ್ರೇಡಿಂಗ್ ಮಾಡ್ತೀವಿ. 100% ಯಾವುದು ವರ್ಕ್ ಆಗಲ್ಲ, ಅದು ಇನ್ವೆಸ್ಟಿಂಗರ್ ಆಗಿರಲಿ, ಟ್ರೇಡಿಂಗ್ ಒಳಗಡೆ ಆಗಿರಲಿ. ನೆಕ್ಸ್ಟು ಏನಂದರೆ ಕೀ ಪಾಯಿಂಟ್ಸ್ನ ನೋಡೋಣ. ಫೋಕಸ್ ಆನ್ ಪ್ರೈಸ್ ಆ್ಯಂಡ್ ವ್ಯಾಲ್ಯೂಮ್ ಡಾಟಾ, ನಾಟ್ ಕಂಪ್ನಿ ಆ್ಯಂಡ್ ಫಂಡಮೆಂಟಲ್ಸ್. ಮೇನ್ಲಿ ಬೇಕಾಗಿರೋದೆ ಸ್ಟಾಕ್ಸ್ ಒಳಗಡೆ ಲಿಕ್ವಿಡಿಟಿ ಹೆಂಗಿದೆ, ಇದರೊಳಗಡೆ ಪಾರ್ಟಿಸಿಪೇಷನ್ ಚೆನ್ನಾಗೈತಾ, ವ್ಯಾಲ್ಯೂಮ್ ಚೆನ್ನಾಗೈತಾ, ಇದ್ರದ್ದು ಏನೇನಿದೆ ಅಂತ ನೋಡ್ತೀವಿ. ಅಂದರೆ ಟೆಕ್ನಿಕಲ್ ಅನಾಲಿಸಿಸ್. ಫಂಡಮೆಂಟಲ್ ಅನಾಲಿಸಿಸ್ ಜಾಸ್ತಿ ಇದರೊಳಗಡೆ ನಮಗೆ ಯೂಸ್ ಆಗಲ್ಲ. ನೆಕ್ಸ್ಟು ಯೂಸಸ್ ಚಾರ್ಟ್ಸು, ಟ್ರೆಂಡ್ಸು, ಪ್ಯಾಟರ್ನ್ಸ್ ಟು ಪ್ರಿಡಿಕ್ಟ್ ದಿ ಫ್ಯೂಚರ್ ಮೂವ್ಸ್. ಚಾರ್ಟ್ಸು, ಟ್ರೆಂಡ್ಸು, ಪ್ಯಾಟರ್ನ್ಸಿಂದ ನೆಕ್ಸ್ಟು ಮೂವ್ ಈ ಥರ ಆಗ್ಬೋದು ಅಂತ ಒಂದು ಅನಾಲಿಸಿಸ್ನ ಮಾಡೋದಕ್ಕೆ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಕರಿತೀವಿ. ಆ ಮೂವು ಕರೆಕ್ಟು ಆಗ್ಬೋದು, ರಾಂಗು ಆಗ್ಬೋದು, ಎನಿಥಿಂಗ್ ಅನ್ಸರ್ಟೈನ್ ಜಾಸ್ತಿ ಇರುತ್ತೆ. ಕಾಮನ್ ಟೂಲ್ಸ್, ಮೂವಿಂಗ್ ಆ್ಯಾವ್ರೇಜಸ್ಸು, RSI, MACD, ಬಾಲಿಂಜರ್ ಬ್ಯಾಂಡ್ಸು, ಇವೆಲ್ಲ ಕೆಲವೊಮ್ಮೆ ಯೂಸ್ ಮಾಡ್ಕೋತೀವಿ. ನಾನಂತರೂ ಯಾವ ಇಂಡಿಕೇಟರ್ಸ್ ಯೂಸ್ ಮಾಡಲ್ಲ. ಸೊ ಮೇನ್ಲಿ ಪ್ಯೂವರ್ ಕ್ಯಾಂಡಲ್ಸ್ ಬೇಸ್ ಮೇಲೆ, ಆಮೇಲೆ ಸೈಕಾಲಜಿ ಬೇಸು, ಚಾರ್ಟ್ಸು, ಪ್ಯಾಟರ್ನ್ಸು, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ, ಇದ್ರ ಬೇಸಿಸ್ ಮೇಲೆ ನಾನು ಟ್ರೇಡ್ನ ಮಾಡ್ತೇನೆ. ನೆಕ್ಸ್ಟ್ ಹೆಲ್ಪ್ಸ್ ಇನ್ ಟೈಮಿಂಗ್ ಬೈ ಮತ್ತು ಸೆಲ್ ಡಿಸಿಷನ್ಸ್. ಯಾವಾಗ ನಾವು ಬೈ ಮಾಡಬೇಕು, ಯಾವಾಗ ನಾವು ಸೆಲ್ ಮಾಡಬೇಕು, ಇದೊಂದು ಡಿಸಿಷನ್ಸ್ ನಮ್ಮ ಮೇಕಿಂಗ್ ಗೊತ್ತಿರಬೇಕು. ಯೂಸ್ಫುಲ್ ಫಾರ್ ಶಾರ್ಟ್ ಟರ್ಮ್ ಟ್ರೇಡಿಂಗ್, ಇಂಟ್ರಾಡೇ ಮತ್ತು ಸ್ವಿಂಗ್ ಟ್ರೇಡಿಂಗ್. ಅಂದರೆ ಈಗ ಇಂಟ್ರಾಡೇ ಮಾಡ್ತೀನಿ ಅಥವಾ ಸ್ವಿಂಗ್ ಟ್ರೇಡಿಂಗ್ ಮಾಡ್ತೀನಿ ಅಂದಾಗ ಈ ಟೆಕ್ನಿಕಲ್ ಅನಾಲಿಸಿಸ್ ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಏನಾದರೂ ಒಂದು ಸ್ಟ್ರಕ್ಚರ್ ಫಾರ್ಮ್ ಆಗ್ತಾ ಇತ್ತಾ, ಅಥವಾ ಏನಾದರೂ ಬ್ರೇಕ್ಔಟ್ ಆಯಿತಾ, ಏನಾದರೂ ಬ್ರೇಕ್ ಡೌನ್ ಆಯಿತಾ, ಈ ಥರ ಒಂದು ಅನಾಲಿಸಿಸ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಅಸ್ಯೂಮ್ಸ್ ಹಿಸ್ಟರಿ ರಿಪೀಟ್ಸ್ ಇಟ್ ಸೆಲ್ಫ್ ಇನ್ ದಿ ಮಾರ್ಕೆಟ್ಸ್. ಇದೊಂದು ನೆನಪಿಟ್ಕೋಬೇಕು, ಏನಂದರೆ ಹಿಸ್ಟರಿ ಆಲ್ವೇಸ್ ರಿಪೀಟ್ಸ್ ಇನ್ ದಿ ಮಾರ್ಕೆಟ್ಸ್. ಅದು ಏನೇ ಆಗಿರಲಿ, ಅದು ಅಲ್ಲಿಂದ ಬೈಯಿಂಗ್ ಆದರೂ ಬರಲಿ, ಅಲ್ಲಿಂದ ಸೆಲ್ಲಿಂಗ್ ಆದರೂ ಬರಲಿ, ಹಿಸ್ಟರಿ ರಿಪೀಟ್ಸ್ ಇನ್ ದಿ ಮಾರ್ಕೆಟ್. ನೆಕ್ಸ್ಟ್ ಲೆಸ್ ಯೂಸ್ಫುಲ್ ಫಾರ್ ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್. ಸೊ ಟೆಕ್ನಿಕಲ್ ಅನಾಲಿಸಿಸ್ನ ಜಾಸ್ತಿ ಇನ್ವೆಸ್ಟಿಂಗಲ್ಲಿ ಯೂಸ್ ಮಾಡಲ್ಲ, ಜಾಸ್ತಿ ಯೂಸ್ ಮಾಡೋದೆ ಟ್ರೇಡಿಂಗ್ ಒಳಗಡೆ. ಇದಿಷ್ಟು ಬಂದು ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ಮಾಹಿತಿ. ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋದಾದರೆ ಟ್ರೇಡಿಂಗಿನ ಅಡ್ವಾಂಟೇಜಸ್ಸು ಮತ್ತು ಡಿಸ್ಅಡ್ವಾಂಟೇಜಸ್. ಸೊ ಅಡ್ವಾಂಟೇಜಸ್ ಏನು? ಪೊಟೆನ್ಷಿಯಲ್ ಫಾರ್ ಕ್ವಿಕ್ ಪ್ರಾಫಿಟ್ಸ್. ಅಂದರೆ ಫಟಾಫಟ್ ಡೈಲಿ ನನಗಿಷ್ಟು ಪರ್ಸೆಂಟ್, ಒಂದು 0.5%, 1%, ಅದು ಬೇಡ 0.1%, ಈ ಥರನೂ ನಾವು ಏನೊಂದು ಕ್ವಿಕ್ ಪ್ರಾಫಿಟ್ಸಿಗೆ ಅರ್ನ್ ಮಾಡ್ತೀವಲ್ಲ ಅದಕ್ಕೆ ಯೂಸ್ ಆಗುತ್ತೆ. ಕ್ಯಾನ್ ಅರ್ನ್ ಇನ್ ರೈಸಿಂಗ್ ಆ್ಯಂಡ್ ಫಾಲಿಂಗ್ ಮಾರ್ಕೆಟ್ಸ್. ಇದೊಂದು ಬೆನಿಫಿಟ್ಸ್ ಅಂದರೆ ಮಾರ್ಕೆಟ್ಸ್ ಬುಲ್ಲಿಶ್ ಒಳಗಡೆ ಇದ್ದರೂ ನಾವು ಪ್ರಾಫಿಟ್ ಅಂದರೆ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ಕೊಳ್ಳೋ ಕೆಪಾಸಿಟಿ ಇದ್ದರೆ ಅರ್ನ್ ಮಾಡ್ಬೋದು. ಮಾರ್ಕೆಟ್ಸ್ ಫಾಲಿಂಗ್ ಒಳಗಡೆ ಇದ್ದನ್ನು ಅರ್ನ್ ಮಾಡ್ಕೋಬೋದು. ಬಟ್ ಇನ್ವೆಸ್ಟ್ಮೆಂಟಲ್ಲಿ ಹಾಗಲ್ಲ, ಜಸ್ಟ್ ಸ್ಟಾಕ್ಸ್ಗಳನ್ನು ಬೈ ಮಾಡಿ ಕೈ ಬಿಟ್ಬಿಟ್ಟಿರ್ತೀವಿ. ಸೊ ಫಾಲಿಂಗ್ ಮಾರ್ಕೆಟ್ಸ್ ಒಳಗಡೆ ಲಾಸ್ ಆಗ್ತಿರುತ್ತೆ, ಬುಲ್ಲಿಶ್ ಮಾರ್ಕೆಟ್ ಒಳಗಡೆ ಪ್ರಾಫಿಟ್ ಆಗ್ತಿರುತ್ತೆ. ಟ್ರೇಡಿಂಗ್ ಒಳಗಡೆ ಆ ಥರ ಆಗಲ್ಲ. ರೈಸಿಂಗ್ ಒಳಗಡೆನೂ ಅರ್ನ್ ಮಾಡೋ ಚಾನ್ಸಸ್ ಇರುತ್ತೆ, ಫಾಲಿಂಗ್ ಒಳಗಡೆ ಅರ್ನ್ ಮಾಡೋ ಚಾನ್ಸಸ್ ಇರುತ್ತೆ. ಬಟ್ ಕಾನ್ಸೆಪ್ಟ್ ಗೊತ್ತಿರಬೇಕು. ಯೂಸಸ್ ಲೆವ್ರೇಜ್ ಮತ್ತು ಮಾರ್ಜಿನ್ ಟು ಇನ್ಕ್ರೀಸ್ ಗೇನ್ಸ್. ಸೊ ಈಗ ಒಂದು ನನ್ನ ಕಡೆ 100 ರೂಪೀಸ್ ಇದ್ದರೆ ಇವರು ಬ್ರೋಕಿಂಗ್ ಫರ್ಮ್ಸ್ ಏನು ಮಾಡುತ್ತೆ, 5x ಲೆವ್ರೇಜ್ ಕೊಡುತ್ತೆ. ಇಲ್ಲಿ ನನಗೇನಾಗಿತ್ತು, 100 ರೂಪಾಯಿಗೆ ನಾನು ಬೈ ಮಾಡೋದ್ರ ಜೊತೆ ಬದಲಿ 5 ರೂಪಾಯಿಯಷ್ಟು ಐಟಮ್ಸ್ ಅಂದರೆ ಪೊಸಿಷನ್ಸ್ನ ನಾನು ಬಿಲ್ಡ್ ಮಾಡ್ಬೋದು. ಸೊ ಈ ಥರ ಏನು ಒಂದು ಅಪಾರ್ಚುನಿಟಿ ನಮಗೆ ಟ್ರೇಡಿಂಗ್ ಒಳಗಡೆ ಸಿಗುತ್ತೆ, ಅಂದರೆ ಅದಕ್ಕೆ ಲೆವರೇಜ್ ಅಂತ ಕರಿತೀವಿ ಅಥವಾ ಮಾರ್ಜಿನ್. ಡೆವಲಪ್ಸ್ ಮಾರ್ಕೆಟ್ ನಾಲೆಜ್ ಆ್ಯಂಡ್ ಡಿಸಿಪ್ಲಿನ್. ಸೊ ಇನ್ವೆಸ್ಟಿಂಗ್ ಮಾಡೋದ್ರಿಂದ ಜಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿ ಕೈ ಬಿಟ್ಬಿಡ್ತೀವಿ, ಬಟ್ ಟ್ರೇಡಿಂಗ್ ಒಳಗಡೆ ಡಿಸಿಪ್ಲಿನ್ನ ಕಲಿಸುತ್ತೆ. ಮಾರ್ಕೆಟ್ ಬಗ್ಗೆ ದಿನನಿತ್ಯ ಪ್ರತಿಯೊಂದನ್ನು ಕಲೀಲಿಕ್ಕೆ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಎಸ್ಪೆಷಲಿ ಡಿಸಿಪ್ಲಿನ್ ಭಾಳ ಬರುತ್ತೆ. ನೆಕ್ಸ್ಟ್ ಫ್ಲೆಕ್ಸಿಬಿಲಿಟಿ ಟು ಟ್ರೇಡ್. ಇಕ್ವಿಟಿ ಎಲ್ಲಾದರೂ ಮಾಡ್ಕೋಬೋದು, FN ಒಳಗಡೆ ಮಾಡ್ಕೋಬೋದು, ಕಮೋಡಿಟೀಸ್ ಒಳಗಡೆ ಮಾಡ್ಕೋಬೋದು, ಅಥವಾ ಕರೆನ್ಸಿ ಒಳಗಡೆನೂ ಮಾಡ್ಕೋಬೋದು. ಇದು ಬಂದು ಅಡ್ವಾಂಟೇಜಸ್. ಇವಾಗ ಡಿಸ್ಅಡ್ವಾಂಟೇಜಸ್ ನೋಡೋದಾದರೆ
ಹೈ ರಿಸ್ಕ್, ತುಂಬ ರಿಸ್ಕ್ ಇರುತ್ತೆ. ಬಿಕಾಸ್ ಈಗ ನನ್ನ ಕಡೆ ಒಂದು 10,000 ಇದೆ ಅನ್ಕೋಣ, 10K ಇದೆ. ಈ 10K ಇದ್ದು ನಾನು ಒಳಗಡೆ ಒಂದು 5K ಟ್ರೇಡ್ ಮಾಡಿದೆ ಅನ್ಕೋಣ, 5K ಪಂಚ್ ಮಾಡಿದ್ದೀನಿ. ನಂದು SL ಬಂದು 1000 ರುಪೀಸ್ ಇದೆ, ಟಾರ್ಗೆಟ್ ಬಂದು 2000 ರುಪೀಸ್ ಇದೆ. ಸೊ ಇನ್ನೇನು ಪ್ರೈಸಿಂಗ್ ಮೂವ್ ಆಯಿತು ಇನ್ನೇನು ರೀಚ್ ಆಯಿತು ಅಂದ ಕೂಡ ರಿವರ್ಸಲ್ ಆಯಿತು ಅಂದರೆ ನಂದು SL ಹಿಟ್ ಆಗುತ್ತೆ. ಸೊ SL ಹಿಟ್ ಆದಾಗ 5K ಒಳಗಡೆ ನನಗೆ ಇನ್ನೆಷ್ಟು ಉಳಿತು, 4K ಉಳಿತು. ಈ 4K ಒಳಗೆ ನಾನು ಸುಮ್ಮನೆ ಇರ್ತೀನ, ಎಮೋಷನ್ಸ್ ಕಂಟ್ರೋಲ್ ಇರೋದಿಲ್ಲ. ಸೊ ಎಮೋಷನ್ಸ್ ಕಂಟ್ರೋಲ್ ಇಲ್ಲ ಅಂದಾಗ ಏನು ಮಾಡ್ತೀನಿ, ಅವಾಗ ಇಲ್ಲಿ ಒಂದು ಕ್ವಾಂಟಿಟಿನ ಪರ್ಚೇಸ್ ಮಾಡೋ ಬದಲಿ ನೆಕ್ಸ್ಟ್ ಏನು ಮಾಡ್ತೀನಿ, ಸೀದಾ 3 to 4 ಕ್ವಾಂಟಿಟೀಸ್. ಅವಾಗ ನಂದು ರಿಸ್ಕ್ ಏನಾಗುತ್ತೆ, ರಿವಾರ್ಡ್ ಏನಾಗುತ್ತೆ, ರಿಸ್ಕ್ ಮ್ಯಾನೇಜ್ಮೆಂಟಿನ ಹಿಡ್ತಾನೆ ಸಿಗಲ್ಲ. ನೆಕ್ಸ್ಟ್ ಏನಾಗುತ್ತೆ, ಅದು ರಿವರ್ಸಲ್ ಟ್ರೇಡ್ ಆಯಿತು ಅಂದ್ರೆ ಅಕೌಂಟ್ 0, ನೆಕ್ಸ್ಟ್ ಇನ್ನೊಂದು 5K ಅದನ್ನೂ 0 ಮಾಡಿ ಟೋಟಲಿ ಕ್ಯಾಪಿಟಲ್ ವೈಪೌಟ್ ಮಾಡ್ಕೊಂಡು ಹೋಗ್ತೀವಿ. ಸೊ ಈ ಥರ ಹೈಲಿ ರಿಸ್ಕ್ ಆಗಿರುತ್ತೆ. ಡಿಸ್ಅಡ್ವಾಂಟೇಜಸ್ ಒಂದು ಟ್ರೇಡಿಂಗ್ ಒಳಗಡೆ, ರಿಕ್ವೈರ್ಸ್ ಕಾನ್ಸ್ಟೆಂಟ್ ಮಾನಿಟರಿಂಗ್ ಆಫ್ ಮಾರ್ಕೆಟ್ಸ್. ಇನ್ವೆಸ್ಟಿಂಗ್ ಒಳಗಡೆ ಇನ್ವೆಸ್ಟ್ಮೆಂಟ್ ಮಾಡಿದ್ವಾ ಸುಮ್ಮನೆ ಆರಾಮ್ ನೆಮ್ಮದಿಯಾಗಿದ್ಬಿಡ್ತೀವಿ, ಬಿಕಾಸ್ ಗೊತ್ತು ನೆಕ್ಸ್ಟ್ 5 years 10 years ಏನಾಗುತ್ತೆ ಅಂತ ಆ ಸ್ಟಾಕಿಂದ. ಬಟ್ ಟ್ರೇಡಿಂಗ್ ಒಳಗಡೆ ಹಂಗಲ್ಲ, ಕಂಟಿನ್ಯೂ ಪ್ರಾಪರ್ ಮಾನಿಟರ್ ಮಾಡ್ತಿರ್ಬೇಕು. ಈ ಪ್ರೈಸ್ ಇಲ್ಲಿಂದ ಇಲ್ಲಿ ಹೆಂಗೆ ಬಂತು, ಇಲ್ಲಿಂದ ಇಲ್ಲಿ ಹೆಂಗೆ ಫಾಲೋ ಆಯಿತು, ನಂದು ರಿಸ್ಕ್ ಏನಿದೆ, ನಂದು ರಿವಾರ್ಡ್ ಏನಿದೆ, ನಾನು ನೆಕ್ಸ್ಟ್ ಇಲ್ಲಿ ಏನು ಯೋಚನೆ ಮಾಡಬಲ್ಲೆ, ಈ ಥರ ಎಲ್ಲ ಡಿಸಿಷನ್ಸ್ನ ಕೆಪಾಸಿಟಿ ಬೆಳೆಸ್ಕೋಬೇಕಾಗತ್ತೆ. ಇಮೋಷ್ನಲ್ ಡಿಸಿಷನ್ಸ್ ಕ್ಯಾನ್ ಕಾಸ್ ಲಾಸಸ್. ಅದೇ ಆಗಲ್ಲ ಎಕ್ಸಾಂಪಲ್ ಕೊಟ್ಟಿದ್ದೆ ಅಲ್ಲ, ಎಮೋಷ್ನಲ್ ಡಿಸಿಷನ್ಸ್ ಲಾಸ್ ಆಯಿತಾ, ಅಗೇನ್ ಓವರ್ ಟ್ರೇಡಿಂಗ್ ಮಾಡೋದು, ಅಗೇನ್ ಹ್ಯೂಜ್ ಕ್ವಾಂಟಿಟಿ ಬೈ ಮಾಡೋದು, ಈ ಥರ ಎಲ್ಲ ಮಾಡೋದ್ರಿಂದ ಡಿಸಿಪ್ಲಿನ್ ಲಾಸ್ ಆಯಿತು ಅಂದರೆ ಇಮೋಷ್ನಲ್ಸಿಂದ ಅಗೇನ್ ನಮ್ಮ ಕ್ಯಾಪಿಟಲ್ನ ಲಾಸ್ ಮಾಡ್ಕೊತೀವಿ. ಲೆವ್ರೇಜ್ ಕ್ಯಾನ್ ಆ್ಯಂಪ್ಲಿಫೈ ಲಾಸಸ್. ಸೊ ಲೆವ್ರೇಜಿಂದನೂ ಲಾಸಸ್ ಆಗೋ ಚಾನ್ಸಸ್ಸು ಇರುತ್ತೆ. ನೀಡ್ಸ್ ಟೈಮ್, ಸ್ಕಿಲ್ ಮತ್ತು ಎಕ್ಸ್ಪೀರಿಯನ್ಸ್, ಇದು ಮೇನ್ ಆಗಿರುತ್ತೆ. ನಿಮ್ಮ ಟೈಮ್ ಬೇಕಾಗುತ್ತೆ. 3 years 5 years 10 years ಎಲ್ಲ ಆಗ್ಬೋದು. ಸ್ಕಿಲ್ ತುಂಬ ಸ್ಕಿಲ್ ಬೇಕು. ಇಲ್ಲಿ ನನ್ನ ಅಹಂಕಾರ ಇತ್ತು, ದುರಹಂಕಾರ ಇತ್ತು, ಸೊಕ್ಕು ಕೊಬ್ಬು ಹೆದರಿಕೆ ಇವೆಲ್ಲ ಇತ್ತು ಅಂದರೆ ಏನೂ ನಡೆಯಲ್ಲ. ಇದಕ್ಕೊಂದು ಡಿಸಿಪ್ಲಿನ್ ಬೇಕಾಗುತ್ತೆ. ಆ ಡಿಸಿಪ್ಲಿನ್ ಮುಖಾಂತರನೇ ವರ್ಕ್ ಮಾಡಬೇಕು. ಅದು ಯಾವಾಗ ಬರುತ್ತೆ, ಎಕ್ಸ್ಪೀರಿಯನ್ಸ್ ಮುಖಾಂತರ ಬರುತ್ತೆ. ಸೊ ಈ ಥರ ತುಂಬ ಟೈಮಿನ ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ಇದ್ರೊಳಗಡೆ ಸಕ್ಸಸ್ಫುಲ್ ಆಗೋ ಚಾನ್ಸಸ್ ಇರುತ್ತೆ, ಅದರ್ವೈಸ್ ಇರೋದಿಲ್ಲ. ಗೌರ್ಮೆಂಟ್ ಹೇಳುತ್ತೆ ಔಟ್ ಆಫ್ FNO ಟ್ರೇಡಿಂಗ್ ಒಳಗಡೆ 100% ಒಳಗಡೆ 95% ಇನ್ವೆಸ್ಟರ್ಸ್ ಅಂದರೆ ಟ್ರೇಡರ್ಸ್ ಲೂಸ್ ಮಾಡ್ಕೋತಾರ ಅಂತೇಳಿ. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ ಇದ್ರೊಳಗಡೆ ಎಷ್ಟು ನಮ್ಮ ಪ್ರಾಕ್ಟೀಸ್ ಬೇಕು ಅಂತೇಳಿ. ಸೊ ಈ ಥರ ಹೈ ರಿಸ್ಕ್ ಇರುತ್ತೆ. ಪ್ರಾಕ್ಟೀಸ್ ಮಾಡ್ಕೊಂಡ್ವಿ ಅಂದರೆ ನಮಗೆ ಗೊತ್ತಾಗ್ಬಿಡುತ್ತೆ ನಮ್ಮ ರಿಸ್ಕ್ ಏನು, ನಮ್ಮ ರಿವಾರ್ಡ್ ಏನು ಅಂತ. ಬಟ್ ವಿತೌಟ್ ಪ್ರಾಕ್ಟೀಸ್ ಇದ್ದರೆ ಅಮೌಂಟ್ ನಾವು 1 ಕೋಟಿ ಹಾಕಿದ್ರೂ 0, 1 ರೂಪಾಯಿ ಹಾಕಿದ್ರೂ 0. ಅದಕ್ಕೋಸ್ಕರ ಹುಷಾರಾಗಿ ಟ್ರೇಡಿಂಗ್ ಒಳಗಡೆ ಕಲ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಹೋಗೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎಷ್ಟು ಲಾಭ ಕಾಣುತ್ತೆ ಅಷ್ಟೇ ಅದರ ಹಿಂದ್ಗಡೆನೂ ಲಾಸ್, ರಿಸ್ಕ್ ಎಲ್ಲ ಇರುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋದಾದರೆ ಸ್ಟಾಕ್ಸ್. ಈ ಶೇರ್ಸ್ ಅಂದ್ರೆ ಏನು ಅನ್ನೋದನ್ನು ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದಾದರೆ, ಅ ಶೇರ್ ಈಸ್ ಅ ಯೂನಿಟ್ ಆಫ್ ಓನರ್ಶಿಪ್ ಇನ್ ಅ ಕಂಪನಿ. ಓನಿಂಗ್ ಅ ಶೇರ್ ಮೀನ್ಸ್ ಯು ಆರ್ ಅ ಪಾರ್ಟ್ ಆಫ್ ದಿ ಓನರ್ ಆಫ್ ದಟ್ ಕಂಪ್ನಿ ಆ್ಯಂಡ್ ಕ್ಯಾನ್ ಅರ್ನ್ ಪ್ರಾಫಿಟ್ಸ್ ಆರ್ ಡಿವಿಡೆಂಡ್ಸ್ ಆರ್ ಕ್ಯಾಪಿಟಲ್ ಗೇನ್ಸ್. ಸಿಂಪಲ್ ಹೇಳೋದಾದರೆ ಈಗ ಶೇರ್ಸ್ ಅಂದರೆ ಅದೇ ಹೇಳಿದೆ ಅಲ್ಲ, ಒಂದು ಎ ಮೋಟರ್ಸ್ ಅಂತ ಒಂದು ಕಂಪನಿ ಇದೆ. ಇದನ್ನು ಟೋಟಲ್ 100 ಭಾಗ ಮಾಡಿದರೆ, ಸೊ ಇದರಲ್ಲಿ ನಾನು ಒಂದು ಭಾಗಕ್ಕೆ, ಒಂದು ಶೇರಿಗೆ ಇವರು 1 ರೂಪಾಯಿ ಇಟ್ಟರು ಅಂದ್ರೂ ಟೋಟಲ್ ಇದ್ರ ವ್ಯಾಲ್ಯೂ ಎಷ್ಟು, 100 ರೂಪೀಸ್. ಈ 100 ರೂಪೀಸಲ್ಲಿ ನಾವು 1 ರೂಪೀಸ್ನು ಇನ್ವೆಸ್ಟ್ ಮಾಡಿದ್ರು ಈ ಕಂಪ್ನಿಯ ನಾನು 1% ಇದ್ರೊಳಗಡೆ ಪಾರ್ಟ್ನರ್ ಇದ್ದಂಗೆ, 1% ನಾನು ಪಾರ್ಟ್ನರ್ ಇದ್ದಂಗೆ. ಸೊ ಆ 1 ರೂಪಾಯಿ ಆ ಕಂಪ್ನಿ ಚೆನ್ನಾಗಿ ಗ್ರೋತ್ ಆಯಿತು ಅಂದರೆ 1 ರೂಪಾಯಿ ಇದ್ದಿದ್ದು 2 ರೂಪಾಯಿ ಅಂದರೆ ನನಗೇನು ಸಿಗುತ್ತೆ, ಪ್ರಾಫಿಟ್ ಸಿಗುತ್ತೆ. ನೆಕ್ಸ್ಟು ಕಂಪ್ನಿ ಡಿವಿಡೆಂಡ್ಸ್ ಕೊಡ್ತು ಅಂದರೆ ಡಿವಿಡೆಂಡ್ಸ್ ಬರುತ್ತೆ. ಬೋನಸ್ ಶೇರ್ಸ್ ಆದರೆ 1 ಶೇರ್ಸ್ ಇದ್ದರೆ ಇನ್ನೊಂದು ಶೇರ್ಸ್ ಫ್ರೀ ಅಂತ ಅಂದರೆ 1 ಶೇರ್ ಇದ್ದಿದ್ದು 2 ಆಯ್ತು ಅಂದರೆ ಟೋಟಲ್ ನನಗೆ 2 ಶೇರ್ಸ್ ಆಗುತ್ತೆ. ಸೊ ಈ ಥರ ಏನು ಇನ್ವೆಸ್ಟಿಂಗ್ ನಾವು ಮಾಡ್ತೀವಲ್ಲ ಅದಕ್ಕೆ ಶೇರ್ಸ್ ಅಂತ ಕರಿತೀವಿ. ಸೊ ಶೇರ್ಸ್ ಅಂದರೆ ಇದೆ ಪಾರ್ಟ್ ಆಫ್ ದಟ್ ಕಂಪ್ನಿ. ಇವಾಗ 1 ರೂಪಾಯಿ ಇನ್ವೆಸ್ಟ್ ಮಾಡಿದೆ ನಾನು, ಈ ಕಂಪ್ನಿ ಒಳಗಡೆ 1% ನಂದು ಜವಾಬ್ದಾರಿ ಇದ್ದಂಗೆ. ಅಲ್ಲಿ ಪ್ರಾಫಿಟ್ ಆದ್ರೂ ಅದಕ್ಕೆ ಪ್ರಾಫಿಟ್ ಆಗುತ್ತಾ, ಲಾಸ್ ಆದ್ರೂ ಅದಕ್ಕೆ ನಾನೇ ಜವಾಬ್ದಾರಿ. ಸೊ ಈ ಥರ ಏನೊಂದು ಕಾನ್ಸೆಪ್ಟ್ ಇದೆಯಲ್ಲ ಅದನ್ನು ಸ್ಟಾಕ್ಸ್ ಅಥವಾ ಶೇರ್ಸ್ ಅಂತ ಕರಿತೀವಿ. ಕೀ ಪಾಯಿಂಟ್ಸ್: ರಿಪ್ರೆಸೆಂಟ್ಸ್ ಓನರ್ಶಿಪ್ ಇನ್ ಅ ಕಂಪ್ನಿ ಒಳಗಡೆ ಓನರ್ಶಿಪ್ ಇದ್ದಂಗೆ. ಈಗ ಅದೇ ಶೇರ್ಸ್ನ ಬೈ ಮಾಡಿದರೆ 1% ಆಫ್ ದಟ್ 100 ರೂಪಾಯಿ ಕಂಪ್ನಿ ಒಳಗಡೆ. ನೆಕ್ಸ್ಟು ಗಿವ್ಸ್ ರೈಟ್ ಟು ಡಿವಿಡೆಂಡ್ಸ್ ವೆನ್ ದ ಕಂಪ್ನಿ ಅರ್ನ್ಸ್ ಪ್ರಾಫಿಟ್. ಸೊ ಕಂಪ್ನಿ ಚೆನ್ನಾಗಿ ಪ್ರಾಫಿಟ್ ಅರ್ನ್ ಮಾಡ್ತು ಅಂದರೆ ನನ್ನ ಕಡೆ ಒಂದು ಶೇರ್ ಇದೆ, ಕಂಪ್ನಿ 1 ರೂಪೀಸ್ ಡಿವಿಡೆಂಡ್ ಕೊಡ್ತು ಅಂದರೆ ನನಗವಾಗ 1 ರೂಪಾಯಿ ಒಂದು ಶೇರ್ಸಿಗೆ 1 ರೂಪಾಯಿ ಬಂತು ಅಂದಂಗೆ.
ಅದೇ ಇನ್ ಕೇಸ್ ಒಂದು 20 ಶೇರ್ ಇತ್ತು ಅಂದರೆ ನನಗೆ ಎಷ್ಟು ಡಿವಿಡೆಂಡ್ ಬರುತ್ತೆ, 20 ರುಪೀಸ್ ಡಿವಿಡೆಂಡ್ ಬರುತ್ತೆ. ಸೊ ಈ ಥರ ಡಿವಿಡೆಂಡ್ಸನ್ನು ಅರ್ನ್ ಮಾಡ್ತೀವಿ. ಗಿವ್ಸ್ ವೋಟಿಂಗ್ ರೈಟ್ಸ್ ಇನ್ ಕಂಪ್ನಿ ಡಿಸಿಷನ್ಸ್ ಫಾರ್ ಇಕ್ವಿಟಿ ಶೇರ್ಸ್, ಅಂದರೆ ಚೆನ್ನಾಗಿ ಹೈ ಪರ್ಸೆಂಟೇಜ್ ಒಳಗಡೆ ಸ್ಟೇಕ್ ಇತ್ತು, ತುಂಬ ಶೇರ್ಸ್ನ ನಾನು ಬೈ ಮಾಡಿದ್ದೆ ಅಂದಾಗ ವೋಟಿಂಗ್ ಪವರ್ನ ಆ ಕಂಪ್ನಿ ನಮ್ಗೆ ಪ್ರೊವೈಡ್ ಮಾಡುತ್ತೆ. ಇದ್ರ ಒಳಗಡೆ ಲಿಸ್ಟ್ ಆಗಬೇಕಾದ್ರೆ ಬರೋ ಪ್ರೊಸೆಸ್ಸಿಗೆ IPO ಅಂತ ಕರಿತೀವಿ. ಲಿಸ್ಟ್ ಆಗಬೇಕಾದ್ರೆ ಅದನ್ನು ನೆಕ್ಸ್ಟ್ ಹೇಳ್ತೇನೆ. ನೆಕ್ಸ್ಟ್ ಕಾನ್ಸೆಪ್ಟು ಏನಂದರೆ ಟ್ರೇಡೆಡ್ ಆನ್ ಸ್ಟಾಕ್ ಎಕ್ಸ್ಚೇಂಜಸ್ ಲೈಕ್ NSE ಮತ್ತು BSE. NSE ಮತ್ತು BSE ಒಳಗಡೆ ಸ್ಟಾಕ್ ಎಕ್ಸ್ಚೇಂಜಸ್ ಒಳಗಡೆ ಲಿಸ್ಟ್ ಆಗಿರುತ್ತೆ. ಪ್ರೈಸ್ ಚೇಂಜಸ್ ಬೇಸ್ಡ್ ಆನ್ ಡಿಮ್ಯಾಂಡ್, ಸಪ್ಲೈ ಆ್ಯಂಡ್ ಕಂಪ್ನಿ ಪರ್ಫಾರ್ಮೆನ್ಸ್. ಒಂದು ಶೇರ್ ಪ್ರೈಸು ಫ್ಲಕ್ಚುಯೇಷನ್ಸ್ ಅಂದರೆ ಇಶ್ಯೂ ಆಗಿದ್ದ ಪ್ರೈಸಿಂದ ರೈಸ್ ಆಗೋಕ್ಕೂ, ಫಾಲ್ ಆಗೋಕ್ಕೂ, ಕಾನ್ಸ್ಟೆಂಟ್ ಆಗೋಕ್ಕೂ ಈ ಒಂದು ಮ್ಯಾಟರ್ಸ್ ಡಿಪೆಂಡ್ ಆಗಿರುತ್ತೆ. ಯಾವುದಪ್ಪ ಅಂದರೆ ಪ್ರೈಸ್ ಚೇಂಜಸ್ ಬೇಸ್ಡ್ ಆನ್ ಡಿಮ್ಯಾಂಡ್ ಮತ್ತು ಸಪ್ಲೈ, ಕಂಪ್ನಿಯ ಪರ್ಫಾರ್ಮೆನ್ಸ್, ಕಂಪ್ನಿ ಯಾವ ಥರ ಪರ್ಫಾರ್ಮ್ ಮಾಡ್ತಾ ಐತಿ, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಇದ್ರ ಬೇಸಸ್ ಮೇಲೆ ಪ್ರೈಸಿನ ಒಂದು ಮೂಮೆಂಟು ನಿರ್ಧಾರವಾಗಿರುತ್ತೆ. ನೆಕ್ಸ್ಟು ಕ್ಯಾನ್ ಅರ್ನ್ ಮನಿ ವಿಯಾ ಕ್ಯಾಪಿಟಲ್ ಗೇನ್ಸ್. ಅಂದರೆ ಕ್ಯಾಪಿಟಲ್ ಗೇನ್ಸ್ ಅಂದರೆ ಈಗ 1 ರೂಪಾಯಿಗೆ ನಾ ಬೈ ಮಾಡಿ 10 ರೂಪಾಯಿಗೆ ನಾ ಸೆಲ್ ಮಾಡಿದೆ ಅಂದರೆ ಇಲ್ಲಿ ನಂದು ಎಷ್ಟಾಯಿತು, 9 ರೂಪಾಯಿ ಲಾಭ ಆಯಿತು. ಸೊ ಒಂದು ಸ್ಟಾಕಿಗೆ 9 ರೂಪಾಯಿ ಅಂದರೆ 100 ರೂಪಾಯಿಗೆ ಎಷ್ಟಾಯಿತು, 900 ರೂಪಾಯಿ ಆಯಿತು. ಸೊ ಈ ಥರ ಕ್ಯಾಪಿಟಲ್ ಗೇನ್ಸ್ ಅರ್ನ್ ಮಾಡಲಿಕ್ಕೆ ಈ ಶೇರ್ಸ್ ಅನ್ನೋದು ಹೆಲ್ಪ್ ಆಗುತ್ತೆ. ಅದೇ ಇನ್ ಕೇಸ್ ಲಾಸ್ ಆಯ್ತು ಅಂದ್ರೂ ಹಾಗೆ ಆಗುತ್ತೆ. ಈಗ 1 ರೂಪಾಯಿ ಬೈ ಮಾಡಿದ್ದೀನಿ, ನೆಕ್ಸ್ಟ್ ಆ ಕಂಪ್ನಿ 10 ಪೈಸಾಗೆ ಬೈ ಬಂದರೆ ಎಷ್ಟು ಲಾಸ್ ಆಗುತ್ತೆ, ಅದೇ 0 ಆಯ್ತು ಅಂದರೆ ಎಷ್ಟು ಲಾಸ್ ಆಗುತ್ತೆ. ಇದನ್ನೆಲ್ಲ ನಾವು ಕ್ಯಾಲ್ಕುಲೇಷನ್ಸ್ನ ಮಾಡ್ಕೋಬೇಕು. ರಿವಾರ್ಡು ಇರುತ್ತೆ, ರಿಸ್ಕ್ ಇರುತ್ತೆ, ಬಟ್ ಕ್ಯಾಲ್ಕುಲೇಟಿವ್ ಆಗಿರಬೇಕು. ನೆಕ್ಸ್ಟ್ ಎದಕ್ಕೆ ಎರಡು ಯಾವಾಗಲೂ ಹೇಳ್ತೀನಿ ಅಂದರೆ, ನಾನು ಯಾವಾಗಲೂ ಪ್ರಾಫಿಟೇಬಲ್ ಹೇಳಿದರೆ ಲಾಸ್ ಬಗ್ಗೆ ನಾವು ಥಿಂಕೇ ಮಾಡಲ್ಲ. ಅದಕ್ಕೋಸ್ಕರ ಒಂದು ಕಾನ್ಸೆಪ್ಟ್ಸ್ನ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಲಾಸ್ ಬಗ್ಗೆನೂ ಹೇಳಿರ್ತೀನಿ, ಪ್ರಾಫಿಟ್ ಬಗ್ಗೆ ಸಿನಾರಿಯೋನೂ ಹೇಳಿರ್ತೀನಿ. ನೆಕ್ಸ್ಟು 2 ಮೇನ್ ಟೈಪ್ಸ್ ಇಕ್ವಿಟಿ ಶೇರ್ಸು, ವೋಟಿಂಗ್ ರೈಟ್ಸು, ಹೈಯರ್ ರಿಸ್ಕ್ ರಿವಾರ್ಡು ಆ್ಯಂಡ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಇರುತ್ತೆ. ಫಿಕ್ಸ್ ಡಿವಿಡೆಂಡ್ಸ್ ಕೊಡ್ತಾರೆ, ಅದರೊಳಗಡೆ ಯೂಶ್ವಲಿ ನೋ ವೋಟಿಂಗ್ ಇರಲ್ಲ, ಡಿವಿಡೆಂಡ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಇದು ಬಂದು ಶೇರ್ಸಿನ ಕೀ ಪಾಯಿಂಟ್ಸ್. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ನಾ ಭಾಳ ಫಸ್ಟಿಗೆ ಮಾರ್ಕೆಟ್ಸ್ ಒಳಗಡೆ ಎಂಟ್ರಿ ಆಗಿದ್ದೆ ಇದ್ರ ಬೇಸಸ್ ಮೇಲೆ. ದಟ್ ಈಸ್ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ವೆನ್ ಅ ಕಂಪನಿ ಆಫರ್ಸ್ ಇಟ್ ಶೇರ್ಸ್ ಟು ದಿ ಪಬ್ಲಿಕ್ ಫಾರ್ ದಿ ಫಸ್ಟ್ ಟೈಮ್ ಟು ರೈಸ್ ಮನಿ ಫ್ರಮ್ ದಿ ಇನ್ವೆಸ್ಟರ್ಸ್. ಅಂದರೆ ಈಗ ಒಂದು ಎ ಮೋಟರ್ಸ್ ಅಂತ ಕಂಪ್ನಿ ಇದೆ, ಎ ಮೋಟರ್ಸ್ ಇದು ಪ್ರೈವೇಟ್ ಲಿಮಿಟೆಡ್. ಈಗದು ಪಬ್ಲಿಕ್ಕಿಗೆ ಬರಬೇಕು ಅಥವಾ ಈ ಕಂಪ್ನಿಗೆ ಇನ್ನೂ 1,000 ಕೋಟಿ ಬೇಕು ಅಂದಾಗ ಏನು ಮಾಡುತ್ತೆ, ಪಬ್ಲಿಕ್ಕಿಗೆ ಆಫರ್ ಮಾಡಬೇಕು. ಸೊ ಪಬ್ಲಿಕ್ ಅಂದರೆ ನಾವಿಲ್ಲ, ಇನ್ವೆಸ್ಟರ್ಸು. ಅದು ರಿಟೇಲ್ ಇನ್ವೆಸ್ಟರ್ಸ್ ಬರ್ತಾರೆ, ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ ಬರ್ತಾರೆ, ಇವರೆಲ್ಲ ಬರ್ತಾರೆ. ಇವಾಗ ಇದು ಸ್ಟಾಕ್ ಎಕ್ಸ್ಚೇಂಜಸ್ ಇರುತ್ತಲ್ಲ, NSE ಮತ್ತು BSE ಲಿಸ್ಟ್ ಆಗಬೇಕಾದ್ರೆ ಹೇಳ್ತಾರೆ, ನಮ್ಮಲ್ಲಿರೋ ಶೇರ್ಸ್ಗಳನ್ನು ನಿಮಗೆ ಕೊಡ್ತೀವಿ, ಇಂತಿಷ್ಟು ಅಮೌಂಟ್ ಅಂತ ನೀವು ಕೊಡ್ರಿ ಅಂತ. ಕೊಟ್ವಿ ಅಂದಾಗ ನಮ್ಮಲ್ಲಿರೋ ಕ್ಯಾಶ್ ಕೊಡ್ತೀವಿ, ಅವರಲ್ಲಿರೋ ಶೇರ್ಸ್ ನಮಗೆ ಅಲೋಟ್ ಆಗ್ತಾವೆ. ಸೊ ಈ ಥರ ಏನು ಪ್ರೊಸೆಸ್ಸಿಗೆ ಅಂತ ಕರಿತೀವಿ, IPOs ಅಂತ ಕರಿತೀವಿ, ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ಸೊ ಫಸ್ಟಿಗೆ ನಾನು ಸ್ಟಾರ್ಟ್ ಮಾಡಿದ್ದೆ IPO ಇಂದ ಜರ್ನಿ, ಆಮೇಲೆ ಇವಾಗ ಟ್ರೇಡಿಂಗಿಗೆ ಬಂದು ನಿಂತ್ಕೊಂಡಿದೆ. ಇದಾದಮೇಲೆ ನೆಕ್ಸ್ಟು ಇನ್ವೆಸ್ಟಿಂಗ್ನ ನಾನು ಚೂಸ್ ಮಾಡ್ಕೊತೀನಿ. ಸೊ ಈ ಥರ ಪ್ರೊಸೆಸ್ ಇರುತ್ತೆ IPOದು. ನೆಕ್ಸ್ಟ್ IPO ಕೀ ಪಾಯಿಂಟ್ಸ್ ಅಂದರೆ ಫಸ್ಟ್ ಟೈಮ್ ಪಬ್ಲಿಕ್ ಆಫರಿಂಗ್ ಆಫ್ ಎ ಕಂಪ್ನಿ ಶೇರ್ಸ್. ಅಂದರೆ ತನ್ನ ಕಂಪ್ನಿನ ಸ್ಟಾಕ್ ಎಕ್ಸ್ಚೇಂಜ್ ಒಳಗಡೆ ಲಿಸ್ಟ್ ಮಾಡಬೇಕಾದ್ರೆ ಏನು ಆಫರ್ ಮಾಡುತ್ತಲ್ಲ ಅದೇ ಇದು. ಹೆಲ್ಪ್ಸ್ ದಿ ಕಂಪ್ನಿ ರೈಸ್ ಕ್ಯಾಪಿಟಲ್ ಫಾರ್ ದಿ ಗ್ರೋತ್ ಮತ್ತು ಎಕ್ಸ್ಪೆನ್ಷನ್. ಆ ಕಂಪ್ನಿಯ ಗ್ರೋತ್ ಮತ್ತು ಎಕ್ಸ್ಪೆನ್ಷನ್ಸ್ ಆಗೋಕ್ಕೆ ಈ ಒಂದು ಹೆಲ್ಪ್ ಆಗುತ್ತೆ. ಶೇರ್ಸ್ ಆರ್ ಲಿಸ್ಟೆಡ್ ಆನ್ ಸ್ಟಾಕ್ ಎಕ್ಸ್ಚೇಂಜಸ್ NSE ಮತ್ತು BSE ಆಫ್ಟರ್ IPO. ಫಾರ್ ಎಕ್ಸಾಂಪಲ್ IPO ಬಿಟ್ಟರು ಅಂದರೆ ಅದ್ರದ್ದೆಲ್ಲ ಡೀಟೇಲ್ಸ್ ಇರುತ್ತೆ. ಬಿಡ್ಡಿಂಗ್ ಡೇಟ್ಸ್ ಯಾವಾಗ, ಕ್ಲೋಸ್ ಯಾವಾಗ ಆಗುತ್ತೆ, ಆಮ್ಯಾಗ ಅಲಾಟ್ಮೆಂಟ್ ಸ್ಟೇಟಸ್ ಏನು, ಸ್ಟಾಕ್ಸ್ ಲಿಸ್ಟಿಂಗ್ ಏನು, ಆಮ್ಯಾಗ ಟ್ರೇಡ್ ಶೇರ್ಸ್ ಎಲ್ಲ ಇರುತ್ತೆ. ಸೊ ಅಲಾಟ್ಮೆಂಟ್ ಒಂದ್ಸಲ ಬಿಟ್ಟಾದಮೇಲೆ ಅಪ್ಲೈ ಮಾಡ್ತೀವಿ. ಅಪ್ಲೈ ಮಾಡಾದಮೇಲೆ ವಿಯಾ ನಮ್ಮದು ಲಕ್ ಚೆನ್ನಾಗಿತ್ತು, ಏನಾದರೂ ಸಿಕ್ತು ಅಂದರೆ ನೆಕ್ಸ್ಟು ಕಂಪ್ನಿಯ ನಮ್ಮ ಅಮೌಂಟ್ ಏನಾಗುತ್ತೆ ಡಿಡಕ್ಟ್ ಆಗುತ್ತೆ, ಕಂಪ್ನಿಯಿಂದ ಬಂದು ಶೇರ್ಸ್ ನಮಗೆ ಡೆಪಾಸಿಟ್ ಆಗುತ್ತೆ. ಆ ಶೇರ್ಸ್ ಲಿಸ್ಟ್ ಆದಾಗ ಚೆನ್ನಾಗಿ ಲಿಸ್ಟ್ ಹಾಕ್ಕೊತ ಹೋಯಿತು ಅಂದರೆ ಪ್ರಾಫಿಟ್ ಆಗುತ್ತೆ, ಲಿಸ್ಟ್ ಆಗಿ ಲಾಸ್ ಹಾಕ್ಕೊತ ಬಂತು ಅಂದರೆ ಲಾಸ್ ಆಗುತ್ತೆ. ಸೊ ಈ ಥರ ಕಂಪ್ನಿಯ IPO ಒಂದು ಹೆಲ್ಪ್ ಪ್ರೊಸೆಸ್ ಇದು. ನೆಕ್ಸ್ಟು ಇನ್ವೆಸ್ಟರ್ಸ್ ಕ್ಯಾನ್ ಬೈ ಶೇರ್ಸ್ ಅಟ್ IPO ಪ್ರೈಸ್. IPO ಇನ್ ಕೇಸ್ ಈಗ ಒಂದು 10 ರೂಪೀಸ್ ಇದೆ IPO, ಅವಾಗೂ ನಾನು ಬೈ ಮಾಡಿ ನೆಕ್ಸ್ಟ್ 10 ವರ್ಷಕ್ಕೆ 1,000 ರೂಪಾಯಿ ಆದರೂ ಆಗ್ಬೋದು. ಸೊ ಸಸ್ತಾ ಮೇ ಮಸ್ತಾ, ಏನು ಕಡಿಮೆ ಡಿಸ್ಕೌಂಟ್ ಪ್ರೈಸ್ ಒಳಗಡೆ ಏನು ಬೈ ಮಾಡ್ತೀವಲ್ಲ ಅದನ್ನು IPO ಪ್ರೈಸಿಗೆ ಬೈನ ಮಾಡ್ಕೋಬೋದು. ನೆಕ್ಸ್ಟು IPO ಪ್ರೊವೈಡ್ ಕ್ಯಾಪಿಟಲ್ ಗೇನ್ಸ್ ಇಫ್ ದ ಶೇರ್ ಪ್ರೈಸ್ ರೈಸಸ್ ಆಫ್ಟರ್ ಲಿಸ್ಟಿಂಗ್. ಸೊ ಈಗ 1 ರೂಪಾಯಿ IPO ಇದೆ, 100 ರೂಪಾಯಿ ಅನ್ಕೊಳ್ಳೋಣ, 100 ರೂಪಾಯಿ IPO ಪ್ರೈಸ್ ಇದೆ.
ಸಡನ್ನಾಗಿ ಮಾರ್ಕೆಟ್ ಡಿಮ್ಯಾಂಡಿಂದ 150ಗೆ ಏನಾದರೂ ಲಿಸ್ಟ್ ಆಯಿತು ಅಂದರೆ ನನಗೆ ಏನಾಯಿತು 50 ರೂಪೀಸ್ ಪ್ರಾಫಿಟ್ ಆಯಿತು, 50 ರೂಪೀಸ್. ಸೊ ಈಗ ನಾ ಎಕ್ಸಿಟ್ ಆಗಿದೆ ಅಂದರೆ ಅಗೇನ್ ನನಗೆ ಕ್ಯಾಪಿಟಲ್ ಗೇನ್ಸಿನ ಒಂದು ಅಥವಾ ಲಿಸ್ಟಿಂಗ್ ಗೇನ್ಸಿನ ಒಂದು ಪ್ರಾಫಿಟ್ ಸಿಗುತ್ತೆ. ಲಿಸ್ಟ್ ಆಗಲಿಲ್ಲ, ಹೋಲ್ಡ್ ಮಾಡಿದೆ ಅಂದರೆ ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಆಗುತ್ತೆ. ಅಗೇನ್ ಇನ್ವೆಸ್ಟಿಂಗ್ ಎಲ್ಲ ಮಾಡಿರ್ತೀನಿ, ಸಡನ್ನಾಗಿ ಏನಾದರೂ ಮಾರ್ಕೆಟ್ ಕೊಲ್ಯಾಪ್ಸ್ ಆಯಿತು ಅಂದರೆ ಲಾಸ್ ಆಗುತ್ತೆ. ಸೊ ಇದು ಒಂದು ಟೋಟಲಿ IPOದ ಒಂದು ಕಾನ್ಸೆಪ್ಟ್. ನೆಕ್ಸ್ಟು ಅಂಡರ್ ರೈಟರ್ಸ್, ಬ್ರೋಕರ್ಸ್ ಮ್ಯಾನೇಜ್ ದಿ IPO ಪ್ರೊಸೆಸ್. ಅಂದರೆ ಬ್ರೋಕರ್ಸು, ನೆಕ್ಸ್ಟ್ ಬ್ಯಾಂಕ್ಸ್ ಅಂತ ಕರಿತೀವಿ, ಅವರೆಲ್ಲ ಇದನ್ನ, ಬ್ಯಾಂಕ್ಸ್ ಅಂದರೆ ಅದಕ್ಕೇನೋ ಒಂದು ಕರೀತಾರೆ ಹೆಸರು, ಅದು ಟೋಟಲಿ ಬ್ರೋಕರ್ಸ್ ಅಥವಾ ಸೆಬಿ ಇದ್ರ ಕೈಗಡೆ ಎಲ್ಲ ಇದನ್ನು ಮ್ಯಾನೇಜ್ ಮಾಡ್ತಿರುತ್ತೆ. ನೆಕ್ಸ್ಟು ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸು ಸಮಥಿಂಗ್ ಏನೋ ಕರಿತೀವಿ, ಅದೆಲ್ಲ ಇದನ್ನು ಮ್ಯಾನೇಜ್ ಮಾಡ್ತಾರೆ. ರಿಕ್ವೈರ್ಸ್ ಸೆಬಿ ಅಪ್ರೂವಲ್ ಇನ್ ಇಂಡಿಯಾ. ಈಗ ಒಂದು ಕಂಪ್ನಿ IPO ಮುಖಾಂತರ ಹೋಗಬೇಕು ಅಂದರೆ ಇದಕ್ಕೆ ಸೆಬಿಯ ಒಂದು ಅಪ್ರೂವಲ್ ಬೇಕು. ಸೊ ಸೆಬಿಗೆ ಇವರೆಲ್ಲ ಫೈಲ್ಸ್ ಕೊಡಬೇಕು, ಫೈಲ್ಸ್ ಎಲ್ಲ ಮೂವ್ ಆಗಬೇಕು, ಅದ್ರ ಪ್ರತಿಯೊಂದು ಏನೊಂದು ವೆರಿಫಿಕೇಷನ್ಸ್ ಆಗುತ್ತೆ. ಆಮೇಲೆ ಅಪ್ರೂವಲ್ ಸಿಕ್ಕಿದ ಮೇಲೆ IPO ಪ್ರೊಸೆಸ್ಸಿಗೆ ಇವ್ರು ಏನಾಗ್ತಾರೆ, ಎಲಿಜಿಬಲ್ ಆಗ್ತಾರೆ. ನೆಕ್ಸ್ಟ್ ಕಾನ್ಸೆಪ್ಟು ಮ್ಯೂಚುವಲ್ ಫಂಡ್ಸ್. ಮ್ಯೂಚುವಲ್ ಫಂಡ್ಸ್ ಅದೇ ಹೇಳಿದಲ್ಲ, ಮ್ಯೂಚುವಲ್ ಫಂಡ್ ಇಸ್ ಅ ವೆನ್ ಮೆನಿ ಇನ್ವೆಸ್ಟರ್ಸ್ ಪೂಲ್ ದೇರ್ ಮನಿ ಆ್ಯಂಡ್ ಅ ಪ್ರೊಫೆಷನಲ್ ಫಂಡ್ ಮ್ಯಾನೇಜರ್ ಇನ್ವೆಸ್ಟ್ ಇಟ್ ಇನ್ ಸ್ಟಾಕ್, ಬಾಂಡ್ಸ್, ಗೋಲ್ಡ್ ಎಕ್ಸೆಟ್ರಾ. ಅಂದರೆ ಕೀ ಪಾಯಿಂಟ್ಸ್ ಅಂದರೆ ಯಾವ ಥರ ಅಂದರೆ, ಈಗ ಒಂದು ಇನ್ವೆಸ್ಟ್ ಮಾಡ್ಕೋತಾ ಹೋಗಿ ಒಂದು ಮ್ಯೂಚುವಲ್ ಫಂಡ್ಸ್ ಒಳಗಡೆ ಇನ್ವೆಸ್ಟ್ ಮಾಡಿದಾಗ ಆ ಹಣ ಎಲ್ಲ ತೊಗೊಂಡು ಒಂದು ಪೂಲ್ ಆಗುತ್ತೆ. ಒಂದು ಈ ಥರ ಎಲ್ಲ ₹1 ಸೇರ್ಕೊಂಡು ಒಂದು ₹10 ಆಯಿತು ಅಂದರೆ ಇದನ್ನು ನನಗೆ ಇನ್ವೆಸ್ಟ್ ಮಾಡಲಿಕ್ಕೆ ನನಗೆ ಅಷ್ಟು ಅನಾಲಿಸಿಸ್ ಗೊತ್ತಾಗ್ತಿಲ್ಲ ಅಂದಾಗ ಫಂಡ್ ಮ್ಯಾನೇಜರ್ ಏನು ಮಾಡ್ತಾನೆ, ಆ ಅಮೌಂಟ್ನ ತೊಗೊಂಡೋಗಿ ಸ್ಟಾಕ್ಸಲ್ಲಿ, ಗೋಲ್ಡಲ್ಲಿ, ಬಾಂಡಲ್ಲಿ ಈ ಥರ ಇನ್ವೆಸ್ಟ್ ಮಾಡ್ತಾನೆ. ಅದ್ರ ಬಂದಿದ್ದ ರಿಟರ್ನ್ಸ್ನ ಏನು ಮಾಡ್ತಾರೆ, ಇನ್ವೆಸ್ಟರ್ಸ್ಗೆ ಇಷ್ಟು ಅಂತೇಳಿ ಕೊಡ್ತಾರೆ. ಸೊ ಇದು ಬಂದು ಟೋಟಲಿ ಮ್ಯೂಚುವಲ್ ಫಂಡ್ಸ್. ಕಡಿಮೆ ರಿಸ್ಕ್ ಇರುತ್ತೆ, ಕಡಿಮೆ ರಿಟರ್ನ್ಸ್ ಇರುತ್ತೆ, ಬಟ್ ತುಂಬ ವರ್ಷ ಇನ್ವೆಸ್ಟ್ ಮಾಡಿದಂಗೆಲ್ಲ ಇದರಲ್ಲಿ ರಿಟರ್ನ್ ಸಿಗುತ್ತೆ. ಸೊ ಇದ್ರ ಬಗ್ಗೆ ಹುಷಾರಾಗಿರಬೇಕು. ಯಾಕಂದರೆ ಫಸ್ಟು ಒಂದು ನಾವು ಅನಾಲಿಸಿಸ್ ಮಾಡ್ತೀವಿ, ನಾವು ಅನಾಲಿಸಿಸ್ ಮಾಡಲಿಲ್ಲ ಅಂದರೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಸ್ ಅಂತ ಇರ್ತಾರೆ, ಮ್ಯೂಚುವಲ್ ಫಂಡ್ MFD ಡಿಸ್ಟ್ರಿಬ್ಯೂಟರ್ಸ್. ಇವರು ಸೆಬಿ ಎಕ್ಸಾಮ್ನ ಕ್ಲಿಯರ್ ಮಾಡಿರ್ತಾರೆ. ಸೊ ಅವ್ರ ಬೇಸಸ್ ಮೇಲೆ, ಅವ್ರ ಗೈಡೆನ್ಸ್ ಮೇಲೂ ನಾವು ಇನ್ವೆಸ್ಟಿಂಗ್ನ ಮಾಡ್ಕೋಬೋದು. ನೆಕ್ಸ್ಟ್ ಕೀ ಪಾಯಿಂಟ್ಸ್ ಏನು ಅಂದರೆ, ಕಲೆಕ್ಟ್ಸ್ ಮನಿ ಫ್ರಮ್ ಮೆನಿ ಇನ್ವೆಸ್ಟರ್ಸ್. ತುಂಬ ಜನ ಇನ್ವೆಸ್ಟರ್ಸ್ಗಳಿಂದ ಹಣ ಕಲೆಕ್ಟ್ ಮಾಡ್ಕೋತಾರೆ. ಮ್ಯಾನೇಜರ್ ಬೈ ಎ ಫಂಡ್ ಮ್ಯಾನೇಜರ್. ಸೊ ಫಂಡ್ ಮ್ಯಾನೇಜರ್ ಅದನ್ನು ಮ್ಯಾನೇಜ್ ಮಾಡ್ತಾರೆ. ಇನ್ವೆಸ್ಟರ್ಸ್ ಕ್ಯಾನ್ ಅರ್ನ್ ರಿಟರ್ನ್ಸ್ ಬೇಸ್ಡ್ ಆನ್ ಫಂಡ್ ಪರ್ಫಾರ್ಮೆನ್ಸ್. ಆ ಫಂಡ್ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಅದರ ಬೇಸಿಸ್ ಮೇಲೆ ನಮಗೆ ರಿಟರ್ನ್ ಸಿಗ್ತಾ ಹೋಗುತ್ತೆ. ಆಫರ್ಸ್ ಡೈವರ್ಸಿಫಿಕೇಶನ್ ಆ್ಯಂಡ್ ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್. ಈಗ ಒಂದೇ ಸ್ಟಾಕ್ಸ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕಾಗಲ್ಲ, ಆ ಫಂಡ್ನ ಅವರು ಡಿಫ್ರೆಂಟ್ ಟೈಪ್ ಸ್ಟಾಕ್ಸು, ಸೆಕ್ಟರ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಅದರಿಂದ ಬಂದಂಥ ರಿಟರ್ನ್ಸ್ನ ನಮಗೆ ಕೊಡ್ತಾರೆ. ಇದು ಮ್ಯೂಚುವಲ್ ಫಂಡ್ಸ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಸೊ ಟೈಪ್ಸ್ ಇನ್ಕ್ಲೂಡ್ ಇಕ್ವಿಟಿ, ಡೆಪ್ಟ್, ಹೈಬ್ರಿಡ್ ಮತ್ತು ELSS. ಸೊ ಇದು ಒಂದು ಟೈಪ್ಸ್ ಇವೆಲ್ಲ ಮಾರ್ಕೆಟ್ಸ್ ಒಳಗಡೆ. ಸೊ ಪ್ರತಿಯೊಂದಕ್ಕೂ ಸಬ್ಜೆಕ್ಟೆಡ್ ಟು ಮಾರ್ಕೆಟ್ ರಿಸ್ಕ್ ಅನ್ನೋದು ಇದ್ದೇ ಇರುತ್ತೆ. ನಮ್ಮ ರಿಸ್ಕ್ ಮೇಲೆ ಪ್ರತಿಯೊಂದು ಇನ್ವೆಸ್ಟ್ಮೆಂಟ್ನ ಮಾಡಬೇಕು ಮಾಡಬಾರ್ದು ಅನ್ನೋದು ಯೋಚನೆನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಫ್ಯೂಚರ್ಸ್. ಫ್ಯೂಚರ್ಸ್ ಅಂದರೆ ಕಾಂಟ್ರಾಕ್ಟ್. ಇದು ಆ ಫ್ಯೂಚರ್ಸ್ ಕಾಂಟ್ರಾಕ್ಟ್ ಈಸ್ ಎನ್ ಅಗ್ರಿಮೆಂಟ್ ಟು ಬೈ ಆರ್ ಸೆಲ್ ಆನ್ ಅಸೆಟ್ ಲೈಕ್ ಸ್ಟಾಕ್ಸು, ಕಮೋಡಿಟಿ ಆರ್ ಕರೆನ್ಸೀಸ್ ಅಟ್ ಅ ಪ್ರೀಡಿಟರ್ಮೈನ್ಡ್ ಪ್ರೈಸಸ್ ಆನ್ ಎ ಸ್ಪೆಸಿಫಿಕ್ ಫ್ಯೂಚರ್ ಡೇಟ್. ಸಿಂಪಲ್ಲಾಗಿ ನಮ್ಮ ಕನ್ನಡದೊಳಗಡೆ ಹೇಳಬೇಕಾದ್ರೆ ಫ್ಯೂಚರ್ಸ್ ಅನ್ನೋದು ಒಂದು ಕಾಂಟ್ರಾಕ್ಟು. ಈಗ ಈ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಎಲ್ಲಿ ವರ್ಕ್ ಆಗುತ್ತೆ, ಒಂದು ಇಂಡೆಕ್ಸಸ್ಸು, ಸ್ಟಾಕ್ಸು ಅಂದರೆ ಇಕ್ವಿಟೀಸು, ಕಮೋಡಿಟೀಸು, ಕರೆನ್ಸೀಸ್. ಸೊ ಇವೆಲ್ಲ ಇದಾವಲ್ಲ, ಇವಾಗ ಈ ಫ್ಯೂಚರ್ಸಿಗೆ ಕಾಂಟ್ರಾಕ್ಟ್ ಮೊದಲೇ ನೆಕ್ಸ್ಟ್ ಮಂತಿಂದು ಪ್ರತಿಯೊಂದು ಒಂದೊಂದು ಮಂತಿನ ಎಕ್ಸ್ಪೈರಿ ಇರುತ್ತೆ, ಮಂತ್ಲಿ ಎಕ್ಸ್ಪೈರಿ. ಸೊ ಈ ನೆಕ್ಸ್ಟ್ ಮಂತಿಂದು ಪ್ರೈಸ್ ಹಿಂಗಿರುತ್ತೆ, ಹಿಂಗಿರಲ್ಲ, ಇಷ್ಟಕ್ಕೆ ಇರುತ್ತೆ, ನೀ ಇಷ್ಟಕ್ಕೆ ಕೊಡಬೇಕು ಅಥವಾ ಇಷ್ಟಕ್ಕೆ ಪ್ರೈಸ್ ಇರುತ್ತೆ ಅಂತೇಳಿ ಒಂದು ಕಾಂಟ್ರಾಕ್ಟ್ ಇರುತ್ತೆ. ವಿದಿನ್ 30 ಡೇಸು ಆ ಕಾಂಟ್ರಾಕ್ಟ್ ಏನಾಗುತ್ತೆ, ಕ್ಲೋಸ್ ಆಗಿಬಿಡುತ್ತೆ 30 ಡೇಸಿಗೆ. ಸೊ ಆ ಕಾಂಟ್ರಾಕ್ಟ್ ಒಳಗಡೆ ಏನು ನಾವು ಟ್ರೇಡ್ ಮಾಡೋಕ್ಕೆ ಇರೋ ಒಂದು ಕಾನ್ಸೆಪ್ಟೇ ಫ್ಯೂಚರ್ ಟ್ರೇಡಿಂಗ್ ಅಂತ ಕರಿತೀವಿ. ಸೊ ಫ್ಯೂಚರ್ ಟ್ರೇಡಿಂಗ್ ಒಳಗಡೆ ಅಮೌಂಟ್ ಜಾಸ್ತಿ ಬೇಕು, ಆಮೇಲೆ ಲೆವ್ರೇಜು ಎಲ್ಲ ಏನಿದೇನೋ ಇಲ್ಲ ನೋಡಿಲ್ಲ ನಾನು, ಬಿಕಾಸ್ ತುಂಬ ದಿನ ಆಯಿತು ಫ್ಯೂಚರ್ ಟ್ರೇಡ್ ಮಾಡಿ. ಸೊ ಈ ಥರ ಎಲ್ಲ ಕಾನ್ಸೆಪ್ಟ್ ಇರುತ್ತೆ. ಫ್ಯೂಚರ್ಸ್ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟು ಕೀ ಪಾಯಿಂಟ್, ಸ್ಟ್ಯಾಂಡರ್ಡೈಸ್ಡ್ ಕಾಂಟ್ರಾಕ್ಟ್ಸ್ ಟ್ರೇಡೆಡ್ ಆನ್ ದಿ ಎಕ್ಸ್ಚೇಂಜಸ್. ಕೆಲವೊಂದು ಕಂಪನಿಗಳ ಶೇರ್ಸಲ್ಲಿ ಅಥವಾ ಪ್ರಾಪರಾಗಿ ಈಗ ಒಂದು ಸ್ಟಾಕ್ಸ್ನ ನಾನು ಟ್ರೇಡ್ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಒಂದೇ ಸ್ಟಾಕ್ಸ್, ಅದೇ 10 ಅಂದರೆ 10 ಈ ಥರ ಮಾಡ್ಬೋದು. ಬಟ್ ಫ್ಯೂಚರ್ಸ್ ಒಳಗಡೆ ಹಂಗಿರಲ್ಲ. ಪರ್ಟಿಕ್ಯುಲರ್ ಆಗಿ ಒಂದು ಸ್ಟ್ಯಾಂಡರ್ಡ್ ಒಂದು ಲಾಟ್ ಇದ್ಬಿಡುತ್ತೆ. ಈ ಒಂದು ಇಂಡೆಕ್ಸಿನ ಲಾಟ್ ಒಂದು ಇದರೊಳಗಡೆ ಒಂದು 100 ಕ್ವಾಂಟಿಟೀಸ್ 200 ಕ್ವಾಂಟಿಟೀಸ್ ಇರುತ್ತೆ. ಸೊ ನಾನು ಟ್ರೇಡ್ ಮಾಡಬೇಕಾದ್ರೆ ಆ 200 ಕ್ವಾಂಟಿಟೀಸ್ನೇ ಟ್ರೇಡ್ ಮಾಡಬೇಕು. ಫ್ಯೂಚರ್ ಅಂತ ಕೂಡ ಒಂದೇ ಫ್ಯೂಚರ್ ಕಾಂಟ್ರಾಕ್ಟ್ನ ಟ್ರೇಡ್ ಮಾಡಲಿಕ್ಕಾಗಲ್ಲ. ಸೊ ಈ ಥರ ಏನೊಂದು ಲಾಟ್ಸ್ ಒಳಗಡೆ ಫ್ಯೂಚರ್ಸ್ ಒಳಗಡೆ ಟ್ರೇಡ್ ಮಾಡ್ತೀವಿ. ಕ್ಯಾನ್ ಬಿ ಯೂಸ್ ಟು ಹೆಡ್ಜ್ ರಿಸ್ಕ್ ಆರ್ ಸ್ಪೆಕ್ಯುಲೇಟ್ ಫಾರ್ ಪ್ರಾಫಿಟ್ಸ್. ಅಂದರೆ ಹೆಡ್ಜಿಂಗ್ ಪರ್ಪಸ್ಸಿಗೆ ಇದನ್ನು ಯೂಸ್ ಮಾಡ್ಕೋಬೋದು.
ನೆಕ್ಸ್ಟ್ ರಿಕ್ವೈರ್ಸ್ ಅ ಮಾರ್ಜಿನ್. ಓಕೆ, ಮಾರ್ಜಿನ್ ಇದ್ರೊಳಗಡೆ ಆಪ್ಷನ್ಸ್ ಇದೆ, ಮೇ ಬಿ 5x 3x ಈ ಥರ ಇರ್ಬೋದು ಅನ್ಸುತ್ತೆ. ನೆಕ್ಸ್ಟ್ ಪ್ರಾಫಿಟ್ ಆರ್ ಲಾಸ್ ಡಿಪೆಂಡ್ಸ್ ಆನ್ ಪ್ರೈಸ್ ಮೂವ್ಮೆಂಟ್ ಆಫ್ ದಿ ಅಂಡರ್ಲೈಯಿಂಗ್ ಆ್ಯಸೆಟ್. ಈ ಫ್ಯೂಚರ್ಸ್ ಹೆಂಗೆ ಮೂವ್ ಆಗುತ್ತೆ ಪ್ರೈಸು ಅಂತಂದರೆ ಅಂಡರ್ಲೈಯಿಂಗ್ ಆ್ಯಸೆಟ್ಸ್ ಏನು ಸ್ಟಾಕ್ಸ್ ಹೇಳಿದೆ, ಇಂಡೆಕ್ಸ್ ಹೇಳಿದೆ, ಕಮೋಡಿಟಿ ಹೇಳಿದೆಲ್ಲ. ಸೊ ಈ ಸ್ಟಾಕ್ಸ್ ಪ್ರೈಸ್ ಹೆಂಗೆ ಮೂವ್ ಆಗುತ್ತೆ ಅದ್ರ ಬೇಸಸ್ ಮೇಲೆ ಈ ಫ್ಯೂಚರ್ ಕಾಂಟ್ರಾಕ್ಟ್ಸು ಮೂವ್ ಆಗುತ್ತೆ. ಈಗ ಸ್ಟಾಕ್ ಪ್ರೈಸ್ ಒಂದು 100 ರೂಪೀಸ್ 1000 ರೂಪೀಸ್ ಇತ್ತು ಅಂದರೆ ಆ ಫ್ಯೂಚರ್ ಕಾಂಟ್ರಾಕ್ಟ್ಸು ಅದ್ರ ಬೇಸಸ್ ಮೇಲೆ ಮೂವ್ ಆಗುತ್ತೆ. ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಯಾವ ಥರ ಐತೆ ಅದ್ರ ಬೇಸಸ್ ಮೇಲೆ. ಈಗ 1000 ರೂಪಾಯಿ ಮೂವ್ ಆಗ್ತಿತ್ತು ಅಂದರೆ ಈ 1000 ಬೇಸಸ್ ಮೇಲೇ ಅದು ಮೂವ್ ಆಗಬೇಕು. ಇದಕ್ಕೆ ಯಾವುದೇ ರೀತಿಯಾದಂಥ ಪರ್ಟಿಕ್ಯುಲರ್ ಏನು ಪ್ರೈಸ್ ಇರೋದಿಲ್ಲ. ನೆಕ್ಸ್ಟ್ 30 ಡೇಸ್ ಆಯಿತಾ, ಈ ಕಾಂಟ್ರಾಕ್ಟ್ ಕ್ಲೋಸ್ ಆಗುತ್ತೆ, ನೆಕ್ಸ್ಟ್ ಮಂತಿನ ಕಾಂಟ್ರಾಕ್ಟ್ಸ್ ಓಪನ್ ಆಗಿರುತ್ತೆ. ಸೊ ಇದನ್ನು ನಾವು ಫ್ಯೂಚರ್ ಟ್ರೇಡಿಂಗ್ ಒಳಗಡೆ ನೋಡೋಕ್ಕೂ ಸಾಧ್ಯ. ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಡಿಪೆಂಡ್ಸ್ ಆನ್ ದಿ ಮೂವ್ಮೆಂಟ್ ಆಫ್ ದಿ ಅಂಡರ್ಲೈಯಿಂಗ್ ಆ್ಯಸೆಟ್. ಕಾಮನ್ ಇನ್ ಸ್ಟಾಕ್ಸ್, ಕಮ್ಯುನಿಟಿ, ಕರೆನ್ಸೀಸ್. ಸೊ ಆಪ್ಷನ್ಸ್ ಏನೇನು ಸಿಗುತ್ತೆ ಸ್ಟಾಕ್ಸ್, ಕಮ್ಯುನಿಟಿ ಮತ್ತು ಕರೆನ್ಸೀಸ್ ಒಳಗಡೆ ನಮಗೆ ಈ ಒಂದು ಆಪ್ಷನ್ಸ್ನ ನೋಡಲಿಕ್ಕೆ ಸಿಗುತ್ತೆ. ದಟ್ ಈಸ್ ಫ್ಯೂಚರ್ಸ್. ಫ್ಯೂಚರ್ಸ್ ಒಳಗಡೆ ಟ್ರೇಡ್ ಮಾಡಬೇಕಾದ್ರೆ ತುಂಬ ಮಾರ್ಜಿನ್ ಇರಬೇಕು, ರಿಸ್ಕ್ ಮ್ಯಾನೇಜ್ಮೆಂಟ್ ಗೊತ್ತಿರಬೇಕು, ಪ್ರಾಪರಾಗಿ ಅಂಡರ್ಲೈಯಿಂಗ್ ಆ್ಯಸೆಟ್ ಯಾವ ಥರ ಮೂವ್ ಆಗುತ್ತೆ ಅನ್ನೋದು ಗೊತ್ತಿರಬೇಕು. ಇವೆರಡು ಗೊತ್ತಿಲ್ಲ ಅಂದರೆ ಡಿರೆಕ್ಟ್ ಫ್ಯೂಚರ್ಸಿಗೆ ಹೋಗೋದು ತುಂಬ ಕಷ್ಟ. ಗೌರ್ಮೆಂಟ್ ಹೇಳುತ್ತೆ FNOಗೆ ಮಲ್ಟಿಪಲ್ ಡಿಸಿಷನ್ ಟೇಕಿಂಗ್ ಕೆಪಾಸಿಟಿ ಇರಬೇಕು, FNO ಟ್ರೇಡರ್ಸ್ ತುಂಬ ಲಾಸ್ ಮಾಡ್ಕೋತಾರೆ ಅಂತ. ಸ್ವಲ್ಪ ಅದಕ್ಕೋಸ್ಕರ ಹುಷಾರಾಗಿರಿ. ನೆಕ್ಸ್ಟ್ ಬಂದು ಆಪ್ಷನ್ಸ್. ಆಪ್ಷನ್ಸ್ ಅಂದರೆ ಸೇಮ್ ಆಗಲ್ಲಿ ಫ್ಯೂಚರ್ಸ್ ಕಾಂಟ್ರಾಕ್ಟ್ ಹೇಳಿದೆ ಅಲ್ಲ, ಅದೇ ರೀತಿಯೇ ಆ್ಯನ್ ಆಪ್ಷನ್ ಈಸ್ ಎ ಕಾಂಟ್ರಾಕ್ಟ್ ದಟ್ ಗಿವ್ಸ್ ದಿ ಬೈಯರ್ ದ ರೈಟ್ ಬಟ್ ನಾಟ್ ದ ಆಬ್ಲಿಗೇಷನ್ ಟು ಬೈ ಆರ್ ಸೆಲ್ ಅನ್ ಅಸೆಟ್ ಅಟ್ ಎ ಪ್ರೀ ಡಿಟರ್ಮೈನ್ಡ್ ಪ್ರೈಸ್ ಬಿಫೋರ್ ಆರ್ ಆನ್ ಎ ಸ್ಪೆಸಿಫಿಕ್ ಡೇಟ್. ಅಂದರೆ ಆಪ್ಷನ್ಸ್ ಅಂದರೆ ಏನಪ್ಪ, ಸಿಂಪಲ್ಲು. ಈಗ ಒಂದು ನಿಫ್ಟಿ 50 ಒಂದು ಇಂಡೆಕ್ಸ್ ಇದೆ, ಇದ್ರದ್ದು ಫ್ಯೂಚರ್ಸ್ ಬರುತ್ತೆ, ನೆಕ್ಸ್ಟ್ ಆಪ್ಷನ್ಸ್ ಬರುತ್ತೆ. ಈ ಆಪ್ಷನ್ಸ್ನ ನಾನು ಬೈ ಮಾಡ್ಬೋದು, ಆಪ್ಷನ್ಸ್ನ ಸೆಲ್ ಮಾಡ್ಬೋದು, ಆಪ್ಷನ್ಸ್ನ ಹೋಲ್ಡ್ ಮಾಡ್ಬೋದು, ಎನಿಥಿಂಗ್ ವಿದಿನ್ ಅ ಪರ್ಟಿಕ್ಯುಲರ್ ಟೈಮ್. ಯಾವ ಟೈಮ್ ಎಕ್ಸ್ಪೈರ್ ಆಗುತ್ತಲ್ಲ ಅದು ವೀಕ್ಲಿ ಇಯರ್ ಆಗಿರ್ಬೋದು, ಮಂತ್ಲಿ ಇಯರ್ ಆಗಿರ್ಬೋದು. ಈ ಸ್ಪೆಸಿಫಿಕ್ ಟೈಮ್ ಒಳಗಡೆ ನಾನು ಏನನ್ನ ಟ್ರೇಡ್ ಮಾಡ್ತೀನಲ್ಲ ಆ ಒಂದು ಅಂಡರ್ಲೈಯಿಂಗ್ ಆ್ಯಸೆಟ್ನ ಅದನ್ನು ಆಪ್ಷನ್ಸ್ ಅಂತ ಕರಿತೀವಿ. ಸೊ ಆಪ್ಷನ್ಸ್ ಒಳಗಡೆ ತುಂಬ ಮಾಸ್ಟರ್ ಆಗಬೇಕು. ಆಪ್ಷನ್ಸ್ ಅಂದರೆ ಈಸಿ ಅಲ್ಲ ಅಷ್ಟು, ಬಿಕಾಸ್ ಆಪ್ಷನ್ಸಿಗೆ ತುಂಬ ಸ್ಕಿಲ್ ಬೇಕಾಗುತ್ತೆ. ಅದಕ್ಕೋಸ್ಕರ ಹುಷಾರಾಗಿರ್ಬೇಕು. ಆಪ್ಷನ್ಸ್ ಒಳಗಡೆ 2 ಟೈಪ್ಸ್ ಮಾಡ್ಕೋಬೋದು. ದಟ್ ಈಸ್ ಆಪ್ಷನ್ ಬೈಯಿಂಗು ಮತ್ತು ಆಪ್ಷನ್ ಸೆಲ್ಲಿಂಗು. ಕಾಲ್ ಪ್ರೈಸ್ ಮತ್ತು ಪುಟ್ ಪ್ರೈಸ್ ಅಂತ ಕರಿತೀವಿ. ಕಾಲ್ ಪ್ರೈಸ್ ಅಂದರೆ ಪ್ರೈಸ್ ಮೇಲ್ಗಡೆ ಹೋಗ್ಲಿಕ್ಕೆ ಕಾಲ್ ಪ್ರೈಸ್ನ ಬೈ ಮಾಡ್ತೀವಿ. ಇದು ಇಂಡೆಕ್ಸ್ ಅಥವಾ ಆಪ್ಷನ್ ಪ್ರೈಸ್ ಫಾಲ್ ಆಗ್ತಿತ್ತು ಅಂದರೆ ಆಪ್ಷನ್ ಪ್ರೈಸ್ ಅಲ್ಲ, ಅಂಡರ್ಲೈಯಿಂಗ್ ಆ್ಯಸೆಟ್ ಫಾಲ್ ಆಗ್ತಿತ್ತು ಅಂದರೆ ಪುಟ್ ಆಪ್ಷನ್ನ ಬೈ ಮಾಡ್ತೀವಿ. ಇಲ್ಲಿ ಸ್ವಲ್ಪ ನಿಮ್ಗೆ ಕನ್ಫ್ಯೂಷನ್ಸ್ ಆಯಿತು ಅನ್ಕೊತೀನಿ. ಇದನ್ನು ನೆಕ್ಸ್ಟು ಕಾನ್ಸೆಪ್ಟ್ಸ್ ಒಳಗಡೆ ಹೇಳ್ತೀನಿ. ಈಗ ಹೆಂಗಂದರೆ, ಈಗ ಒಂದು ಎಕ್ಸಾಂಪಲ್ ನಿಫ್ಟಿ 50 ಅಂತ ಅನ್ಕೊಳ್ಳೋಣ. ಈ ನಿಫ್ಟಿ 50 ಒಳಗಡೆ ಮೇನ್ಲಿ ನಮ್ಗೇನು ಸಿಗುತ್ತೆ, ಸ್ಪಾಟ್ ಒಳಗಡೆ ಟ್ರೇಡ್ ಮಾಡ್ಲಿಕ್ಕಾಗಲ್ಲ. ಇದನ್ನು ಫ್ಯೂಚರ್ಸ್ ಕಾಂಟ್ರಾಕ್ಟ್ ಒಳಗಡೆ ಟ್ರೇಡ್ ಮಾಡ್ಬೋದು, ಹಾಗೆ ಆಪ್ಷನ್ಸ್ ಒಳಗಡೆ. ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡೋಕ್ಕೆ ನನಗೆ ಎಷ್ಟು ಬೇಕು, ಲ್ಯಾಕ್ಸ್ ಟುಗೆದರ್ ಅಮೌಂಟ್ ಬೇಕು. ಒಂದು 5 ಲ್ಯಾಕ್ಸು 8 ಲ್ಯಾಕ್ಸು ಮಿನಿಮಮ್ ಅಪ್ರಾಕ್ಸಿಮೇಟ್ಲಿ 2 to 3 ಲ್ಯಾಕ್ಸ್ ಇಟ್ಕೊಂಡ್ರು ಇಷ್ಟು ಲಕ್ಷ ನಂಗೆ ಬೇಡ ಅಂದರೆ ಆಪ್ಷನ್ಸಿಗೆ ಹೋಗ್ತೇನೆ. ಆಪ್ಷನ್ಸ್ ಒಳಗಡೆ ಸೇಮ್ ಅಂಡರ್ಲೈಯಿಂಗ್ ಆ್ಯಸೆಟನ್ನೇ ವಿದಿನ್ ಪರ್ಟಿಕ್ಯುಲರ್ ಟೈಮ್ ಒಳಗಡೆ ಬೈ ಮತ್ತು ಸೆಲ್ ಮಾಡಬೇಕಂದ್ರೆ ಇಲ್ಲಿ ನಿಯರ್ಲಿ ವಿದಿನ್ 50K ಒಳಗಡೆ ಇದ್ರೂ ನಾ ಇಲ್ಲಿ ಟ್ರೇಡ್ ಮಾಡ್ಕೋಬೋದು. ಈಗ ಆಪ್ಷನ್ಸ್ ಒಳಗಡೆ CE ಅಂತ ಇರುತ್ತೆ, PE ಅಂತ ಇರುತ್ತೆ. CE PE. ಈಗ ನಿಫ್ಟಿ 50 ಪ್ರೈಸ್ ಮೇಲೆ ಹೋಯಿತು ಅಂದರೆ CE ಪ್ರೈಸ್ನ ನಾನು ಬೈ ಮಾಡ್ತೇನೆ. CE ಪ್ರೈಸ್ನ ಬೈ ಮಾಡ್ತೇನೆ. ಅದೇ ನಿಫ್ಟಿ 50 ಕೆಳಗಡೆ ಬಂತು ಅಂದರೆ ಪುಟ್ ಪ್ರೈಸ್ನ ಬೈ ಮಾಡ್ತೇನೆ. ಇದಕ್ಕೆ ಕಾಲ್ ಯುರೋಪಿಯನ್ ಮತ್ತು ಪುಟ್ ಯುರೋಪಿಯನ್ ಅಂತ ಕರಿತೀವಿ. ಇದರಲ್ಲಿ ಆಪ್ಷನ್ಸ್ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಆಪ್ಷನ್ಸ್ ಬೈಯಿಂಗ್ ಅಂದ್ರೇನು, ಆಪ್ಷನ್ ಸೆಲ್ಲಿಂಗ್ ಅಂದ್ರೇನು ಎಲ್ಲನೂ ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಂಡು ಆಪ್ಷನ್ಸ್ ಮಾರ್ಕೆಟಿಗೆ ಅಥವಾ ಡೆರಿವೇಟಿವ್ ಮಾರ್ಕೆಟಿಗೆ ಬರಬೇಕು. ಗೊತ್ತಿಲ್ಲ ಅಂದರೆ ಅಮೌಂಟ್ ವಿಲ್ ಬಿ ವೈಪ್ ಔಟ್. ಫಸ್ಟಿಗೆ ನನಗೂ ಹಂಗೆ ಆಗಿದ್ದು, ಆಪ್ಷನ್ಸ್ ಬಗ್ಗೆ ಗೊತ್ತಿಲ್ಲ, ಸುಮ್ಮನೆ ಇನ್ಸ್ಟಾಗ್ರಾಮು ಯೂಟ್ಯೂಬು ಅವೆಲ್ಲ ವಿಡಿಯೋಸ್ ನೋಡಿಕೊಂಡು ನಾನು ಆಪ್ಷನ್ಸ್ ಒಳಗಡೆ ಒಂದು ಡೀಸೆಂಟ್ ಅಮೌಂಟ್ ಅಂತ ಹಾಕಿದೆ. ಬಟ್ ನನಗೆ ಎಕ್ಸ್ಪೈರೇಷನ್ ಡೇಟೇ ಗೊತ್ತಿಲ್ಲ, ಎಕ್ಸ್ಪೈರಿ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಅಮೌಂಟು ಝೀರೋ ಆಗಿಬಿಡ್ತು. ಸೊ ಈ ಥರ ಕಾನ್ಸೆಪ್ಟಿಂದ ಲಾಸ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹುಷಾರಾಗಿರಬೇಕು ಆಪ್ಷನ್ಸ್ನ ಕಲಿಬೇಕಾದ್ರೆ. ನೆಕ್ಸ್ಟ್ ಕೀ ಪಾಯಿಂಟ್ಸ್, 2 ಟೈಪ್ಸ್ ಆಫ್ ಆಪ್ಷನ್ಸು, ಕಾಲ್ ಆಪ್ಷನ್ನು, ಪುಟ್ ಆಪ್ಷನ್ನು. ನೆಕ್ಸ್ಟು ರೈಟ್ ಟು ಬೈ, ರೈಟ್ ಟು ಸೆಲ್ ಕ್ಯಾನ್ ಬಿ ಯೂಸ್ ಫಾರ್ ಹೆಜ್ಜಿಂಗ್ ಮತ್ತು ಸ್ಪೆಕ್ಯುಲೇಷನ್ಸ್. ಯಾವುದಾದ್ರೂ ಸ್ಟಾಕ್ಸ್ ಒಳಗಡೆ ಇನ್ವೆಸ್ಟ್ ಮಾಡಿರ್ತೀವಿ, ಆ ಸ್ಟಾಕ್ಸು ಇನ್ನೊಂದು ಮಂತ್ ಒಳಗೆ ಹಿಂಗಿರುತ್ತೆ ಅಂದಾಗ ಅದರ ಅಪೋಸಿಟಿಗೆ ಹೆಡ್ಜಿಂಗ್ ಪರ್ಪಸ್ಸಿಗೆ ಇದನ್ನ ಯೂಸ್ ಮಾಡ್ಕೋಬೋದು.
ಬೈಯರ್ ಪೇಸ್ ಅ ಪ್ರೀಮಿಯಂ ಫಾರ್ ದಿ ಆಪ್ಷನ್. ಫಸ್ಟಿಗೆ ಅದನ್ನು ಖರೀದಿ ಮಾಡಬೇಕಾದ್ರೆ ಪ್ರೀಮಿಯಮಿಗೆ ಪೇ ಮಾಡಿನೇ ಆಪ್ಷನ್ ಕಾಂಟ್ರಾಕ್ಟ್ನ ಬೈ ಮಾಡ್ತಾನೆ. ಪ್ರಾಫಿಟ್ ಲಾಸ್ ಡಿಪೆಂಡ್ಸ್ ಆನ್ ಅಂಡರ್ಲೈಯಿಂಗ್ ಆಸೆಟ್ ಪ್ರೈಸ್ ಮೂವ್ಮೆಂಟ್. ಅದೇ ನಿಫ್ಟಿ 50 ಎಕ್ಸಾಂಪಲ್ ಕೊಟ್ಟೆಲ್ಲ, ನಿಫ್ಟಿ 50 ಯಾವ ಮೂವ್ ಆಗುತ್ತೆ ಅದರ ಬೇಸಿಸ್ ಮೇಲೆ ಈ ಒಂದು ಆಪ್ಷನ್ಸಿನ ಪ್ರಾಫಿಟ್ ಮತ್ತು ಲಾಸ್ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಇದರಲ್ಲಿ ಸ್ಟ್ರೈಕ್ ಪ್ರೈಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ, ಅದು ನೆಕ್ಸ್ಟ್ ಆಪ್ಷನ್ ಚೇನ್ ಫುಲ್ ವಿಡಿಯೋ ಆಪ್ಷನ್ನಿನ ಫುಲ್ ವಿಡಿಯೋ ಒಳಗಡೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಟ್ರೇಡೆಡ್ ಆನ್ ಎಕ್ಸ್ಚೇಂಜಸ್ ಲೈಕ್ NSE ಮತ್ತು BSE ಮತ್ತು BSE ಒಳಗಡೆ ಇದನ್ನು ಟ್ರೇಡ್ ಮಾಡ್ಕೋಬೋದು. ಸೊ ಇದು ಬಂದು ಡೆರಿವೇಟಿವ್ ಸೆಗ್ಮೆಂಟ್ ಅಂತ ಕರಿತೀವಿ. ನೆಕ್ಸ್ಟು ಇವಾಗ ಕೆಲವೊಂದು ಸೈಕಾಲಜಿಕಲ್ ಕೀ ಪಾಯಿಂಟ್ಸ್ನ ಅರ್ಥ ಮಾಡ್ಕೊಳ್ಳೋಣ. ಅಂದರೆ ಮೈಂಡ್ಸೆಟ್ ಯಾವ ಥರ ಇರಬೇಕು. ಸೊ ಈಗೆಲ್ಲ ಕಾನ್ಸೆಪ್ಟ್ಸ್ ಎಲ್ಲ ಕ್ಲಿಯರ್ ಆಯಿತು. ಒಂದು ಸ್ವಲ್ಪ ನನಗೆ ಮಾರ್ಕೆಟ್ ಬಗ್ಗೆ ಗೊತ್ತಾಯಿತು ಅಂದ್ಕೊಂಡಾಗ ಸೈಕಾಲಜಿಕಲ್ ಪಾಯಿಂಟ್ಸು ಅಂದರೆ ಥೆರಾಟಿಕಲ್ ಆಗಿರ್ಬೋದು ಅಥವಾ ಪ್ರಾಕ್ಟಿಕಲ್ ಆಗಿರ್ಬೋದು, ಟೋಟಲ್ನ ಮೈಂಡ್ಸೆಟ್ ಹೆಂಗಿರಬೇಕು ಅನ್ನೋದನ್ನು ಒಂದು ಸ್ವಲ್ಪ ನೋಡ್ಕೊಳ್ಳೋಣ. ಸ್ಟಾರ್ಟ್ ವಿತ್ ಲರ್ನಿಂಗ್ ನಾಟ್ ಅರ್ನಿಂಗ್. ಫಸ್ಟಿಗೆ ಏನು ಸ್ಟಾರ್ಟ್ ಮಾಡಬೇಕು, ಲರ್ನಿಂಗಿಂದ ಸ್ಟಾರ್ಟ್ ಮಾಡಬೇಕು. ವಿತೌಟ್ ಲರ್ನಿಂಗ್ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಫೋಕಸ್ ಆನ್ ಅಂಡರ್ಸ್ಟ್ಯಾಂಡಿಂಗ್ ದಿ ಮಾರ್ಕೆಟ್ ಫಸ್ಟ್, ಪ್ರಾಫಿಟ್ಸ್ ಕಮ್ಸ್ ಲೇಟರ್. ಯಾವಾಗಲೂ ಮಾರ್ಕೆಟ್ಸ್ ಹೆಂಗೆ ವರ್ಕ್ ಆಗುತ್ತೆ, ಪ್ರೈಸ್ ಯಾವ ಥರ ಮೂವ್ ಆಗುತ್ತೆ, ಫ್ಲಕ್ಚುಯೇಷನ್ಸ್ ರೀಸನ್ಸ್ ಏನು, ಇದನ್ನೆಲ್ಲ ಲರ್ನಿಂಗ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದರೆ ನೆಕ್ಸ್ಟ್ ನಮ್ಗೆ ಅರ್ನಿಂಗ್ ಮಾಡೋ ಕೆಪಾಸಿಟಿ ಇರುತ್ತೆ. ಅದರ್ವೈಸ್ ಕಾನ್ಸೆಪ್ಟ್ಸೇ ಗೊತ್ತಿಲ್ಲ ಅಂದರೆ ಅಮೌಂಟ್ ಬಂದಿದ್ದು ಗೊತ್ತಾಗಲ್ಲ, ಅಮೌಂಟ್ ಹೋಗಿದ್ದು ಗೊತ್ತಾಗಲ್ಲ. ಸೊ ಸ್ಟಾರ್ಟ್ಸ್ ವಿತ್ ಲರ್ನಿಂಗ್ ನಾಟ್ ಅರ್ನಿಂಗ್. ನೆಕ್ಸ್ಟು ಎಮೋಷನ್ಸ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು. ಅಂದರೆ ಎಮೋಷನ್ಸ್, ಈಗ ಕೆಲವೊಂದು ಎಮೋಷನ್ಸ್ ಇರ್ತಾವೆ, ಫಿಯರು, ಗ್ರೀಡು ಆರ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಎನಿಮೀಸ್. ಸ್ಟೇ ಕಾಮ್ ಡ್ಯೂರಿಂಗ್ ಅಪ್ಸ್ ಆ್ಯಂಡ್ ಡೌನ್ಸ್. ಅಂದರೆ ಗ್ರೀಡಿನೆಸ್, ಇನ್ ಕೇಸ್ ಟಾರ್ಗೆಟ್ ರೀಚ್ ಆಗುತ್ತೆ ನಮ್ಮದು, ಇನ್ ಕೇಸ್ ಟ್ರೇಡ್ ಮಾಡ್ತಿರ್ಬೇಕು, ರೀಚ್ ಆಗ್ತಿರ್ಬೇಕು, ಸಡನ್ನಾಗಿ ತೊಗೊಂಡೋಗಿ ಟಾರ್ಗೆಟ್ ಪಾಯಿಂಟ್ಸ್ನ ಇಲ್ಲಿಗಿರೋದನ್ನು ತಗೊಂಡೋಗಿ ಇಲ್ಲಿಗೆ ತಗೊಂಡೋಗೋದು, ಇದೇನಾಗುತ್ತೆ, ಓವರ್ ಗ್ರೀಡಿನೆಸ್ ಆಗುತ್ತೆ. ಸೊ ಗ್ರೀಡಿನೆಸ್ ಜಾಸ್ತಿ ಆಯಿತು ಅಂದಾಗ, ಪ್ರೈಸ್ ಫ್ಲಕ್ಚುಯೇಷನ್ಸ್ ಆಯಿತು ಅಂದರೆ ಫಿಯರ್ ಕ್ರಿಯೇಟ್ ಆಗುತ್ತೆ. ಫಿಯರ್ ಕ್ರಿಯೇಟ್ ಆದಾಗ SL ಇಲ್ಲಿರುತ್ತೆ, SL ತೊಗೋಬೇಕು ನಾವು, ಬಟ್ ಏನು ಮಾಡ್ತೀವಿ, SL ತೊಗೊಂಡೋಗಿ ಹಿಂಗೆ ತೊಗೊಂಡೋಗ್ತೀವಿ. ಈ ಥರ ಆಗಿ ಅಮೌಂಟ್ನ ಕ್ಯಾಪಿಟಲ್ ವೈಪೌಟ್ ಮಾಡ್ಕೊಳ್ಳೋ ಚಾನ್ಸಸ್ ಬರುತ್ತೆ. ಅದಕ್ಕೋಸ್ಕರ ಕಂಟ್ರೋಲ್ ಎಮೋಷನ್ಸ್. ನೆಕ್ಸ್ಟ್ ಬಿ ಪೇಷಂಟ್. ಸಕ್ಸಸ್ ಇನ್ ಇನ್ವೆಸ್ಟಿಂಗ್ ಆರ್ ಟ್ರೇಡಿಂಗ್ ಟೇಕ್ಸ್ ಟೈಮ್, ಡೋಂಟ್ ರಶ್. ಟ್ರೇಡಿಂಗ್ ಅಥವಾ ಇನ್ವೆಸ್ಟಿಂಗ್ ಒಳಗಡೆ ಸಕ್ಸಸ್ ಸಿಗಬೇಕಾದ್ರೆ ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್. ಕೆಲವೊಬ್ಬರ ಮೈಂಡ್ಸೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು ಕೆಲವೊಬ್ರ ಮೈಂಡ್ಸೆಟ್ 6 months ಆಗಿರುತ್ತೆ, ಇನ್ನು ಕೆಲವೊಬ್ರಿಗೆ 1 year, ಇನ್ನು ಕೆಲವೊಬ್ರಿಗೆ 3 years, 5 years, ಇನ್ನು ಕೆಲವೊಬ್ರಿಗೆ 7 to 9, 10+ years ಅಲ್ಲೇ ಬೇಕಾಗುತ್ತೆ ಇದರೊಳಗಡೆ ಸಕ್ಸಸ್ಫುಲ್ ಆಗಲಿಕ್ಕೆ. ಸೊ ಅದಕ್ಕೋಸ್ಕರ ತಾಳ್ಮೆ ಅನ್ನೋದು ಇಂಪಾರ್ಟೆಂಟ್. ಡಿಸಿಪ್ಲಿನ್ ಮತ್ತು ಇಂಟೆಲಿಜೆನ್ಸ್. ಫಾಲೋವಿಂಗ್ ರೂಲ್ಸ್ ಕನ್ಸಿಸ್ಟೆಂಟ್ಲಿ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಬೀಯಿಂಗ್ ಅ ಸೂಪರ್ ಸ್ಮಾರ್ಟ್. ಅಂದರೆ ಡಿಸಿಪ್ಲಿನ್ ತುಂಬ ಇರಬೇಕು. ಅಂದರೆ ಎಷ್ಟು ಲಾಸ್ ತೊಗೊಳ್ತೀನಿ, ಎಷ್ಟು ಪ್ರಾಫಿಟ್ ತೊಗೊಳ್ತೀನಿ, ನನ್ನ ಸೆಟಪ್ ಬಂದಾಗಷ್ಟು ಟ್ರೇಡ್ ಮಾಡ್ತೀನೋ, ಬರಲಾರ್ದಾಗಷ್ಟೇ ಟ್ರೇಡ್ ಮಾಡ್ತೀನೋ, ಬಂದಾಗ ಯಾವ ಥರ ನನ್ನ ಮೈಂಡ್ ಸೆಟ್ ಇರುತ್ತೆ, ಈ ಥರ ಒಂದು ಚಾಣಾಕ್ಷತೆ ಈ ಒಂದು ಟ್ರೇಡಿಂಗಿಗೆ ಅಥವಾ ಸ್ಟಾಕ್ ಮಾರ್ಕೆಟಿಗೆ ಬೇಕಾಗುತ್ತೆ. ಮೈಂಡ್ಸೆಟ್ ಈ ಥರ ಇರಬೇಕು. ನೆಕ್ಸ್ಟ್ ಎಕ್ಸೆಪ್ಟ್ ಲಾಸಸ್ ಆರ್ ನಾರ್ಮಲ್, ಡೋಂಟ್ ಪ್ಯಾನಿಕ್ ಆರ್ ಕ್ವಿಟ್, ಲರ್ನ್ ಫ್ರಮ್ ದೆಮ್. ಇದು ಮೇನಾಗಿ ನಾ ತುಂಬ ಹೇಳೋದು, ಆಕ್ಸೆಪ್ಟ್ ಲಾಸ್ ನಾವು ಯಾವಾಗ ಎಕ್ಸೆಪ್ಟ್ ಮಾಡ್ಕೋತೀವಿ ಅವಾಗ ನಮಗದು ನಾರ್ಮಲ್ ಅನ್ಸುತ್ತೆ. ಲಾಸಸ್ನ ತುಂಬ ಡಿಫಾಲ್ಟ್ ಆಗಿ ಅಥವಾ ಭಾಳ ಡೆಪ್ತಾಗಿ ಎಕ್ಸೆಪ್ಟ್ ಮಾಡ್ಕೊಳಕ್ಕಾಗಲಿಲ್ಲ ನಮ್ಗಂದ್ರೆ ಪ್ಯಾನಿಕ್ ಕ್ರಿಯೇಟ್ ಆಗುತ್ತೆ. ಪ್ಯಾನಿಕ್ ಆದ್ವಿ ಅಂದರೆ ಮುಗೀತು, ಇಲ್ಲಿಗೆ ಲರ್ನಿಂಗು ಮಾಡ್ಲಿಕ್ಕಾಗಲ್ಲ, ಅರ್ನಿಂಗು ಮಾಡ್ಲಿಕ್ಕಾಗಲ್ಲ. ಅದಕ್ಕೋಸ್ಕರ ಆಕ್ಸೆಪ್ಟ್ ಲಾಸಸ್. ಡೋಂಟ್ ಕಂಪೇರ್ ವಿತ್ ಅದರ್ಸ್. ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬೇರೆಯವ್ರ ಜೊತೆಗೆ ಕಂಪೇರ್ ಮಾಡ್ಕೊಳ್ಳಕ್ಕೆ ಹೋಗಬೇಡಿ. ಬಿಕಾಸ್ ಅವ್ರ ಮೈಂಡ್ಸೆಟ್ಟೇ ಬೇರೆ ಇರುತ್ತೆ, ನಿಮ್ಮ ಮೈಂಡ್ಸೆಟ್ಟೇ ಬೇರೆ ಇರುತ್ತೆ. ಅದಕ್ಕೋಸ್ಕರ ಡೋಂಟ್ ಕಂಪೇರ್, ನಿಮ್ಮ ಮತ್ತು ಅವರ ಮಧ್ಯೆ ಕಂಪೇರ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಜಸ್ಟ್ ಗ್ರೋತ್ ಮೇಲೆ ಫೋಕಸ್ ಮಾಡಿ. ಎವ್ರಿ ಒನ್ ಹ್ಯಾಸ್ ಎ ಡಿಫ್ರೆಂಟ್ ಜರ್ನಿ, ಫೋಕಸ್ ಆನ್ ಯುವರ್ ಗ್ರೋತ್. ಸಿಂಪಲ್. ಅವಾಯ್ಡ್ ಓವರ್ ಕಾನ್ಫಿಡೆನ್ಸ್. ಒಂದು ಟ್ರೇಡ್ ಅಥವಾ ಒಂದು ಯಾವುದೋ ಒಂದು ಪೊಸಿಷನ್ಸ್ ಟಾರ್ಗೆಟ್ ಹಿಟ್ ಆಯ್ತಾ ಮುಗೀತು, ಸಿಕ್ಕಾಪಟ್ಟೆ ಓವರ್ ಕಾನ್ಫಿಡೆನ್ಸ್ ಒಳಗೆ ಬಂದ್ಬಿಡ್ತೀವಿ. ಓವರ್ ಕಾನ್ಫಿಡೆನ್ಸಿಂದ ರೂಲ್ಸ್ ಮರಿತೀವಿ, ಡಿಸಿಪ್ಲಿನ್ ಮರಿತೀವಿ. ಈ ಥರ ಎಲ್ಲ ಆಗಿ ಅಗೇನ್ ಅದರಿಂದ ಅರ್ನ್ ಮಾಡಿದ್ಕಿಂತ ಹ್ಯೂಜ್ ಲಾಸಸ್ನ ಪೇ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಅವಾಯ್ಡ್ ಓವರ್ ಕಾನ್ಫಿಡೆನ್ಸ್. ನೆಕ್ಸ್ಟ್ ಟ್ರಸ್ಟ್ ದ ಪ್ರೊಸೆಸ್. ಯಾವಾಗಲೂ ಪ್ರೊಸೆಸ್ಸನ್ನು ಟ್ರಸ್ಟ್ ಮಾಡಬೇಕು. ಸ್ಮಾಲ್ ಇಂಪ್ರೂವ್ಮೆಂಟ್ಸ್ ಎವ್ರಿ ಡೇ ಲೀಡ್ ಟು ಬಿಗ್ ರಿಸಲ್ಟ್ಸ್. ಯಾವಾಗಲೂ ಪ್ರೊಸೆಸ್ನ ಫಾಲೋ ಮಾಡಬೇಕು. ಈ ಥರ ಪ್ರೊಸೀಜರ್ಸ್ ಇದೆ ಅಂತ ಹೇಳ್ತಿರಲ್ಲ, ಆ ಥರ ಪ್ರೊಸೆಸ್ನ ನಮ್ಮ ಟ್ರೇಡಿಂಗ್ ಸ್ಟೈಲನ್ನು ಅಥವಾ ಇನ್ವೆಸ್ಟಿಂಗ್ ಸ್ಟೈಲ್ ಏನಿದೆ ಆ ಥರದ ಪ್ರೊಸೆಸ್ನ ಫಾಲೋ ಮಾಡಬೇಕು. ಓವರ್ ಕಾನ್ಫಿಡೆನ್ಸ್ ಏನಕ್ಕೆ ಕಮ್ಮಿ ಹೇಳಿದೆ ಅಂದರೆ, ಮಾರ್ಕೆಟ್ಸ್ ಕ್ಯಾನ್ ಹಂಬಲ್ ಎನಿ ಒನ್, ಸ್ಟೇ ಹಂಬಲ್ ಆ್ಯಂಡ್ ರಿಯಲಿಸ್ಟಿಕ್ ಏನಕ್ಕೆ ಹೇಳಿದೆ ಅಂದರೆ, ಓಕೆ ಪ್ರಾಫಿಟ್ ಆಯಿತಾ, ಪ್ರಾಫಿಟ್ ಆಯಿತು, ಲಾಸ್ ಆಯಿತಾ, ಲಾಸ್ ಆಯಿತು. ನೆಕ್ಸ್ಟ್ ನಾನು ಸೆಟಪ್ ಬಂದ ಟ್ರೇಡ್ ಮಾಡ್ತೀನಿ, ಪ್ರಾಫಿಟ್ ಆಯಿತಾ, ಪ್ರಾಫಿಟ್, ಲಾಸ್ ಆಯಿತಾ, ಲಾಸ್. ಓವರ್ ಆಲ್ ದಿ
ಟ್ರೇಡಿಂಗ್ ಜರ್ನಿ ಅಥವಾ ಇನ್ವೆಸ್ಟಿಂಗ್ ಜರ್ನಿ ಏನಾದ್ರು ಕಂಪೇರ್ ಮಾಡಿದಾಗ ನನ್ನ ಲಾಸಸ್ ಕೂಡ ಯಾವತ್ತೂ ಕಡಿಮೆ ಇರಬೇಕು, ಪ್ರಾಫಿಟ್ ಕೂಡ ಯಾವಾಗಲೂ ಜಾಸ್ತಿ ಇರಬೇಕು. ಲಾಸಸ್ ಜಾಸ್ತಿ ಆಯಿತು, ಪ್ರಾಫಿಟ್ ಕಡಿಮೆ ಇತ್ತು ಅಂದರೆ ಸಕ್ಸಸ್ಫುಲ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ಸೊ ಫೋಕಸ್ ಜಾಸ್ತಿ ಬೇಕು. ಆಮೇಲೆ ರಿಯಾಲಿಟಿನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಕೆಪಾಸಿಟಿ ಇದರೊಳಗಡೆ ಇರಬೇಕು. ಇಷ್ಟೆಲ್ಲ ಕನ್ಕ್ಲೂಷನ್ಸಿಂದ ನಮ್ಗೆ ಏನೇನು ಸಿಗುತ್ತೆ ನೋಡಲಿಕ್ಕೆ ಅಂತ ನೋಡೋದಾದರೆ, ಟೋಟಲಿ ಕನ್ಕ್ಲೂಷನ್ಸ್ ನಾ ಏನು ನೋಡೋದಂದರೆ, ಡಸ್ ಐ ಆಮ್ ಕೆಪೇಬಲ್, ನಾ ಇದರೊಳಗಡೆ ಕೆಪೇಬಲ್ ಇದೀನ ಅಂದರೆ ನಾನು ಇನ್ವೆಸ್ಟಿಂಗು ಮತ್ತು ಟ್ರೇಡಿಂಗ್ಗೆ ಸ್ಟಾರ್ಟ್ ಮಾಡೋಕ್ಕೆ ಈಸ್ ದಟ್ ಐ ಆಮ್ ಕೆಪೇಬಲ್. ನಾನು ನನ್ನ ಮೈಂಡ್ಸೆಟ್ನ ಕಂಟ್ರೋಲ್ ಮಾಡ್ಕೊಡೋಷ್ಟು ನನ್ನ ಕಡೆ ಕೆಪಾಸಿಟಿ ಐತಾ, ಲಾಸ್ನ ಆಕ್ಸೆಪ್ಟ್ ಮಾಡ್ಕೊಡೋಷ್ಟು ಕೆಪಾಸಿಟಿ ಐತಾ, ಪ್ರಾಫಿಟ್ನ ಆಕ್ಸೆಪ್ಟ್ ಮಾಡ್ಕೊಡೋಷ್ಟು ಕೆಪಾಸಿಟಿ ಐತಾ, ಟೋಟಲಿ ನನಗೆ ಎಲಿಜಿಬಲ್ ಇದೀನ, 18+ ಇದೀನ, ನನ್ನ ಹೆಸರಲ್ಲಿ ಡಿಮ್ಯಾಟ್ ಅಕೌಂಟ್ಸ್ ಬರುತ್ತಾ, ಅದರ್ವೈಸ್ ಮಂತ್ಲಿ ಅರ್ನ್ ಮಾಡ್ಲಿಕ್ಕೆ ಅಂದರೆ ಟ್ರೇಡ್ ಮಾಡ್ಲಿಕ್ಕೆ ಕ್ಯಾಶ್ ಬೇಕಲ್ಲ, ಮಂತ್ಲಿ ನಾ ಕ್ಯಾಶ್ ದುಡಿತಿದ್ದೇನ ಅಥವಾ ಮಂತ್ಲಿ ನನ್ನ ಕಡೆ ಬರುವಂಥ ಕ್ಯಾಶ್ ಫ್ಲೋ ಇದೆನಾ, ಇದನ್ನೆಲ್ಲ ಚೂಸ್ ಮಾಡಿಕೊಂಡು ನಾನು ಕೆಪೇಬಲ್ ಅದನ್ನೋ ಇಲ್ಲೋ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟು ಕ್ಯಾಪಿಟಲ್ ಐತೋ ಇಲ್ಲೋ ನೋಡ್ಬೇಕು. ಫಾರ್ ಎಕ್ಸಾಂಪಲ್, ಈಗ ಜಾಬ್ ಪರ್ಸನ್ ಆಗಿದ್ರೆ ಅವ್ರ ಕಡೆ ಇರುತ್ತೆ, ಬಿಸ್ನೆಸ್ ಮಾಡಿದ್ರೆ ಅವ್ರ ಕಡೆ ಆಗಿರುತ್ತೆ, ಸ್ಟೂಡೆಂಟ್ಸ್ಗಳಿದ್ರೆ ಅವ್ರ ಕಡೆ ಅಮೌಂಟ್ಸ್ ಇರಲ್ಲ. ಸೊ ಮಂತ್ಲಿ ಮಿನಿಮಮ್ ಕ್ಯಾಪಿಟಲ್ ಬರಂಗಿದ್ರೆ ಮಾತ್ರ ಟ್ರೇಡಿಂಗ್ ಚೂಸ್ ಮಾಡ್ಕೋಬೇಕು. ಇನ್ವೆಸ್ಟಿಂಗ್ ಹಾಗಾಗಲ್ಲ. ಪ್ರಾಪರ್ ಕರೆಕ್ಟಾಗಿ ಇನ್ವೆಸ್ಟಿಂಗ್ ಮಾಡ್ಕೊಂಡು ಕೈ ಬಿಟ್ವಿ ಅಂದರೆ 5 to 10 years ನಮ್ಗದು ಅಷ್ಟು ಡಿಫ್ರೆನ್ಸ್ ಗೊತ್ತಾಗಲ್ಲ. ಬಟ್ ಟ್ರೇಡಿಂಗ್ ಮಾಡ್ತಿದ್ರೆ ಕ್ಯಾಪಿಟಲಿನ ನೆಸೆಸಿಟಿ ತುಂಬ ಇರುತ್ತೆ. ಸೊ ಕ್ಯಾಪಿಟಲ್ನ ಅರೇಂಜ್ ಮಾಡ್ಕೊಳ್ಳೋ ಕೆಪಾಸಿಟಿನ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್, ಫಸ್ಟ್ ಸೋರ್ಸ್ ಆಫ್ ಇನ್ಕಮ್. ಇದನ್ನೇ ಟ್ರೇಡಿಂಗನ್ನು ಯಾವಾಗಲೂ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಆಗಿ ಅಥವಾ ಇನ್ವೆಸ್ಟಿಂಗ್ ಅಥವಾ ಸ್ಟಾಕ್ ಮಾರ್ಕೆಟ್ನ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಆಗಿ ನೋಡ್ಕೋಬೇಕು. ಫಸ್ಟ್ ಸೋರ್ಸ್ ಆಫ್ ಇನ್ಕಮ್ ಏನಾದರೂ ಇದೆನಾ ಅಂದರೆ ಮಂತ್ಲಿ ನಂಗೆ ಜಾಬ್ ಇದೆನೋ ಅಥವಾ ಏನಾದರೂ ಬಿಸ್ನೆಸ್ಸಿಂದ ಬರ್ತಿದ್ದೀನೋ ಅಂತ ನೋಡ್ಕೋಬೇಕು. ಯಾವಾಗಲೂ ಸ್ಟಾಕ್ ಮಾರ್ಕೆಟ್ನ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮನ್ನು ನೋಡಿಕೊಂಡ್ರೆ ಮಾತ್ರ ನಮ್ಮ ಒಂದು ಸಕ್ಸಸ್ ರೇಷಿಯೋ ಚೆನ್ನಾಗಿರುತ್ತೆ. ಅದರ್ವೈಸ್ ಇಟ್ಸ್ ಟು ಡಿಫಿಕಲ್ಟ್. ಅದಕ್ಕೋಸ್ಕರ ಫಸ್ಟ್ ಸೋರ್ಸ್ ಆಫ್ ಇನ್ಕಮ್ ಐತೋ ಇಲ್ಲೋ ನೋಡಿಕೊಂಡು, ಇದ್ದಿದ್ದಿಲ್ಲ ಅಂದರೆ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ನಾವು ರೆಡಿ ಇರಬೇಕು. ನೆಕ್ಸ್ಟು ಎಮೋಷನ್ಸ್ ಕಂಟ್ರೋಲಿನ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫಿಯರ್ ಮತ್ತು ಗ್ರೀಡಿನೆಸ್. ನೋ ಗ್ಯಾರಂಟಿ ಆಫ್ ರಿಟರ್ನ್ಸ್. ಮೈಂಡ್ಸೆಟ್ ಒಳಗಡೆ ಇದ್ಬಿಡಲಿ, ನೋ ಗ್ಯಾರಂಟಿ ರಿಟರ್ನ್ಸಿನ ಗ್ಯಾರಂಟಿ ಇದರಲ್ಲಿ ಇರೋದಿಲ್ಲ. ಅದಕ್ಕೋಸ್ಕರ ಮೈಂಡ್ಸೆಟ್ ಒಳಗಡೆ ಇರಬೇಕು. ಲಾಸು ಆಗುತ್ತಾ, ಪ್ರಾಫಿಟ್ ಆಗುತ್ತಾ, ಬಂದಿದ್ದನ್ನು ಎಕ್ಸೆಪ್ಟ್ ಮಾಡ್ಕೊತೀನಿ, ನನ್ನ ಒಂದು ಪ್ರೊಸೆಸ್ ಮುಖಾಂತರ ಪ್ರಾಪರಾಗಿ ಅನಲೈಸ್ ಮಾಡಿಕೊಂಡು. ಇಷ್ಟು ಮಾತ್ರ ನೆನ್ಪಿಟ್ಕೋಬೇಕು. ಅನ್ಸರ್ಟಿನಿಟಿ ಮಾರ್ಕೆಟ್ಸ್ ಒಳಗಡೆ ತುಂಬ ಇರುತ್ತೆ. ಇದ್ರ ಬಗ್ಗೆನೂ ಸ್ವಲ್ಪ ನಾವು ಗಮನ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಬಂದು ಟೋಟಲಿ ಸ್ಟಾಕ್ ಮಾರ್ಕೆಟ್ ಬೇಸಿಕ್ಕಿನ ಒಂದು ಕಾನ್ಸೆಪ್ಟ್. ನನಗೆ ಗೊತ್ತಿರುವಂತಹ ಕೆಲವೊಂದು ವಿಷಯನ ಮಾತ್ರ ನಾನು ಇದರೊಳಗಡೆ ಹೇಳಿದ್ದೀನಿ. ತಿಳ್ಕೊಳ್ಳಿಕ್ಕೆ ಇನ್ನೂ ತುಂಬ ಇದೆ. ಸ್ಟಿಲ್ ನನಗೆ ಇಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ಅಂದ್ರೂ ಸ್ಟಿಲ್ ನಾನು ಇನ್ನೂ ಡೇ ಟು ಡೇ ಲೈಫ್ ಒಳಗಡೆನೂ ತುಂಬ ಕಲಿತಾ ಇದ್ದೀನಿ. ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ನಿಮಗೆ ಇನ್ನೂ ಇನ್ಫಾರ್ಮೇಟಿವ್ ವಿಡಿಯೋ ಇರುತ್ತೆ. ಟೋಟಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನನಗೇನೇನು ಗೊತ್ತು ಎಲ್ಲನೂ ವಿಡಿಯೋ ಮಾಡಿ PDF ಕ್ರಿಯೇಟ್ ಮಾಡಿ ಕನ್ನಡದೊಳಗಡೆ ಅರ್ಥ ರೀತಿ ಆಗೋ ರೀತಿ ಒಳಗಡೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ನಿಮಗೂ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಅಲ್ಲಿ ಹೋಗಿ ನೀವು ಜಾಯ್ನ್ ಆಗ್ಬೋದು. ಏನಾದರೂ ಅಪ್ಡೇಟ್ಸ್ ಇತ್ತು ಲರ್ನಿಂಗ್ ಏನು ಅಂದರೆ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ಹಾಗೆ ಅಪ್ಕಮಿಂಗ್ ಡೇಸ್ ಇನ್ನೂ ಪ್ಲ್ಯಾನಿಂಗ್ಸ್ ಇದೆ ನಂದು, ಟ್ರೇಡಿಂಗ್ ಬಗ್ಗೆ ಹಾಗೆ ಇನ್ವೆಸ್ಟಿಂಗ್ ಬಗ್ಗೆ ಏನೇನು ಕಾನ್ಸೆಪ್ಟ್ಸ್ ಇದೆ, ಯಾವ ಥರ ವರ್ಕ್ ಆಗುತ್ತೆ, ಏನು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಬೇಕು ಅಂತೇಳಿ. ಸೊ ನೋಡೋಣ, ಆ ಥರ ಆಯಿತು ಅಂದರೆ ಐ ವಿಲ್ ಅಪ್ಲೋಡ್ ದಿ ವಿಡಿಯೋ. ಸ್ಟೇ ಟ್ಯೂನ್ಡ್ ಗೈಸ್. ಬಾಯ್.